ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇ. ಸ್ವಸ್ತ್ಯಸ್ತು ಸತಾಂ ಹರಿ ಓಂ. ಹನ್ನೆರಡನೇ ಅಧ್ಯಾಯದಲ್ಲಿ ಭಕ್ತಿಯ ಪರಿಚಯವನ್ನು ಮಾಡಿಕೊಟ್ಟು, ಭಕ್ತಿ ಅಂದ್ರೆ ಏನು, ನಾವು ಜೋರ ಕೆನ್ನೆ ತಂದ್ಕೊಂಡ್ರೆ ಭಕ್ತಿ ಅಂತ ಅನ್ಕೊಂಡು ಒಂದಿಷ್ಟು ದೇವರಿಗೆ ಪ್ರದಕ್ಷಿಣೆ ಬಂದ್ರೆ, ಊಟ ಬಯಸ್ ಮಾಡಿದ್ರೆ ಒಂದು 4 ಸಲ, ಅಥವಾ ಕೆಲವೊಂದು ಸರ್ತಿ ಬೇರೆ ಬೇರೆ ತರ ನಮಸ್ಕಾರಗಳಿರ್ತವೆ ದೇವರಿಗೆ. ಅವನಿಗೆ ಅಪೇಕ್ಷಿತವೋ ಗೊತ್ತಿಲ್ಲ, ಅನಪೇಕ್ಷಿತವೋ, ಅಲ್ಲಿಂದನೇ ಎದ್ದು ಎಲ್ಲೆಲ್ಲ ರೀತಿಯ ನಮಸ್ಕಾರಗಳೆಲ್ಲ ಇರ್ತವೆ. ಆದರೆ ಅದೆಲ್ಲವನ್ನು ಮೀರಿ ಪ್ರಾಮಾಣಿಕವಾದ ಅರಿವಿನಿಂದ ಕೂಡಿದ ಆಸಕ್ತಿ ಏನಿದೆ, ಅವನಿಲ್ಲದೆ ಇದ್ರೆ ಬೇರೆ ಯಾವುದು ಬೇಡ, ಅದೇ ಬೇಕು ಅನ್ನುವ ದೃಢವಾದ ಹಚ್ಚಿಕೊಳ್ಳುವಿಕೆ ಇದ್ರೆ ಅದು ಭಕ್ತಿ ಅಂತ ಅನ್ನಿಸಿಕೊಳ್ಳುತ್ತೆ. ಅದನ್ನ ಪರಿಚಯಿಸಿಕೊಟ್ಟು ಕೃಷ್ಣ ಹೇಳಿದ, ಭಕ್ತಿಮಾನ್ಮೇ ಪ್ರಿಯೋ ನರಃ, ನನಗೆ ಅತ್ಯಂತ ಜಗತ್ತಿನಲ್ಲಿರುವ ಉಳಿದ ಎಲ್ಲ ವಸ್ತುಗಳಿಗಿಂತ ನಾನು ಹೆಚ್ಚು ಅಂತ ಅವನು ನನ್ನನ್ನು ಹಚ್ಚಿಕೊಂಡು ಬಂದ್ರೆ, ನಾನು ಎಲ್ಲವನ್ನು ಬಿಟ್ಟು ಅವನಿಗೋಸ್ಕರ ನನ್ನ ಆಪ್ಯಾಯಮಾನವಾದ ಪ್ರೀತಿಯನ್ನ ಕೊಡ್ತೇನೆ ಅಂತ ಹೇಳಿದ್ದ. ಅಷ್ಟಾದ್ಮೇಲೆ ಕೊನೆಗೆ ಆ ಅಂಶವನ್ನ ಹೇಳುವಾಗ ಸಾಧನೆಗೆ ಕಾರಣವಾದ ಕೆಲವು ಸಂಗತಿಗಳನ್ನ ಹೇಳ್ತಾ ಬಂದ. ಉಪಾಸನೆ ಮಾಡುವಾಗ ಏನೆಲ್ಲ ಸಂಗತಿಗಳು ನಡೀತಾವೆ, ಏನ್ ಬೇಕು ಭಕ್ತಿ ಮಾಡ್ಲಿಕ್ಕೆ, ಬೇರೆ ಯಾವ ಜನ್ಮ ಇದ್ರೂ ಆಗುದಿಲ್ಲ. ಪ್ರಾಣಿ ಅಥವಾ ಮರ, ಇನ್ಯಾವುದೋ ಜನ್ಮ ಇದ್ರೆ ಆಗುದಿಲ್ಲ. ಮನುಷ್ಯ ಒಂದೇ ಭಕ್ತಿ ಮಾಡ್ಲಿಕ್ಕೆ ಸಾಧ್ಯ ಆಗುವಂತಹ ಸಾಧನ. 83,99,999 ಜೀವಿಗಳೆಲ್ಲವೂ ಈ ಜಗತ್ತಿನಲ್ಲಿದ್ರು ಅವುಗಳಿಗೆ ಭಕ್ತಿ ಮಾಡುವ ಶಕ್ತಿ ಇಲ್ಲ. ಒಳಗಿನಿಂದ ಸ್ವಲ್ಪ ಅರಿವು ಇರಬಹುದು, ಹೋದ ಜನ್ಮದ ಸಂಸ್ಕಾರದಿಂದಾಗಿ ಶಾಪಗ್ರಸ್ತವಾಗಿ ಯಾವುದೋ ಪ್ರಾಣಿಯಾಗಿ ಹುಟ್ಟಿದ್ರೆ ಹಿಂದೆ ಹೀಗೆ ಮಾಡಬಾರ್ದಿತ್ತು ಅನ್ನೋದು ಅಷ್ಟು ಗೊತ್ತಿರ್ಬೋದು ಹೊರತು ಭಕ್ತಿ ಮಾಡ್ಲಿಕ್ಕೆ ಆಗುದಿಲ್ಲ, ಅದನ್ನ ಕಾರ್ಯರೂಪಕ್ಕೆ ತಂದು ಸಾಧನೆ ಮಾಡ್ಲಿಕ್ಕೆ ಆಗುದಿಲ್ಲ. ಆದ್ರೆ ಮನುಷ್ಯ ಮಾತ್ರ ಈ ಎಲ್ಲ ಸಾಧನೆಗಳನ್ನ ಮಾಡ್ಲಿಕ್ಕೆ ಸಾಧ್ಯ ಆಗುವುದು. ಹಾಗಾಗಿ ಭಗವಂತ ಈ ಮನುಷ್ಯ ಶರೀರದ ಮಹತ್ವವನ್ನ ಈ ಅಧ್ಯಾಯದಲ್ಲಿ ಹೇಳ್ತಾ ಹೋಗ್ತಾನೆ. ಇದಕ್ಕೆ ಕ್ಷೇತ್ರಜ್ಞ ವಿಭಾಗ ಅಂತ ಒಂದು ಹೆಸರನ್ನು ಕೊಡ್ತಾರೆ. ಅದೇನು ಅಂತಂದ್ರೆ ಕ್ಷೇತ್ರ ಮತ್ತು ಕ್ಷೇತ್ರಜ್ಞ, ಇವು ಯಾವುದು ಕ್ಷೇತ್ರ, ಯಾರು ಕ್ಷೇತ್ರಜ್ಞ ಅನ್ನೋದನ್ನು ತಿಳಿಸ್ಲಿಕ್ಕೋಸ್ಕರ ಬಂದ ಸಂಗತಿ. ಭಗವಾನುವಾಚ, ಈ ಶರೀರವೇ ಕ್ಷೇತ್ರ. ಎಲ್ಲಿ ಪುಣ್ಯ ಪಾಪಗಳನ್ನ ಬಿತ್ತಿ, ಪಾಪವನ್ನು ಪುಣ್ಯವನ್ನು ಎರಡನ್ನೂ ಕಳಚಿ ಉತ್ತಮವಾದ ಪುಣ್ಯವನ್ನ ಮಾತ್ರ, ಯಾಕೆಂದ್ರೆ ಬೆಳೆದ ಪದಾರ್ಥದಲ್ಲಿ ಎ ಗ್ರೇಡ್ ಇರುತ್ತೆ, ಬಿ ಗ್ರೇಡ್ ಇರುತ್ತೆ, ಡಸ್ಟ್ ಇರುತ್ತೆ. ಈ ಬಿ ಗ್ರೇಡ್ ಮತ್ತು ಡಸ್ಟ್ ಅನ್ನ ಬಿಟ್ಟು ಎ ಗ್ರೇಡ್ ಪುಣ್ಯವನ್ನ ಮಾತ್ರ ಸಾಧಿಸ್ಲಿಕ್ಕೆ ಈ ಶರೀರ. ಎ ಗ್ರೇಡ್ ಪುಣ್ಯ ಯಾವುದು ಅಂತಂದ್ರೆ ಇಷ್ಟ ಪುಣ್ಯ, ಮೋಕ್ಷಕ್ಕೆ ಕಾರಣವಾದ ಪುಣ್ಯ ಎ ಗ್ರೇಡ್. ಇನ್ನೊಂದು ಪುಣ್ಯ ಇದೆ, ರಾಜನಾಗ್ಬಹುದು, ದೊಡ್ಡ ಬಸ್ಸು ಓನರ್ ಆಗ್ಬಹುದು, ಅಥವಾ ಯಾವುದೋ ರಾಷ್ಟ್ರ ಪಿತ ಅಂತಾಗುವ ಒಂದು ಬೋನಸ್, ಅದು ಯಾವುದೋ ಒಂದು ಅರ ಸಿಗ್ಬೋದು, ಎಲ್ಲ ಸಿಗ್ಬೋದು. ಆದ್ರೆ ಸಿಕ್ಕಿದ್ದೇನು ಅಂದ್ರೆ ಮತ್ತೆ ಅದು ಸಂಸಾರದ ಬಂಧನಕ್ಕೆ ಕಾರಣ ಆಗುತ್ತೆ. ರಾಜ ಆದಾಗ ಖುಷಿ ಆಗುತ್ತೆ, ಆದ್ರೆ ಅದರ ಕೆಳಗೆ ಪ್ರಜೆಗಳನ್ನು ನೋಡ್ಕೊಳ್ಬೇಕಾದ ಜವಾಬ್ದಾರಿ ಇದ್ರೆ ತಪ್ಪಿತಸ್ಥನಾಗಿದ್ದಕ್ಕೆ ಮತ್ತೆ 10 ಜನ್ಮದಲ್ಲಿ ಅದೇ ತರ ಇನ್ನೊಬ್ಬ ರಾಜನಿಗೂ ನಡಿಯಾಳೆ ಆಗಿ ಹುಟ್ಟಿ ಕಷ್ಟ ಬಿಡ್ಬೇಕಾಗತ್ತೆ. ಅನ್ಕೊಳ್ಳುವಾಗ ರಾಜ ಅಂತ ಖುಷಿ ಇರುತ್ತೆ, ಆದ್ರೆ ಎಲ್ಲರನ್ನು ಸುಧಾರಿಸ್ಲಿಕ್ಕಾಗಲ್ಲ, ಎಲ್ಲರಿಗೂ ಒಂದೇ ತರದ ನ್ಯಾಯವನ್ನು ಒದಗಿಸ್ಲಿಕ್ಕಾಗಲ್ಲ. ಯಾರೋ ನಮ್ಮವ್ರು ಕೇಳಿದ್ರು ಅಂತ ಫಸ್ಟ್ ಕೊಟ್ಟು ಬಿಡ್ತಾನೆ, ನೋಡಿದ್ರೆ ಅದು ನಿಜವಾಗಿ ಅವ್ರದ್ದಲ್ಲ, ಇನ್ಯಾರದ್ದು ವ್ಯವಸ್ಥೆಯಲ್ಲಿ ಇರುತ್ತೆ. ಅವರು ಹತಾಶೆಯಿಂದ ರಾಜನನ್ನ ಶಪಿಸ್ತಾರೆ, ಬಾಯಿಗೆ ಬಂದಾಗ ಶಪಿಸ್ತಾರೆ. ಅದರ ಪರಿಣಾಮ ಆ ವ್ಯಕ್ತಿ ಮತ್ತೆ ರಾಜನಾಗಿ ಬರಬೇಕು, ಇವನವನು ಸವಾರನಾಗಿ ಸೇರ್ಕೊಳ್ಬೇಕು, ಅವನಿಗೂ ಅದೇ ಪ್ರತಿಕ್ರಿಯೆಯನ್ನು ಅನುಭವಿಸ್ಬೇಕು, ಅಲ್ಲಿಗೆ ಮುಗೀತು. ಇದು ಒಂದರದ್ದಲ್ಲ. ಈ ತರ ಎಷ್ಟು ಜನರ ವ್ಯಥೆಗಳಿಗೆ ಆತ ಹಕ್ಕುದಾರನಾಗ್ತಾನೋ ಅಷ್ಟು ಅವನಿಗೆ ಮೋಕ್ಷದ ದಾರಿಗೆ ಹೋಗ್ಲಿಕ್ಕಿರುವಂತಹ ಚಕ್ರ ದೊಡ್ಡದಾಗ್ತಾ ಹೋಗುತ್ತೆ. ಹಾಗಾಗಿ ಅನಿಷ್ಟ ಪುಣ್ಯ ಅಂದ್ರೆ ಮತ್ತೆ ಮತ್ತೆ ಜನ್ಮಕ್ಕೆ ಕಾರಣವಾಗುವ ಪುಣ್ಯ ಅಲ್ಲ. ಪುಣ್ಯವನ್ನು ಬಿಡಬೇಕು ಅಂತ ಹೇಳಿದ್ರೆ ಹೌದು, ಪುಣ್ಯವನ್ನು ಬಿಡಬೇಕಾಗತ್ತೆ. ಯಾವುದು ಮತ್ತೆ ನಿಮ್ಗೆ ಈಗ ಹೋದ್ರೆ ಇದರಿಂದ ಸೀದಾ ಪಾಸ್ ಮಾಡ್ಲಿಕ್ಕೆ ಹೇಳ್ತಾರೆ,
ಇನ್ನೊಂದ್ರೆ ಏನು ಅಂದ್ರೆ ಅದು ಹೋಗಿ ಅಲ್ಲೆಲ್ಲ ಸುತ್ತಾಡಿ 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 ಈ ಕಡೆನೂ ಬರ್ಬೋದು ಆ ಕಡೆ ಗೊತ್ತಿಲ್ಲ, ಯಾವ್ದನ್ನ ಆಯ್ಕೆ ಮಾಡ್ಕೋತೀವಿ? ಒಮ್ಮೆ ಹೋದ್ರೆ ಸಾಕಪ್ಪ. ಇದು ಅಯ್ಯೋ ಇಂಥದ್ದು ಬೇಕಾದಷ್ಟು ನೋಡಿ ಸಾಕಾಗಿದೆ, ಇದು ಬೇಡ ನಮಗೆ, ಇದ್ರ ಅಗತ್ಯ ಇಲ್ಲ. ಯಾಕೆಂದ್ರೆ ಪುಣ್ಯ ಪಾಪೇ ವಿಧೂಯ ನಿರಂಜನ ಪರಮಂ ಸಾಮ್ಯಮುಪೈತಿ ಅಂತಾನೆ ವೇದವು ಹೇಳುದು. ಪುಣ್ಯ ಪಾಪೇ ವಿಧೂಯ, ವಿಧೂಯ ಅಂದ್ರೆ ಬಿಟ್ಟು, ಪುಣ್ಯ ಪಾಪಗಳನ್ನ ಬಿಟ್ಟು. ಯಾವ ಪುಣ್ಯ ಪಾಪ ಅಂದ್ರೆ ಮತ್ತೆ ಸಂಸಾರಕ್ಕೆ ಕಾರಣವಾಗುವ ಪುಣ್ಯಗಳನ್ನ ಬಿಟ್ಟು. ಪಾಪ ಅಂತೂ ಬಿಡ್ಲೇಬೇಕು, ಅದ್ರಲ್ಲಿ ಮತ್ತೆ ಒಳ್ಳೆ ಪುಣ್ಯ ಕೆಟ್ಟ ಪುಣ್ಯ, ಒಳ್ಳೆ ಪಾಪ ಕೆಟ್ಟ ಪಾಪ ಅಂತಿಲ್ಲ. ಪಾಪ ಒಂದೇ ತರ, ಪುಣ್ಯದಲ್ಲಿ ಒಳ್ಳೆ ಪುಣ್ಯ ಕೆಟ್ಟ ಪುಣ್ಯ ಅಂತ ಎರಡಿದೆ. ಆ ಕೆಟ್ಟ ಪುಣ್ಯವನ್ನ ಮತ್ತು ಪಾಪವನ್ನ ಬಿಟ್ಟು ಮೋಕ್ಷಕ್ಕೆ ಹೋಗುವುದಕ್ಕೆ ದಾರಿಗೆ ಸಾಧ್ಯವಾಗುವಂಥದ್ದನ್ನ ಈ ಶರೀರದಿಂದ ಮಾಡ್ಲಿಕ್ಕಾಗತ್ತೆ. ಅದರಿಂದಾಗಿ ಈ ಶರೀರವನ್ನ ಕ್ಷೇತ್ರ ಅಂದ್ರೆ, ಕ್ಷೇತ್ರ ಅಂದ್ರೆ ಒಂದು ಶಬ್ದದ ಅರ್ಥ ಗದ್ದೆ ಅಂತ. ಕ್ಷೇತ್ರ ಅಂದ್ರೆ ಗದ್ದೆ, ಉತ್ತು ಚೆನ್ನಾಗಿ ಬೀಜ ಹಾಕಿ ಅದರಲ್ಲಿ ನೀರು ಇತ್ಯಾದಿಗಳನ್ನ ಹಾಕಿ ಬೆಳೆ ತೆಗಿಲಿಕ್ಕಾಗತ್ತೆ. ಭಗವಂತ ಕ್ಷೇತ್ರಜ್ಞ, ಉಳುವವ, ಉಳುವವ ಮತ್ತು ಯಾವ ಯಾವ ಪದಾರ್ಥವನ್ನ ಹೇಗೆ ಬಿತ್ತಬೇಕು ಅಂತ ತಿಳಿದವ. ಏತದ್ಯೋ ವೇತ್ತಿ ತಂ ಪ್ರಾಹು ಕ್ಷೇತ್ರಜ್ಞ ಇದೆ ತದ್ವಿಧ. ಯಾರು ಇದನ್ನು ಚೆನ್ನಾಗಿ ತಿಳಿದಿದ್ದಾನೋ ಈ ಕ್ಷೇತ್ರ ಏನು ಅಂತ. ನಾವು ಕ್ಷೇತ್ರಸ್ಥರು, ಕ್ಷೇತ್ರಜ್ಞರಲ್ಲ. ಕ್ಷೇತ್ರ ಅಂತ ಗೊತ್ತಿದೆ ಅಷ್ಟೇ. ಎಷ್ಟು ಕ್ಷೇತ್ರಗಳು ಈ ಜಗತ್ತಿನಲ್ಲಿ. ಈಗ ಮನುಷ್ಯ ಶರೀರ ಮಾತ್ರ ಅಲ್ಲ, ಎಲ್ಲಾ ಪ್ರಾಣಿಗಳ ಶರೀರವು ಕ್ಷೇತ್ರವೇ. ಒಂದು ಶರೀರ ಮಾತ್ರ ಕ್ಷೇತ್ರ ಅಲ್ಲ. ಆದ್ರೆ ಸಾಧನೆಗೆ ಉಪಯುಕ್ತವಾದ ಭಾಗ ಯಾವುದು ಅಂತ ಹೇಳುವಾಗ ಈ ಶರೀರವನ್ನ ಕ್ಷೇತ್ರ ಅಂತ ಹೇಳಿದ್ರು. ಏತದ್ಯೋ ವೇತ್ತಿ, ಯಾರು ಈ ಕ್ಷೇತ್ರವನ್ನ ಚೆನ್ನಾಗಿ ತಿಳಿದಿದ್ದಾನೋ ಅವನನ್ನ ಕ್ಷೇತ್ರಜ್ಞ. ನಮ್ಮ ಶರೀರದೊಳಗೆ ಏನೇನಿದೆ ಅಂತ ಒಂದ್ಸಲ ಆದ್ರೂ ನಾವು ಯೋಚನೆ ಮಾಡಿದೀವ? 72,000 ಕೋಟಿ ನಾಡಿಗಳಿವೆ ಇಷ್ಟೇ ಶರೀರದಲ್ಲಿ. ನಮ್ಗೆ 72,000 ಕೋಟಿ ಬರೀಲಿಕ್ಕೆ ಈ ಶರೀರಕ್ಕಿಂತ ಅಗಲ ಹೋಗುತ್ತೆ ಆ ಕಡೆಗೆ 0 ಹಾಕಿದ್ರೆ. ಆದ್ರೆ ಅಷ್ಟರಲ್ಲಿ ಅಷ್ಟೂ ಒಳಗಿನಿಂದ ನಾಡಿಗಳು ಸೇರಿವೆ. ಇದು ಕಣ್ಣಿಗೆ ಕಾಣದ್ದು. ಇನ್ನು ಕಾಣುವಂತಹ ನರಗಳು, ರಕ್ತ ನಾಳಗಳು, ಮಾಂಸ, ಸ್ನಾಯು, ಅಸ್ಥಿ, ಅದರೊಳಗೆ ಸೇರಿದ ಮಜ್ಜೆ, ಇದು ಎಲ್ಲದಕ್ಕೂ ಸೇರಿದಂತೆ ಮತ್ತೆ ಭಗವಂತನ ಬೇರೆ ಬೇರೆ ರೂಪಗಳಿವೆ. ಅವುಗಳೆಲ್ಲವನ್ನು ಕ್ರಮ ಪ್ರಕಾರವಾಗಿ ಜೋಡಿಸಿ ದೇಹದಲ್ಲಿ ತಿಂದ ಅನ್ನ ಏನಾಗುತ್ತೆ, ಪ್ರತಿ ದಿವಸ ಏನೋ ಆಗತ್ತೆ, ನಮ್ಗೆ ಗೊತ್ತಿಲ್ಲ, ಹೊಟ್ಟೆಗೆ ಹೋದ್ಮೇಲೆ ಏನೋ ಆಗತ್ತೆ. ಆದ್ರೆ ನಾವು ಮಾತ್ರ ನಾವೇ ತಿಂದಿದ್ದು, ನಾವೇ ಜೀರ್ಣಿಸಿಕೊಂಡಿದ್ದು, ನಾವೇ ಶಕ್ತಿಯನ್ನ ದಿನ ಬೈಸೆಪ್ಸ್ ಮಾಡಿ ದೊಡ್ಡದಾಗಿದ್ದು ಅಂತ ಏನೇನು ಕಲ್ಪಿಸ್ಕೊಳ್ತಾ ಇರ್ತೇವೆ. ಆದ್ರೆ ಒಳಗಿನಿಂದ ತಿಂದ ಅನ್ನ ಜೀರ್ಣ ಆಗಿ ಶರೀರದ ಭಾಗವೇ ಆಗಬೇಕು ಅಂತ ಡಿಸೈಡ್ ಮಾಡೋರು ಯಾರು? ನಾವೇನು ಮಾಡ್ತಿಲ್ಲ. ಅದು ಕಣ್ಣಿಗೆ ಚುರುಕಾಗ್ಲಿಕ್ಕೆ ಎ ವಿಟಮಿನ್ ಸಿಗಬೇಕು, ಹಲ್ಲು ಗಟ್ಟಿ ಆಗ್ಲಿಕ್ಕೆ ಸಿ ವಿಟಮಿನ್ ಸಿಗಬೇಕು, ಮೈ ಚರ್ಮ ಚೆನ್ನಾಗಿ ಅದರಲ್ಲಿ ಪ್ಯಾಚಸ್ ಬರಬಾರದು ಅಂದ್ರೆ ಡಿ ವಿಟಮಿನ್ ಸಿಗಬೇಕು. ಇದೆಲ್ಲ ನಾವು ತಿನ್ನುವಾಗ ಬೈಫರ್ಕೇಟ್ ಮಾಡಿ ಹೊಟ್ಟೆಗೆ ಹಾಕಿ ಇದು ಇಲ್ಲಿಗೆ ಹೋಗ್ಬೇಕು, ಇದು ಇಲ್ಲಿಗೆ ಹೋಗ್ಬೇಕು, ಇದು ಇಲ್ಲಿಗೆ ಹೋಗ್ಬೇಕು ಅಂತೆಲ್ಲ ದಾರಿ ತೋರಿಸಿ ತಿಂದಿದೀವ? ಹೋಗುತ್ತೆ. ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತ ಪ್ರಾಣಾಪಾನ ಸಮಾಯುಕ್ತ ಪಚಾಮಿ. ನಾನ್ ನೋಡ್ಕೊಳ್ತೇನೆ, ನೀವು ತಿನ್ನಿ, ಚೆನ್ನಾಗಿರು, ತಿನ್ನಿ, ನೈವೇದ್ಯ ಮಾಡಿ ತಿನ್ನಿ, ಶ್ರದ್ಧೆಯಿಂದ ತಿನ್ನಿ, ಭಗವಂತನಿಗೆ ಒಪ್ಪಿಸಿದ್ದೇನೆ ಅಂತ ಅನ್ಕೊಂಡು ತಿನ್ನಿ, ಉಳಿದಿದ್ದು ನಾನು ನೋಡ್ಕೊಳ್ತೇನೆ. ಇಷ್ಟು ದೇವರು ಭರವಸೆ ಕೊಟ್ಟ ಮೇಲೂ ನಾವು ಹಾದಿ ಬೀದಿಯಲ್ಲಿ ಬಂದದ್ದು ಎಳೆದು ತಿನ್ನುವಂಥದ್ದು ನಾಯಿಗಳಾದ್ರೂ ಸ್ವಲ್ಪ ಕಮ್ಮಿ ಎಳೀತಾವೆ. ಮನುಷ್ಯರು ಅದಕ್ಕಿಂತಲೂ ಭಯಾನಕವಾಗಿ ಎಳೆದು ತಿಂತಾರೆ ಕಿತ್ತಾಡಿ. ಹಾಗಾಗಿ ಅಂತಹ ಕ್ಷೇತ್ರದ ಬಗ್ಗೆ ನಮ್ಗೇನು ಗೊತ್ತಿಲ್ಲ. ನಮ್ಮ ಕಣ್ಣಿನ ಬಗ್ಗೆ ಕೆಲವೊಮ್ಮೆ ಅನ್ಸುತ್ತೆ, ನಾವು ಡೈರೆಕ್ಟ್ ಆಗಿ ಒಂದು ನಾಟಕ ನೋಡುವಾಗ ಎಷ್ಟು ಚಂದ ಇರುತ್ತೆ, ಅದನ್ನೇ ನಾವು ವಿಡಿಯೋ ಮಾಡಿ ನೋಡುವಾಗ ಅಯ್ಯ ಹೀಗೆ ಇದ್ದಿದ್ದು ಅಂತ ಅದ್ರ ಬಗ್ಗೆ ಒಂಥರ ಸಪ್ಪೆ ಭಾವನೆ ಅನ್ಸುತ್ತೆ. ಯಾಕಂದ್ರೆ ಅದರ ಕಣ್ಣಿಗೆ ಅಷ್ಟೇ ಕಾಣುದು. ನಮ್ಮ ಕಣ್ಣಿಗೆ ಪ್ರತಿಯೊಂದು ಸೂಕ್ಷ್ಮವಾದ ಬೇಡ. ನೀವು ಯಾವುದೋ ಬೆಟ್ಟಕ್ಕೆ ಹೋದ್ರೆ ನೀವು ಕ್ಯಾಮರಾದಿಂದ ಒಂದು ಫೋಟೋ ತೆಗಿರಿ, ನೀವು ಕಣ್ಣಲ್ಲಿ ಆ ಬೆಟ್ಟವನ್ನು ನೋಡಿ ಒಂದ್ಸಲ. ಎರಡಕ್ಕೂ ಎಷ್ಟು ಸೂಕ್ಷ್ಮ ವ್ಯತ್ಯಾಸಗಳನ್ನು ನಮ್ಗೆ ಕಣ್ಣು ಗ್ರಹಿಸಿಕೊಡುತ್ತೆ. ಅಷ್ಟು ಸೂಕ್ಷ್ಮವಾದ ಮತ್ತು ಅಷ್ಟು ಅದ್ಭುತವಾದ ಸಂಗ್ರಹ ಮಾಡುವಂತಹ ಲೆನ್ಸು ನಾವು ಹೊರಗಿನಿಂದ ಇಲ್ಲಿ ತನಕ ಸೃಷ್ಟಿ ಮಾಡ್ಲಿಕ್ಕೆ ಆಗಿಲ್ಲ. ಕೆಲವು ದೂರ ಆದ್ರೆ, ಕೆಲವು ದೊಡ್ಡದಾದ್ರೆ, ಕೆಲವು ಸೂಕ್ಷ್ಮ ಆದ್ರೆ ಕಣ್ಣೆಲ್ಲವೂ ಒಟ್ಟಿಗೆ, ಅಷ್ಟನ್ನು ಒಟ್ಟಿಗೆ ಕಣ್ಣು ಮಾಡುತ್ತೆ. ಅದರಿಂದಾಗಿ ಭಗವಂತ ಕೊಟ್ಟಿರುವಂತಹ ಈ ದೇಹದ ಪ್ರತಿಯೊಂದು ಇಂದ್ರಿಯವೂ ಕೂಡ ಹೊರಮುಖದಲ್ಲಿ ಅದನ್ನ ಸಿದ್ಧ ಮಾಡ್ಲಿಕ್ಕೆ ಎಷ್ಟೆಷ್ಟು ದೊಡ್ಡ ಯಂತ್ರ ಮಾಡಬೇಕು. ಅದ್ರ ಒಳಗೆ ಅದನ್ನು ಇಷ್ಟು ಸಣ್ಣ ಗೋಳ, ಇಷ್ಟು ಸಣ್ಣ ಕಿವಿಯ ಗೂಡು, ಇಷ್ಟು ಸಣ್ಣ ನಾಲಿಗೆ ಬಾಯಿ, ಆ ನಾಲಿಗೆ ಎಷ್ಟು ತರದ ಅಕ್ಷರಗಳನ್ನು ಹೇಳುತ್ತೆ, ಮೂಗು ಎಷ್ಟು ತರದ ಪರಿಮಳನ್ನು ಗ್ರಹಿಸುತ್ತೆ, ಕಣ್ಣು ಎಷ್ಟು ತರದ ಬಣ್ಣಗಳನ್ನು ನೋಡುತ್ತೆ. ಅದರಲ್ಲೂ ಹೆಣ್ಮಕ್ಳಿಗೆ ಕಲರ್ಗಳು ಜಾಸ್ತಿ ತೋರಿಸುವ ಶಕ್ತಿ ಕೊಟ್ಬಿಟ್ಟಿದ್ದಾನೆ.
ಕಿವಿಯಲ್ಲಿ ಎಷ್ಟು ತರದ ಶಬ್ದ, ಅದು ನಮ್ಮನೆ ನಾಯಿ ಬೊಗಳಿದ್ದು ಪಕ್ಕದ ಮನೆ ನಾಯಿ ಬೊಗಳಿದ್ದು ವ್ಯತ್ಯಾಸ ಕರೆಕ್ಟ್ ಆಗಿ ಗೊತ್ತಾಗುತ್ತೆ. ಮಕ್ಕಳು ಹೋಗಿದ್ರೆ ಆ ಮನೆ ಮಗುವ ಈ ಮನೆ ಮಗುವ ಗೊತ್ತಾಗಲ್ಲ. ಅಂದ್ರೆ ಆ ರೀತಿ ಚರ್ಮದ ಸ್ಪರ್ಶಕ್ಕೆ ಎಷ್ಟು ಮೆತ್ತನೆಯೋ ಗಟ್ಟಿಯೋ ಪದಾರ್ಥ, ಮರದ್ದೋ ಲೋಹದ್ದೋ ಕಲ್ಲೋ ಏನು ಅಂತ ಎಷ್ಟು ಸ್ಪಷ್ಟ ನಾವು ನೋಡದೇನೆ ಹೇಳ್ಬೋದು ಮುಟ್ಟಿದಾಗ. ಇಷ್ಟು ಇಂದ್ರಿಯಗಳಿಗೆ ಇಷ್ಟು ವ್ಯವಸ್ಥಿತವಾದ ಬೇರೆ ಬೇರೆ ವಸ್ತುಗಳನ್ನು ಗ್ರಹಿಸುವ ಶಕ್ತಿ ಉಳ್ಳಂತ ಇಂದ್ರಿಯಗಳ ಒಳಗೆ ಏನೆಲ್ಲ ಮೆಕ್ಯಾನಿಸಮ್ ಇದೆ ಇದೆ ನಾವು ಯೂಸ್ ಮಾಡ್ತಾ ಇದ್ದೇವೆ, ಅನುಭವಕ್ಕೆ ಬರ್ತಾ ಇದೆ, ಖುಷಿ ಪಡ್ತಾ ಇದ್ದೀವಿ ಅಷ್ಟೇ. ಅದರೊಂದಿಗೆ ಕ್ಷೇತ್ರಜ್ಞರು ನಾವಲ್ಲ, ನಾವು ಕ್ಷೇತ್ರಸ್ಥರು. ಈ ಕ್ಷೇತ್ರದಲ್ಲಿ ಸುಮ್ಮನೆ ಇದ್ದೀವಿ, ಅದು ಕೆಲಸ ಮಾಡ್ತಾ ಇರುತ್ತೆ. ನಾನು ಅನ್ಕೊಂಡು ಅದ್ರ ಮೇಲೆಲ್ಲ ಪಟ್ಟಿ ಹಾಕಿ, ಈ ಕೆಲವರೆಲ್ಲ ಅವ್ರು ತಯಾರು ಮಾಡುದಿಲ್ಲ ಪದಾರ್ಥ, ಅದನ್ನ ತಂದು ಕೊಡ್ತಾನೆ ಪಾಪ ಯಾರು ಪಾಪದವನು, ಇವನು ಅವ್ನು ಲೇಬಲ್ ಹಚ್ಚಿ ಎಲ್ಲ ಕಡೆ ಮಾರಾಟ ಮಾಡೋದು. ನಾವು ಹಾಗೆ ಭಗವಂತ ಎಲ್ಲ ಮಾಡಿ ರೆಡಿ ಮಾಡಿ ಕೊಟ್ಟಿರ್ತಾನೆ, ನೋಡುದು ಕೇಳುದು ತಿನ್ನುದು ಉಣ್ಣುದು ಹಾರುದು ಕುಣಿಯುದು ಎಲ್ಲ. ನಾವು ಅದರ ಮೇಲೆ ನಂದು 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 ಅಂತ ಒಂದು ಚೀಟಿ ಎಣಿಸೋದಷ್ಟೇ ನಮ್ ಕೆಲಸ. ಅದು ಸುಲಭ, ಅಭಿಮಾನದಿಂದ ನಂದು ಅಂದ್ಕೊಂಡ್ರೆ ಮುಗಿದೋಯ್ತು. ಆದ್ರೆ ಅವನು ಕ್ಷೇತ್ರಸ್ಥನಾಗ್ತಾನೆ ಹೊರತು ಕ್ಷೇತ್ರಜ್ಞನಾಗುವುದಿಲ್ಲ. ಮತ್ತೆ ಎಚ್ಚರ ಕೊಟ್ಟ, ನೀನ್ ಅನ್ಕೊಳ್ತಿ ಅಂತ ನನಗೆ ಗೊತ್ತು, ಅದಕ್ಕೆ ಹೇಳಿದ ಕ್ಷೇತ್ರಜ್ಞಂಚಾಪಿ ಮಾಂ ವಿದ್ಧಿ. ಕೃಷ್ಣ ಹೇಳುದು ಕ್ಷೇತ್ರಜ್ಞ ಅಂತೂ ನನ್ನನ್ನು ಕೊಡು, ನನ್ನನ್ನು ಗಮನಿಸು, ನೀನ್ ಕ್ಷೇತ್ರಜ್ಞ ಅಂತ ತಿಳ್ಕೊಳ್ಬೇಡ. ಯಾಕೆಂದ್ರೆ ನೀನು ನಿನ್ನ ಕ್ಷೇತ್ರದ ಬಗ್ಗೆ ಚೂರು ತಿಳ್ಕೊಂಡಿದ್ದಿ ಅಂತ ಅನ್ಕೋ. ಯಾರೋ ಒಬ್ಬ ಬಾಟನಿ ಓದಿ ಒಂದು ಸಸ್ಯಗಳ ಬಗ್ಗೆ ತಿಳ್ಕೊಂಡ, ಅಥವಾ ಮನುಷ್ಯನ ಶರೀರದ ಬಗ್ಗೆ ಕೊಯ್ದು ಕುಪ್ಪಳಿಸಿ ಏನೋ ಮಾಡಿ ತಿಳ್ಕೊಂಡ ಅಂತ ಇಟ್ಕೊಳ್ಳಿ. ಅಂದ್ರೆ ಸ್ವಕ್ಷೇತ್ರಜ್ಞನಾಗ್ತಾನೆ ಬಿಟ್ರೆ ಸರ್ವಕ್ಷೇತ್ರೇಶು ಭಾರತ, ಸರ್ವ ಕ್ಷೇತ್ರಗಳಲ್ಲಿ ಏನೇನಿದೆ ಎಲ್ಲಾ ತರದ ಚಿಕಿತ್ಸಾ ಕ್ರಮವನ್ನ ಒಂದೇ ತರ ಎಲ್ರಿಗೂ ಪ್ರಯೋಗ ಮಾಡ್ಲಿಕ್ಕೆ ಆಗಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ಪದಾರ್ಥ, ಒಬ್ಬರದ್ದು ಶೀತ ಪ್ರಕೃತಿ, ಒಬ್ಬರದ್ದು ವಾತ ಪ್ರಕೃತಿ, ಒಬ್ಬರದ್ದು ಕಫ ಪ್ರಕೃತಿ, ಹೀಗೆ ಏನೇನೋ ಇದೆ ಅನ್ನೋದಕ್ಕೆ ಪದಾರ್ಥಗಳನ್ನ ಅವನು ಬದಲಾಯಿಸಿಯೇ ಕೊಡ್ಬೇಕು. ಅವ್ರಿಗೆ ಕೊಟ್ಟಿದ್ದೆ, ಇವ್ರಿಗೂ ಕೊಡೋಣ ಅಂತ ಕೊಟ್ಟೆ, ಅವ್ರು ಬರಲೇ ಇಲ್ಲ ಅಂತ ಆಮೇಲೆ ಬೇಜಾರು ಮಾಡ್ಕೊಂಡ್ರೆ ಉಪಯೋಗ ಇಲ್ಲ. ನನ್ನ ಹತ್ರ ಬಂದವ್ರು ಯಾರು ವಾಪಸ್ ಹೋಗಲ್ಲ ಅಂತ. ಹಾಗಾಗಿ ಕ್ಷೇತ್ರಜ್ಞೆಯೋರ್ ಜ್ಞಾನಂ ಯತ್ತ ಜ್ಞಾನಂ ಮತಂ ಮಮ. ಯಾವ ಯಾವ ಕ್ಷೇತ್ರಗಳ ವ್ಯವಹಾರ ಈ ಜಗತ್ತಿನಲ್ಲಿ ನಡೆಯುತ್ತೋ ಅಷ್ಟರ ಬಗ್ಗೆಯೂ ಸರಿಯಾದ ಅರಿವು ಇರುವವನು ನಾನು. ಆದ್ರಿಂದಾಗಿ ಕ್ಷೇತ್ರಜ್ಞಂಚಾಪಿ ಮಾಂ ವಿದ್ಧಿ, ಇದು ನಾನು ನಿಜವಾದ ಕ್ಷೇತ್ರಜ್ಞ ಅಂತ ನನ್ನ ಹೆಸರು ಅನ್ನೋದನ್ನ ಕೃಷ್ಣ ಹೇಳಿದ. ಇದೆಲ್ಲ ಕ್ಷೇತ್ರದ ಬಗ್ಗೆ, ಕ್ಷೇತ್ರದ ವಿಕಾರ, ಕ್ಷೇತ್ರದಿಂದ ಏನೇನಾಗುತ್ತೆ, ಕ್ಷೇತ್ರಕ್ಕೆ ಏನೇನಾಗುತ್ತೆ, ಕ್ಷೇತ್ರದಲ್ಲಿ ಏನೇನಾಗುತ್ತೆ, ಇದೆಲ್ಲ ತುಂಬಾ ಇದೆ. ಮತ್ತೆ ಬೇರೆ ಬೇರೆ ತರದ ಕರ್ಮಗಳಾಗುತ್ತೆ, ವಿಕಾರಗಳಾಗ್ತವೆ, ಸಂತತಿ ಆಗುತ್ತೆ, ಅಥವಾ ಸಾಧನೆಗಳಾಗ್ತವೆ, ಪಾಪ ಪುಣ್ಯಗಳ ಬೆಳವಣಿಗೆ ಆಗುತ್ತೆ, ಹೀಗೇನೇನೋ ಒಂದಿಷ್ಟು ಆಗುತ್ತಲ್ಲ. ಇದೇನು ಅದರ ಬಗ್ಗೆ ನಿನಗೆ ಸಂದೇಹ ಬಂದ್ರೆ ತತ್ ಸಮಾಸೇನ ಮೇಷೋಣ, ಅದೆಲ್ಲವನ್ನು ಬಿಡಿಸಿ ಹೇಳ್ತೇನೆ. ಕ್ಷೇತ್ರ ಅಂದ್ರೆ ಏನು, ಅದು ಎಂಥದ್ದು, ಅದರ ಒಳಗಾಗುವ ಬದಲಾವಣೆಗಳೇನು, ಅದನ್ನ ಒಳಗಿನಿಂದ ನಿಂತು ಯತ್ ಪ್ರಭಾವ, ಯಾರಿಂದ ಪ್ರೇರಿತವಾಗಿ ಈ ಎಲ್ಲ ಕೆಲಸಗಳು ನಡೀತಾವೆ, ಪ್ರಭಾವಿಸುವವನು ಯಾರು, ಯಾರೋ ಪ್ರೇರಿಸ್ತಾರೆ ಅಂತ ಹೇಳಿದ್ರೆ ಅವನು ಯಾರು ಅಂತ ಗೊತ್ತಾಗದೇ ಇದ್ರೆ ಪ್ರಭಾವಿಸಿದ್ರ ಪರಿಣಾಮ ಹೇಗೆ ಗೊತ್ತಾಗ್ಬೇಕು, ಮತ್ತು ಅಂಥ ವ್ಯಕ್ತಿಯ ಹಿರಿತನ ಏನು, ಅದೆಲ್ಲವನ್ನು ಕೂಡ ನಾನು ಸಂಗ್ರಹ ಮಾಡಿ ಒಂದು CD ಕಾಪಿ ಮಾಡಿ ಕೊಟ್ಬಿಡ್ತೇನೆ. ಪ್ಲೇ ಮಾಡ್ಕೊಂಡು ಕೇಳ್ಕೊಂಡು ಒದ್ದಾಡು ಅಂತ ಹೇಳಿ ದೇವರು ಶುರು ಮಾಡ್ತಾನೆ. ಈ ವಿಷಯವನ್ನ ದೇವರು ನಾನೇ ಫಸ್ಟ್ ಟೈಮ್ ನಿಮಗೆ ಹೇಳಿ ಇಲ್ಲದ್ದನ್ನೆಲ್ಲ ತುಂಬಿಸ್ತೇನೆ ಅಂತ ಅನ್ಕೊಳ್ಬೇಡಿ. ಇದು ನಾನೇ ಹೇಳಿದ್ದಲ್ಲ. ಋಷಿಭಿರ್ ಬಹುಧಾ ಗೀತಂ ಛಂದೋಭಿರ್ ವಿವಿಧೈ ಪೃಥಕ್ ಬ್ರಹ್ಮಸೂತ್ರ ಪದೈಶ್ಚೈವ ಹೇತು ಮಧ್ಯರ್ ವಿನಿಶ್ಚಿತೈ. ಈ ಹಿಂದೆ ಋಷಿಗಳು ತಮ್ಗೆ ಏನು ಅಂತರಂಗದ ಧ್ಯಾನದ ಸ್ಥಿತಿಯಲ್ಲಿ ಸತ್ಯವನ್ನ ದರ್ಶನ ಮಾಡುವಾಗ ಅವರಿಗೂ ಈ ಸಂಗತಿಗಳು ಕಂಡಿವೆ. ನಾನು ಹೇಳಿದ್ದನ್ನ ನಾನೇ ಹೇಳಿದ್ದು ಅಂತ ನೀನು ಇಲ್ಲಿಗೆ ಈ ಟೈಮಲ್ಲಿ ಅರ್ಜುನನ ಕೈಯನ್ನು ಹೇಗಾದ್ರೂ ಮಾಡಿ ಸಶಕ್ತಗೊಳಿಸಿ ಯುದ್ಧ ಮಾಡಿಸಿಬಿಟ್ರೆ ನನ್ನ ಕೆಲಸ ಆಗತ್ತೆ ಅಂತ ಅನ್ನೋ ಕೆಲಸಕ್ಕೋಸ್ಕರ ನಾನು ಇದನ್ನು ಹೇಳಿದ್ದಲ್ಲ. ಇದು ಈ ಹಿಂದೆ ಇದ್ದದ್ದನ್ನು ಈಗ ನೆನಪಿಸ್ತಾ ಇದ್ದೇನೆ. ಛಂದಸ್ಸು, ವೇದಗಳಲ್ಲೂ ಈ ಮಾತುಗಳು ಬಂದಿವೆ. ಬ್ರಹ್ಮಸೂತ್ರ ಪದಗಳು, ಬ್ರಹ್ಮಸೂತ್ರ ಅಂದ್ರೆ ವೇದಕ್ಕೆ ವಿವರಣೆಯಾಗಿ ಬಂದ ಸೂತ್ರಗಳು. ಈ ಸೂತ್ರಗಳು ಕೂಡ ಅನೇಕ ಯುಕ್ತಿಗಳಿಂದ ನಾನು ಹೇಳಿದಂತಹ ಈ ಹಿಂದೆ ಕ್ಷೇತ್ರ ಅಂದ್ರೆ ಏನು, ಅದರ ಕಾರ್ಯಭಾರ ಏನು, ಅದು ಎಷ್ಟು ಕೆಲಸ ಮಾಡುತ್ತೆ, ಅದಕ್ಕೆ ಪ್ರೇರಣೆ ಮಾಡುವನೆ, ಈ ಎಲ್ಲಾ ಸಂಗತಿಗಳ ಬಗ್ಗೆ ತುಂಬಾ ವಿಸ್ತಾರವೇ. ಬ್ರಹ್ಮಾಂಡವೇ ಒಂದು ಕ್ಷೇತ್ರ, ಅದರ ರೆಪ್ಲಿಕಾ ಈ ಪಿಂಡಾಂಡ, ಈ ಶರೀರ ಅನ್ನೋದು ಸಣ್ಣ ರೆಪ್ಲಿಕಾ. ಅಲ್ಲೇನೇನಿದೆಯೋ ಅದರ ಸೂಕ್ಷ್ಮ ರೂಪವೇ ಈ ಶರೀರ.
ಈ ಶರೀರದಲ್ಲಿ ಅಲ್ಲೇನ್ ನಡೆಯುತ್ತೋ ಅದೆಲ್ಲ ನಡೆಯುತ್ತೆ, ಆದ್ರೆ ನಮ್ಗೆ ಗೊತ್ತಾಗಲ್ಲ ಅಷ್ಟೇ. ನಾವು ನಮ್ದೇ ಮಹಾ ಸಾಮ್ರಾಜ್ಯ ಅಂತ ಅನ್ಕೊಂಡು ಅದರಲ್ಲೇ ನಾವು ರಾಜಾದಿರಾಜನಾಗಿ ಮೆರೆಯುವಂತಹ ಅನುಕೂಲವನ್ನು ದೇವರು ಸುಮ್ಮನೆ ಮಾಡಿಕೊಟ್ಟಿದ್ದಾನೆ, ನಾವು ಮೆರೀತಾನೆ ಇರ್ತೇವೆ. ಆದ್ರೆ ಏನೇನಿದೆ ಅನ್ನೋದನ್ನ ಮತ್ತೆ ಮುಂದೆ ಹೇಳ್ತಾನೆ. ಮಹಾಭೂತಾನಿ, ಮಣ್ಣು ನೀರು ಗಾಳಿ ಬೆಂಕಿ ಆಕಾಶ. ಅಹಂಕಾರ, ಅಹಂಕಾರ ಅಂದ್ರೆ ಇದು ಖಾರವಾದದ್ದಲ್ಲ. ಅಹಂಕಾರ, ಅಹಂ ನಾನು ಅಂತ ಒಂದು ಸೆಲ್ಫ್ ಎಕ್ಸಿಸ್ಟೆನ್ಸ್ ಇದೆಯಲ್ವಾ, ಅದು. ಎರಡು ತರದ ಅಹಂಕಾರ ಇದೆ. ಒಂದು ನಾನು ಅಂತ ಒಂದು ಅಂಡರ್ಲೈನ್ ಇರುವ ಶಬ್ದ ಇರುತ್ತೆ, ಅದನ್ನ ಇಲ್ಲಿ ಹೇಳಲಿಲ್ಲ. ಅದು ಸೃಷ್ಟಿಯಲ್ಲಿ ಬೇಕಿಲ್ಲ, ಅದು ತಾನಾಗೆ ಸೃಷ್ಟಿ ಆಗುತ್ತೆ ಒಳಗಿನಿಂದ. ಮನುಷ್ಯ ಅಂತ ಸೃಷ್ಟಿ ಆದ್ಮೇಲೆ ಅವನೊಟ್ಟಿಗೆ ಅದು ಸೃಷ್ಟಿ ಆಗುತ್ತೆ. ಆದ್ರೆ ಅಹಂ ಅನ್ನೋದು, ಈಗ ನಾನು ಪಾಠ ಕೇಳ್ತಾ ಇದ್ದೇನೆ, ನಾನು ನೋಡ್ತಾ ಇದ್ದೇನೆ, ನಾನು ಇವತ್ತು ಊಟ ಮಾಡಿದೆ, ತುಂಬಾ ರುಚಿಯಾಗಿತ್ತು ಅಂತ ನಾನು ಅನ್ನೋದ್ರ ಪ್ರತಿಯೊಂದು ಕೆಲಸದ ಜೊತೆಗೆ ಒಂದು ಸಂಬಂಧ ಆಗುವಾಗ ನನ್ನ ಒಂದು ಅರಿವು ಅದರ ಜೊತೆಗೆ ಒಂದಿದೆಯಲ್ಲ, ನಾನು ಕೂತದ್ದ ಅವನು ಕೂತದ್ದ ಅಂತ ಡೌಟ್ ಬರುತ್ತೆ ಯಾವತ್ತಾದ್ರೂ ಯಾರಿಗಾದ್ರೂ. ನನಗೆ ಸ್ಪಷ್ಟವಾಗಿ ನಾನು ಮಾಡ್ತಾ ಇರುವ ಕ್ರಿಯೆಯ ಬಗ್ಗೆ ನಮ್ಗೆ ಎಚ್ಚರ ಇರುತ್ತೆ. ಅಂತಹ ಅಹಂಕಾರ ಅನ್ನೋದು ಸೆಲ್ಫ್, ನನ್ನ ಬಗೆಗೆ ನನ್ನತನದ ಅರಿವು, ಅದು ಈ ಸೃಷ್ಟಿಯ ಒಂದು ಭಾಗ. ಇನ್ನು ಬುದ್ಧಿ, ಸರಿ ತಪ್ಪುಗಳ ವಿಚಾರ ಮಾಡುವಂಥದ್ದು. ಅವ್ಯಕ್ತ, ಸೃಷ್ಟಿಯಾಗುವ ಮುನ್ನ ಕಾಣದ ಒಂದು ಪ್ರಪಂಚ ಇದೆ. ಈಗ ಈ ವಿಸ್ತಾರವಾದ ಕಣ್ಣಿಗೆ ಕಾಣುವ ವಸ್ತು ಇದೆ. ಇದು ಸೃಷ್ಟಿಯ ಆರಂಭದಲ್ಲಿ ಇದು ಯಾವುದು ಕಾಣಿಸ್ತಿರ್ಲಿಲ್ಲ. ಎಲ್ಲ ಸೂಕ್ಷ್ಮ ಸ್ಥಿತಿಯಲ್ಲಿ ಪರಮಾಣುಗಳ ರಾಶಿಯಾಗಿ ಧೂಳಿನಂತೆ ಇದ್ದದ್ದನ್ನ ಕಾಲ ಕಾಲಕ್ಕೆ ಸರಿಯಾಗಿ ಅದನ್ನು ಜೋಡಿಸಿ ಒಟ್ಟೈಸಿ ಅದರ ಪರ್ಮಿಟೇಷನ್ ಕಾಂಬಿನೇಷನ್ ಏನೇನಾಗಬೇಕು ಅದೆಲ್ಲ ಮಿಕ್ಸ್ ಆಗಿ ಸೃಷ್ಟಿಯಾಯಿತು. ಆದ್ರೆ ಹೀಗೆ ಮಿಕ್ಸ್ ಆಗುವ ಮುನ್ನ ಸೂಕ್ಷ್ಮ ರೂಪದಲ್ಲಿ ಇದ್ದದ್ದನ್ನ ಅವ್ಯಕ್ತ ಅಂತ ಕರೀತಾರೆ. ಒಂದು ಸಂಗತಿ ಏನು ಅಂದ್ರೆ, ಯಾವುದೇ ಒಂದು ವಸ್ತು ಇಲ್ಲದ್ದು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಯೋಚನೆ ಮಾಡಿ, ಹಿಂಗಂದು ಹಿಂಗ್ ಕೊಟ್ಟ ಅಂತ ಇಟ್ಕೊಳ್ಳಿ, ನಿಮ್ಗೆ ಇಲ್ಲಿರ್ಲಿಲ್ಲ ಬಂತು ಅಂತ ಇಷ್ಟು ಹೇಳ್ಬೋದಷ್ಟೇ. ಬಿಟ್ರೆ ಅವನ ಹತ್ರ ಗುಟ್ಟಾಗಿ ಕೇಳಿದ್ರೆ ಅವನು ಹೇಳ್ತಾನೆ ಅದು ನನ್ನ ಹತ್ರ ಇಲ್ಲಿ ಒಳಗೆ ಇತ್ತು ಅಂತಾನೆ. ಅಥವಾ ಅದು ಇಲ್ಲ, ಅವನು ಇಲ್ಲಿ ಪೂರ್ತಿ ಹೀಗ್ ಮಾಡಿ ಪೂರ್ತಿ ಓಪನ್ ಮಾಡಿ ತೋರಿಸ್ತಾನೆ, ಈಗ್ಲೇ ಹಿಂಗ್ ಮಾಡ್ತಾನೆ. ಆಗ್ಲೂ ಹೇಳ್ತಾನೆ ಅದು ನನಗೊಂದು ಭೂತ ಇದೆ, ಕಣ್ಣಿಗೆ ಕಾಣದ ಭೂತ, ಅದು ನನ್ನ ಕೈಗೆ ತಂದು ಕೊಡುತ್ತೆ, ನಾನು ಅದನ್ನ ತೋರಿಸ್ತೇನೆ ಅಂತ. ಎಲ್ಲೋ ಇರುತ್ತೆ, ಅದನ್ನ ಇಲ್ಲಿ ತಂದು ಕೊಡುದು ಹೊರತು ಮಣ್ಣೇ ಇರ್ಲಿಲ್ಲ, ನೀರೇ ಇರ್ಲಿಲ್ಲ, ಬೆಂಕಿ ಇರ್ಲಿಲ್ಲ, ಒಂದ್ ಮಡಿಕೆ ಮಾಡ್ತೇನೆ, ಸಾಧ್ಯ ಇಲ್ಲ. ಪ್ರಸಂಗ ಬಂತು, ಆದ್ರಿಂದ ನಿಮ್ಗೆ ಇದು ಅರ್ಥ ಆಗ್ಲಿ ಅನ್ನೋ ದೃಷ್ಟಿಯಿಂದ ಹೇಳುದು. ಒಬ್ರು ಕಿಲ್ಪಾಡಿ ಗೋವಿಂದ ಭಟ್ರು ಅಂತಿದ್ರು. ಅದು ಉಡುಪಿಯ ಕಡೆ ಅವರು, ಕಿಲ್ಪಾಡಿ ಅನ್ನೋದು. ಅವರು ಇದು ಸುಮಾರು ಒಂದು 40-50 ವರ್ಷದ ಹಿಂದೆ. ಅವ್ರ ಮನೆಗೆಲ್ಲ ಪಾಪ ಬಹಳ ಜನ ತಮ್ಮ ಕಷ್ಟಗಳನ್ನು ಹೇಳ್ಕೊಳ್ಳಿಕ್ಕೆಲ್ಲ ಬರ್ತಿದ್ರು. ತುಂಬಾ ಆದರ, ಆ ವಿಷಯದಲ್ಲಿ ಏನು ದೋಷ ಇರ್ಲಿಲ್ಲ. ಅವರು ಮಕ್ಕಳನ್ನೆಲ್ಲ ಮಂಗ ಮಾಡ್ಲಿಕ್ಕೆ ಹಿಂಗಂದ್ರೆ ಚಾಕ್ಲೇಟ್ ಕೊಡೋರು. ಅಥವಾ ಯಾರಾದ್ರೂ ನಂಗೆ ಹಸಿವಾಗ್ತಾ ಇದೆ ಮಧ್ಯ ಬೆಳಿಗ್ಗೆ ಟಿಫಿನ್ ಮಾಡಿ ಬರುದಿಲ್ಲ, ಬೇಗ ಬಂದಿರ್ತಾರೆ, ದೂರದಿಂದ ಬಂದ್ರೆ ಬೇಗ ಹೊರಡ್ಬೇಕು, ಬೇಗ ಟಿಫಿನ್ ಆಗುದಿಲ್ಲ. ಅವ್ರು ಹೀಗಂದು ಒಂದು ಇಡ್ಲಿ ಸಾಂಬಾರ್ ಪ್ಲೇಟ್ ರೆಡಿ ಆಗ್ಬಿಡುತ್ತೆ. ಹಿಂಗಂದ್ರೆ ಪ್ಲೇಟ್ ರೆಡಿ, ಅವ್ರು ಪಾಪ ತಿಂದು ಹೋಗೋರು. ಅವ್ರಿಗೆ ಪಾಪ ಹೊಟ್ಟೆಯಲ್ಲಿ ಇನ್ನೇನದು ಕೊಟ್ಟದ್ದು ಭೂತವೋ ಇನ್ನೇನಾದ್ರು ಇಲ್ವಲ್ಲಂತಾರ, ವಾತಾಪೆ ಜಿರುಡೋಭವ ಅಂತ ಹೇಳಿ ಅವ್ನು ಹೇಳ್ತಾನ. ಆತಲ ಇರ್ಲಿಲ್ಲ, ಅವನೊಂದು ವಿಶ್ವಾಸ ಇತ್ತು. ಆಮೇಲೆ ಏನ್ ಮಾಡ್ತಿದ್ರು ಅಂದ್ರೆ, ಅವರು 1 ತಿಂಗಳು ಮುಗಿಯುವಾಗ ಅವರ ಮನೆಗೆ ಹೋಗುವ ದಾರಿಯಲ್ಲಿ ಹೈವೇ ಹತ್ರ ರೈಟ್ ಸೈಡ್ ಅಲ್ಲಿ ಒಂದು ಡಾಬಾ ಇತ್ತು, ಅಂದ್ರೆ ಅವತ್ತು ಹೋಟ್ಲ್ ಇತ್ತು. ಪ್ರತಿ ತಿಂಗಳು ಅವನಿಗೆ ಹೇಳಿಬಿಟ್ಟಿದ್ರು, ನೀನು ಒಂದಿಷ್ಟು ಅಡಿಗೆದ್ದು ಇಡ್ಲಿ ಮಾಡಿದ್ದನ್ನ ಪೇರಿ ಒಂದು 100, 200, 300 ಇಲ್ಲಿ ಮಾಡಿ ಸಾಂಬಾರಲ್ಲಿ ಇಟ್ಟಿರು. ಅದನ್ನ ನೀನ್ ನೋಡ್ಲಿಕ್ಕೆ ಹೋಗ್ಬೇಡ, ಕೇಳ್ಲಿಕ್ಕೆ ಹೋಗ್ಬೇಡ. ನೋಡಿ ತಲೆ ಸುತ್ತಿ ಬಿದ್ರೆ ನಾನ್ ಜವಾಬ್ದಾರಲ್ಲ, ಅದ್ ಏನಾಗುತ್ತೆ ನಿಂಗೆ ಬೇಡ, ನಿಂಗೆ ಅದ್ರ ದುಡ್ಡು ನಾನು ಕೊಡ್ತೇನೆ. ಅವ್ರು ಕೇಳಿದ ತಕ್ಷಣ ಆ ಭೂತ ಓಡಿ ಬಂದು ತಂದು ಅವ್ರ ಕೈ ಕೊಡ್ತಿತ್ತು. ಅದು ಕಾಣಲ್ಲ ನಮ್ಗೆ, ಅವ್ರ ಕೈಗೆ ಬಂದ ಮೇಲೆ ಕಾಣುತ್ತೆ. ಅದು ಹಿಡ್ಕೊಂಡಿದ್ದಾಗ್ಲೂ ಕಾಣಲ್ಲ. ಇಡ್ಲಿ ಓಡಿ ಬರುದು ಇಲ್ಲ, ತಂದು ಕೊಟ್ಟ ಮೇಲೆ ಕೈಗೆ ಸಿಕ್ತಿತ್ತು. ಇದು ಬಹಳ ಜನರಿಗೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಅನುಭವಕ್ಕೆ ಬಂದಿದೆ. ಮತ್ತೆ ಎಲ್ಲ ಬಾಬಾಗಳ ಕಥೆಯೂ ಅಷ್ಟೇ, ಇನ್ನೇನು ಅದರಲ್ಲಿ ವಿಶೇಷ ಏನಿಲ್ಲ. ಕಾಣದ ಶಕ್ತಿಯೊಂದು ಅವರಿಗೆ ಸಹಾಯ ಮಾಡುತ್ತೆ, ಅದು ಅವ್ಯಕ್ತವಾಗಿರುತ್ತೆ. ಯಾವಾಗ ಅದನ್ನು ಬಿಟ್ಟು ಕೊಡುತ್ತೆ ಅದು ವ್ಯಕ್ತವಾಗುತ್ತೆ. ಹಾಗೆ ಪ್ರಕೃತಿಯಲ್ಲಿ ಎಲ್ಲೋ ಇದ್ದದ್ದನ್ನ ಇನ್ನೊಂದು ಕಡೆ ತಂದು ಒಟ್ಟು ಮಾಡಿ ಅದಕ್ಕೊಂದು ರೂಪ ಕೊಡುತ್ತಷ್ಟೇ. ಸೃಷ್ಟಿ ಅಂದ್ರೆ ಹೊಸ್ತು ಯಾವುದು ಸೃಷ್ಟಿ ಆಗಲ್ಲ. ಯಾವುದು ನೀವು ಯಾವ್ದನ್ ಬೇಕಾದ್ರೂ ಕೇಳಿ, ಅದು ಹೊಸ್ತಲ್ಲ. ಇತ್ತು, ರೂಪಾಂತರವಾಗಿತ್ತು, ಇನ್ಯಾವುದೋ ಒಂದು ರೂಪದಿಂದ ಇತ್ತು. ಜೀವವು ಕೂಡ ಸೃಷ್ಟಿ ಆಗುದಿಲ್ಲ,
ದೇವ್ರು ಯಾಕೆ ಹೀಗೆ ಸೃಷ್ಟಿ ಮಾಡಿದ? ದೇವ್ರು ಜೀವನ ಸೃಷ್ಟಿ ಮಾಡಲೇ ಇಲ್ಲ, ಜೀವ ಇತ್ತು. ಇದ್ದ ಜೀವಕ್ಕೆ ಶರೀರ ಕೊಟ್ಟ ಅಷ್ಟೇ. ಇದ್ದ ಜೀವಕ್ಕೆ ಸಾಧನೆಗೆ ಬೇಕಾದ ವಾತಾವರಣವನ್ನು ಕಲ್ಪಿಸಿಕೊಟ್ಟ. ಈ ಭೂಮಂಡಲವನ್ನು ಸೃಷ್ಟಿ ಮಾಡಿದ, ಮರ ಗಿಡ ಪ್ರಾಣಿ ಪಕ್ಷಿ ಈ ತರದ್ದು ಏನೇನು ವಾತಾವರಣ ಬೇಕೋ, ಒಂದು ಅನುಕೂಲದ ಪ್ರಸಂಗ ಬೇಕೋ ಅದನ್ನು ತಂದು ಕೊಟ್ಟ. ಹಾಗಾಗಿ ಅವ್ಯಕ್ತವಾದಂತಹ ಶಕ್ತಿ ಈಗ ವ್ಯಕ್ತವಾಯಿತು ಅಂದ್ರೆ ಪ್ರಪಂಚವಾಯಿತು. ಹೀಗೆ ಬುದ್ಧಿ, ಅಹಂಕಾರ, ಅವ್ಯಕ್ತ. ಇನ್ನು ಈ ಪಂಚಭೂತಗಳು ಸೃಷ್ಟಿ ಆದ್ರೆ ಬರೀ ಸೃಷ್ಟಿಯಾಗಿ ಏನು ಉಪಯೋಗ? ಅದ್ರ ಪಾಡಿಗೆ ಅದಿದೆ ಅಂದ್ರೆ ಏನು ಉಪಯೋಗ? ಅದನ್ನ ಯಾರಾದ್ರೂ ಉಪಯೋಗಿಸ್ಬೇಕಲ್ವಾ? ಅದಕ್ಕೇನ್ ಬೇಕು? ಉಪಯೋಗಿಸ್ಬೇಕು ಅಂದ್ರೆ ಇಂದ್ರಿಯಗಳು ಬೇಕು. ಇಂದ್ರಿಯಾಣಿ ದಶ ಏಕಂ, ದಶ ಏಕಂ. ದಶ ಅಂದ್ರೆ 10, ಏಕ ಅಂದ್ರೆ 1, ಒಟ್ಟು 11. ಯಾವುದು 11? ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು. ಜ್ಞಾನೇಂದ್ರಿಯ ಅಂದ್ರೆ ಕಣ್ಣು, ಮೂಗು, ಬಾಯಿ, ನಾಲಿಗೆ, ಚರ್ಮ. ವಾಕ್, ಪಾಣಿ, ಪಾದ, ಪಾಯು, ಉಪಸ್ಥ. ಕೈ, ಕಾಲು, ನಾಲಿಗೆ. ನಾಲಿಗೆ 2 ಕೆಲಸ ಮಾಡುತ್ತೆ. ಒಂದು ರುಚಿ ನೋಡುತ್ತೆ, ಒಂದು ಮಾತಾಡುತ್ತೆ. ದೇವರು 2 ನಾಲಿಗೆ ಅಂತ ಹೇಳಿದ್ರೆ ಹೌದು, ನಂಗೆ 2 ನಾಲಿಗೆ, ಒಂದು ರುಚಿ ನೋಡುತ್ತೆ, ಒಂದು ಮಾತಾಡುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಒಂದೇ ಇಂದ್ರಿಯ 2 ಇಂದ್ರಿಯದ ಕೆಲಸವನ್ನು ಮಾಡುತ್ತೆ. ಇನ್ನು ಮಲ ವಿಸರ್ಜನೆ, ಮೂತ್ರ ವಿಸರ್ಜನೆಯ ಒಟ್ಟು 5 ಕರ್ಮಾಂಗಗಳು, ಕರ್ಮ ಇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳು. ಯಾಕದು ಜ್ಞಾನೇಂದ್ರಿಯ ಅಂತ ಹೆಸರು ಕೊಟ್ಟರು ಅಂದ್ರೆ ಕಣ್ಣಿನಿಂದ ತಿಳಿವು ಬರುತ್ತೆ, ಕಿವಿಯಿಂದಲೂ ತಿಳಿವು ಬರುತ್ತೆ, ಮೂಗಿನಿಂದಲೂ ತಿಳಿವು ಬರುತ್ತೆ, ನಾಲಿಗೆಯಿಂದಲೂ ರುಚಿಯ ತಿಳಿವು ಬರುತ್ತೆ, ಮಾತಿನಿಂದ ತಿಳಿವು ಬರುದಲ್ಲ, ತಿಳಿವು ಕೊಡುವುದು. ಚರ್ಮ, ಅದು ಕೂಡ ಜ್ಞಾನ ಬರುತ್ತೆ. ಕೈಯಿಂದ ಬರುತ್ತಲ್ಲ ಅಂದ್ರೆ ಅದು ಚರ್ಮವೇ ಬರುದು. ಕೈಯಿಂದ ಮುಖ್ಯ ಕೆಲಸ ಏನಂದ್ರೆ ಎತ್ತುವುದು, ಇಡುವುದು ಇತ್ಯಾದಿಗಳು. ಅದರಲ್ಲಿ ಕೈ, ಕಾಲು ನಮ್ಗೆ ಹೋಗುವುದು, ತಂದುಕೊಳ್ಳುವುದು ಇತ್ಯಾದಿ ಕೆಲಸಗಳಿಗೆ ಉಪಯುಕ್ತ. ಆದ್ರೆ ತಂದು ಕೊಡು ಅಂತ ಹೇಳುವಾಗ ನಾಲಿಗೆ ಕೆಲಸ ಮಾಡುತ್ತೆ, ತಂದು ಕೊಡು ಅಂತ ಹೇಳುವ ಮೂಲಕ. ಹೀಗೆ ಎಲ್ಲ ಕರ್ಮವನ್ನ ಪ್ರಧಾನವಾಗಿಟ್ಟುಕೊಂಡವುಗಳು ಪಂಚಕರ್ಮೇಂದ್ರಿಯಗಳು, ಜ್ಞಾನವನ್ನ ಪ್ರಧಾನವಾಗಿಟ್ಟುಕೊಂಡವುಗಳು ಪಂಚಜ್ಞಾನೇಂದ್ರಿಯಗಳು. ಇನ್ನಿದೆಲ್ಲವನ್ನು ಒಳಗಿನಿಂದ ಯಾರಿಗೂ ಗೊತ್ತಾಗದಾಗೆ ಆಟ ಆಡಿಸುವಂಥದ್ದು ಯಾವುದು ಅಂದ್ರೆ ಮನಸ್ಸು. ವಸ್ತುತ ಇದೇ 10 ಇಂದ್ರಿಯ ಸ್ವಂತ ಏನು ಕೆಲಸ ಮಾಡಲ್ಲ. ಅದು ಮನಸ್ಸು ಹೇಳಿದ್ರೆ ಕೈ ಎತ್ತುತ್ತೆ, ಮನಸ್ಸು ಹೇಳದಾದ್ರೆ ಯಾರು ಎತ್ತುತ್ತಾರೆ? ಸುಮ್ನೆ ಬೇಕಾದ್ರೆ ಹಾಕೊಳ್ಳಿ ಅಟೆಂಡೆನ್ಸ್, ನನ್ನ ನೋಡಿದ್ರಿ ತಾನೆ, ಮತ್ತೆ ಯಾಕೆ ನಾನು ಕೈ ಎತ್ತಬೇಕು ಅಂತ ಹೇಳುತ್ತೆ ಒಳಗಿನಿಂದ. ಅಂದ್ರೆ ಒಳಗಿನಿಂದ ಉದಾಸೀನಕ್ಕೆ ಕಾರಣವಾಗಿ ಅಥವಾ ಚುರುಕುತನಕ್ಕೆ ಕಾರಣವಾಗಿ ಕೆಲಸ ಮಾಡುವಂಥದ್ದು ಮನಸ್ಸು. ಅದು 11ನೇದ್ದು. ಇನ್ನು ಅಷ್ಟಕ್ಕೆ ಮುಗಿಲಿಲ್ಲ. ಈ ಪಂಚಭೂತಗಳಾಯ್ತಲ್ಲ, ಈ ಪಂಚಭೂತ ಗುರುತು ಬರುವುದು ಹೇಗೆ, ಗೊತ್ತಾಗುದು ಹೇಗೆ? ಮಣ್ಣು ಗೊತ್ತಾಗುದು ಪರಿಮಳದಿಂದ, ನೀರು ಗೊತ್ತಾಗುದು ರುಚಿಯಿಂದ, ಬೆಂಕಿ ಗೊತ್ತಾಗುದು ಬಣ್ಣದಿಂದ, ಗಾಳಿ ಗೊತ್ತಾಗುದು ಸ್ಪರ್ಶದಿಂದ, ಆಕಾಶ ಗೊತ್ತಾಗುದು ಸದ್ದಿನಿಂದ. ಅಂದ್ರೆ ಶಬ್ದ ಬಂದಾಗ ಯಾವ ಕಡೆಯಿಂದ ಬಂತು ಅಂತ ಗೊತ್ತಾಗ ಅಷ್ಟು ದೂರ ಜಾಗ ಇಲ್ಲಿ ಇದೆ ಅನ್ನೋದು ಗೊತ್ತಾಗುತ್ತೆ. ಹಾಗಾಗಿ ಈ 5 ಭೂತಗಳು 5 ಇಂದ್ರಿಯಗಳಿಗೆ ಆಹಾರ ಆಗ್ಲಿಕ್ಕೆ ಮಧ್ಯದಲ್ಲಿ ಕನೆಕ್ಟಿವಿಟಿ ಯಾವುದು ಅಂದ್ರೆ ಪಂಚ ಶಬ್ದ ಸ್ಪರ್ಶ ರೂಪರಸ ಎನ್ನುವಂತಹ ವಿಷಯ ಪದಾರ್ಥಗಳು. ಆ ವಿಷಯ ಪದಾರ್ಥಗಳು ಇದ್ರೆ ಈ ಕಣ್ಣಿಗೆ ರೂಪ ಗೊತ್ತಾಗುತ್ತೆ, ಕಿವಿಗೆ ಶಬ್ದ ಗೊತ್ತಾಗುತ್ತೆ, ನಾಲಿಗೆಗೆ ರುಚಿ ಗೊತ್ತಾಗುತ್ತೆ, ಚರ್ಮಕ್ಕೆ ಸ್ಪರ್ಶ ಗೊತ್ತಾಗುತ್ತೆ, ಮೂಗಿಗೆ ಪರಿಮಳ ಗೊತ್ತಾಗುತ್ತೆ. ಹೀಗೆ 5 ಇಂದ್ರಿಯಗಳಿಗೆ 5 ಭೂತಗಳ ಪರಿಚಯಕ್ಕಾಗಿ ಮಧ್ಯದಲ್ಲಿ 5 ವಿಷಯ ಪದಾರ್ಥಗಳು ಬಂತು. ಹೀಗೆ ಇಂದ್ರಿಯ ಗೋಚರ ಪಂಚ. ಆಮೇಲೆ ಇದಿಷ್ಟು ಒಂಥರ ಹೊರಗಿನ ಪ್ರಪಂಚ ಎಲ್ಲ ಆಯ್ತು. ಇನ್ನು ಏಕಂ ಅಂತ ಹೇಳಿದ್ರಲ್ಲ, ದಶೈಕಂ ಅಂತ, ಆ ಒಂದ್ರೊಳಗೆ ಮತ್ತೆ ಸುಮಾರಿದೆ ಕೆಲಸ. ಮನಸ್ಸೇನ್ ಸಾಮಾನ್ಯದ್ದಲ್ಲ, ಎಲ್ಲ ಮಾಡಿ ಸುಮ್ಮನಿರುತ್ತಷ್ಟೇ. ಜೋರಾಗಿ ಬೈಯುವಂತೆ ಮಾಡುದು ಮನಸ್ಸೇ ಒಳಗಿನಿಂದ ಪ್ರೇರಣೆ ಮಾಡಿ. ಹಲ್ಲುದರಿದ್ದು ಪಾಪ ಬಾಯಿದ್ದು ಪಟ್ ಅಂತ ಪೆಟ್ಟು ಬಿದ್ದಾಗ. ಆದ್ರೆ ಅಂಥದ್ದಕ್ಕೆ ಕಾರಣವಾಗುವಂತ ಗುಣಗಳು ಯಾವುದು? ಒಂದೋ ಇಚ್ಛಾ, ಒಂದೋ ದ್ವೇಷ, ಅಥವಾ ಸುಖಂ, ಅಥವಾ ದುಃಖ, ಅಥವಾ ಸಂಘಾತ. ಸಂಘಾತ ಅಂದ್ರೆ ಒಟ್ಟು ಮಾಡುವುದು, ಎಲ್ಲವನ್ನು ಸೇರಿಸುವುದು. ಸಂಘಾತ ಅಂದ್ರೆ ಒಟ್ಟು ಮಾಡುವುದು ಅಂದ್ರೆ ಈಗ ಬರೀ ಕಣ್ಣು ಹೊರಗಿದೆ, ಕಿವಿ ಹೊರಗಿದೆ, ಬಾಯಿ ಹೊರಗಿದೆ ಅಂತ ಹೀಗೆಲ್ಲ ಬಿಡಿ ಬಿಡಿಯಾಗಿದ್ರೆ ಈ ಶರೀರ ಆಗ್ತಿತ್ತ? ಇಷ್ಟು ಚಂದ ವ್ಯವಸ್ಥೆ ಆಗ್ತಿತ್ತ? ತುಂಬಾ ಚಂದ ಉಂಟ್ರಿ, ಕಣ್ ತೆಗೆದು ಹೊರಗಿಡ್ಲಿಕ್ಕೆ ಆಗುತ್ತಾ? ಯಾರೋ ಒಬ್ರು ಹಾಗೆ ಹೇಳಿದ್ರು, ನಿಮ್ ಹಲ್ಲು ತುಂಬಾ ಚೆನ್ನಾಗಿದೆ, ಸೆಟ್ ತೆಕ್ಕೊಟ್ರ. ಹಾಗೆ ದೇಹ ಬೇರೆ ಬೇರೆ ಆದ್ರೆ ಚಂದ ಇಲ್ಲ. ಸಂಘಾತ ಅಂದ್ರೆ ನೋಡಿ, ಕಣ್ಣು ಎಷ್ಟು ಚಂದ ಇದ್ರು ಕೂಡ 1 ಮಿಲಿಮೀಟರ್ನಷ್ಟು ಕಣ್ಣು ಒಂಚೂರು ಕೆಳಗಿದ್ರೆ ಈ ಕಣ್ಣಿಗಿಂತ ಹೇಗೆ ಕಾಣುತ್ತೆ?
ಪ್ರೊಪೋರ್ಷನೇಟ್ ಆಗಿರ್ಬೇಕಲ್ಲ, ಸಮವಿಭಕ್ತಾಂಗ ಅಂತ ಹೇಳ್ತಾರೆ ಅದನ್ನು. ಮೂಗು ತುಂಬಾ ಚಂದ ಇದೆ, ಒಂಚೂರು ಸೊಟ್ಟೆ ಇದೆ, ಅಥವಾ ಕಿವಿ ತುಂಬಾ ಚೆನ್ನಾಗಿ ಒಂದು ಹಾಳೆ ಕೆಳಗಿದೆ, ಅಥವಾ ಹುಬ್ಬು ಚೆನ್ನಾಗಿದೆ ಒಂದು ಹುಬ್ಬು ಜಾಸ್ತಿ ಮೇಲೆ ಹೋಗ್ಬಿಟ್ಟಿದೆ, ಯಾವಾಗ್ಲೂ ಹೀಗೆ ಇರ್ತವೆ ಏನು ಅಂತ ಕೇಳುವ ಹಾಗೆ. ಅಂದ್ರೆ ಹಾಗಾದ್ರೆ ಆ ದೇಹದ ಒಂದು ಚೆಲುವೆ ಹೋಗ್ಬಿಡುತ್ತೆ. ಆದ್ರೆ ಸಂಘಾತ ಅಂದ್ರೆ ಕ್ರಮ ಪ್ರಕಾರವಾಗಿ ಅಲ್ಲಲ್ಲಲ್ಲಿ ಅದೇ ಭಾಗ. ಈಗ ದೇಹದ ಕೊಬ್ಬು ಆ ತೋಳಿನಲ್ಲಿ ಹಾಗೆ ತುಂಬಿಕೊಂಡಿದ್ರೆ ತೋಳು ಚಂದ, ಅದು ಇಲ್ಲಿ ತಳ್ಳಿಗಿದ್ದು ಇಷ್ಟು ಇಲ್ಲಿ ಮಾತ್ರ ದಪ್ಪ ಆಗ್ಬಿಟ್ರೆ, ಅಥವಾ ಕಾಲು ಕೆಲವೊಮ್ಮೆ ಆನೆ ಕಾಲು ರೋಗ ತರ ರೋಗ ಬಂದಾಗದೆ ಎಷ್ಟು ಕೆಟ್ಟದಾಗಿ ಕಾಣುತ್ತೆ. ಅದಲ್ಲದೆ ರೋಗ ಅಲ್ಲದೆ ಸಾಮಾನ್ಯ ಸ್ಥಿತಿಯಲ್ಲೇ ದೇಹ ಹಾಗೆ ವಿಕಾರಗೊಂಡ್ರೆ ಅದನ್ನ ದೇಹವಾಗಿ ನಾವು ಪ್ರೀತಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ರೆ ಹಾಗೊಂದು ಆಗುವುದಕ್ಕೆ ಕಾರಣ ಸಂಘಾತ. ಸಂಘಾತ ಅಂದ್ರೆ ಕ್ರಮವಾಗಿ ಎಲ್ಲವೂ ಕೂಡ ಒಟ್ಟಾಗುವುದು. ಇನ್ನು ಇದರ ಜೊತೆಗೆ ಸ್ವಲ್ಪ ನೆನಪು. ಮನುಷ್ಯ ದೊಡ್ಡವನಾಗೋದು ಅಥವಾ ಅದಕ್ಕೆ ಅವನಿಗೊಂದು ಮಹತ್ವ ಬರುವುದು ಯಾವ್ದ್ರಿಂದ ಅಂದ್ರೆ ನೆನಪಾಗುದು. ನಿನ್ನೆ ಬಂದು ಭೇಟಿಯಾಗಿ ಎಲ್ಲ ಡೀಲ್ ಆಗಿರುತ್ತೆ, ಮರುದಿವಸ ನೀನ್ ಯಾರು ಅಂತ ಕೇಳಿಬಿಟ್ರೆ ಕೋಟಿ ಕೋಟಿ ಗಟ್ಟು ವ್ಯವಹಾರ ಆಗಿರುತ್ತೆ. ನಿನ್ನೆ ಬಂದಾಗ ಎಲ್ಲ ಆಗಿದೆ ಅಂತ ಹೇಳಿರ್ತಾನೆ, ಮರುದಿವಸ ಬಂದಾಗ ನೀವ್ ಯಾರು ಅಂತ ಕೇಳಿದ್ರೆ ಕೇಳ್ಕೊಂಡವನ್ ಏನಾಗ್ಬೇಕು? ಹಾಗಾಗಿ ನೆನಪಿನ ಶಕ್ತಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಮನುಷ್ಯನ ಬೆಳವಣಿಗೆಯ ವಿಷಯದಲ್ಲಿ. ಹಾಗಾಗಿ ಇನ್ನು ಚೇತನ ಧೃತಿ, ನೆನಪಿರುತ್ತೆ ಆದ್ರೆ ತೊಂದರೆ ಆಗುತ್ತೆ ಅಂತ ಪ್ಲೇಟ್ ಚೇಂಜ್ ಮಾಡುದು ಅಂತ ಹೇಳ್ತೇವಲ್ಲ. ನಿನ್ನೆ ಕೊಡ್ತೇನೆ ಅಂತ ಎಲ್ಲ ಹೇಳಿ ಬೇಕಾದಷ್ಟು ಮಾತುಗಳನ್ನಾಡಿ ಅವರಿಂದ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿರ್ತಾನೆ. ಆಮೇಲೆ ಗೊತ್ತಾಗುತ್ತೆ ಇವ್ರು ಅದಕ್ಕಿಂತ ಜಾಸ್ತಿ ಕೊಡ್ತಿದ್ದಾರೆ ಅಂತ. ಅವ್ರ ಹತ್ರ ಎಲ್ಲ ಮಾತಾಡಿದ್ದನ್ನ ಇವ್ರಿಗೆ ಹೇಳಿ ಇವ್ರ ಹತ್ರ 2 ಪಟ್ಟು ವ್ಯವಹಾರ ಮುಗಿಸ್ತಾನೆ. ಧೃತಿ ಇಲ್ಲ. ಧೃತಿ ಅಂದ್ರೆ ದೃಢ ನಿಶ್ಚಯ. ಒಂದಕ್ಕೆ ಫಿಕ್ಸ್ ಆದ್ಮೇಲೆ ಮತ್ತೆ ಅದು ಮಧ್ಯದಲ್ಲಿ ಚೇಂಜ್ ಮಾಡಿದ್ರೆ ಮನುಷ್ಯತ್ವದ ಲಕ್ಷಣದಲ್ಲಿ ಅತ್ಯಂತ ಅದೊಂದು ಕ್ರೂರ ಸ್ವಭಾವ ಆಗ್ಬಿಡುತ್ತೆ. ಆದ್ರೆ ಧೃತಿ ಅನ್ನೋದು ನಿರ್ಧಾರ ದೃಢವಾಗಿರುವುದು ಧೃತಿ. ಇದೆಲ್ಲ ಸೇರಿದ್ರೆ ಏತತ್ ಕ್ಷೇತ್ರಂ, ಇದಿಷ್ಟು ಒಟ್ಟಾದ್ರೆ ಇದನ್ನ ಕ್ಷೇತ್ರ ಅಂತ ಕರೀತಾರೆ. ನಾವು ಇಷ್ಟು ಯೋಚನೆ ಮಾಡಿದ್ವಾ ಶರೀರದ ಬಗ್ಗೆ, ಇಷ್ಟೆಲ್ಲ ಇದೆ ಅಂತ? ಪಂಚಭೂತ ಒಂಚೂರು ಎಲ್ಲೋ ಗೊತ್ತಿತ್ತೋ ಏನು, ಮಣ್ಣು ನೀರು ಗಾಳಿ ಬೆಂಕಿ ಆಕಾಶ ಅದೇ ಹೊರಗೆದ್ದು ಗೊತ್ತಿತ್ತು. ಇದ್ರೊಳಗೆ ಇದೆಯಾ ಅಂತ ಕೇಳಿದ್ರೆ, ನಾನು ಯಾವತ್ತೋ ಕೇಳಿದ್ರೆ ಇದ್ರಲ್ಲಿ ಮಣ್ಣೆಲ್ಲಿದೆ ಸರ್ ಅಂತ ಕೇಳಿದ್ರು. ಸ್ವಲ್ಪ ಸ್ನಾನ ಮಾಡಿದ 2 ದಿವಸ ಇರು ತಿಕ್ಕು ಆಮೇಲೆ ಗೊತ್ತಾಗುತ್ತೆ ಅಂತ ಹೇಳಿದೆ. ಹಾಗಾಗಿ ಇದರ ಜೊತೆಗೆ ಇನ್ನೊಂದು ಸೂಕ್ಷ್ಮವಾದ ಅಂಶ ಇದೆ. ನಾನಿದು ಜನರಲ್ ಆದ ವಿಷಯ ಹೇಳಿದೆ, ಆದ್ರೆ ಇದರಲ್ಲಿ ಇನ್ನೊಂದು ಆಳವಾದ ಒಂದು ಗುಟ್ಟಿದೆ ಈ ಪದ್ಯದಲ್ಲಿ. ಅಲ್ಲಿ ಮಣ್ಣು ಅಂದ್ರೆ ಬರೀ ಮಣ್ಣಲ್ಲ, ಮಣ್ಣಿನ ಅಭಿಮಾನಿನಿಯಾದಂತಹ ಪೃಥ್ವಿ ಇದ್ದಾಳೆ, ನೀರು ಅಂದ್ರೆ ವರುಣ ಇದ್ದಾನೆ, ಗಾಳಿ ಅಂದ್ರೆ ಪ್ರವಾಹ ವಾಯು ಇದ್ದಾನೆ, ಬೆಳಕು ಅಂತಂದ್ರೆ ಅಗ್ನಿ ಇದ್ದಾನೆ, ಆಕಾಶ ಅಂದ್ರೆ ಅಲ್ಲಿ ವಿನಾಯಕ ಅಥವಾ ಗಣಪತಿ ಇದ್ದಾನೆ. ಇನ್ನು ಬುದ್ಧಿ, ಬುದ್ಧಿ ಅಂತಂದಾಗ ಭಾರತಿ ಇದ್ದಾಳೆ, ಅವ್ಯಕ್ತ ಅಂತಂದ್ರೆ ಲಕ್ಷ್ಮಿ ಇದ್ದಾಳೆ, ಅಹಂ ಅಂದಾಗ ಅಲ್ಲಿ ಶಿವ ಇದ್ದಾನೆ. ಇನ್ನು ಇಂದ್ರಿಯಾಣಿ 10 ಇಂದ್ರಿಯಗಳು ತಗೊಳ್ಳಿ. ಆ 10 ಇಂದ್ರಿಯಗಳಿಗೆ ಮತ್ತೆ ನಾವು ಯೋಚನೆ ಮಾಡಬೇಕಾದ್ದೇನು ಅಂತಂದ್ರೆ, ಕಿವಿಗೆ ಚಂದ್ರ, ಈ ಚರ್ಮಕ್ಕೆ ಕುಬೇರ, ಆಮೇಲೆ ಕಣ್ಣಿಗೆ ಸೂರ್ಯ, ನಾಲಿಗೆಯಲ್ಲಿ ಅಗ್ನಿ ಅಂದ್ರೆ ಮಾತು ಹೊರಡಿಸುವ, ಆಗ ವರುಣ ರಸ, ಈಗ ಅಗ್ನಿ ಮಾತಾಡಿಸುವವ, ಆಮೇಲೆ ಮೂಗಿನಲ್ಲಿ ಅಶ್ವಿ ದೇವತೆಗಳು ಪರಿಮಳವನ್ನ ತಂದು ಕೊಡುವವರು. ಇನ್ಯಾರು ಬಿಟ್ರು? ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಇದಾಯ್ತು. ಇನ್ನು ಕೈ, ಕಾಲು, ಬಾಯಿ ಅಥವಾ ವಾಗೀಂದ್ರಿಯ ಮತ್ತು ಮಲಮೂತ್ರ ವಿಸರ್ಜನೆಯ ಅಂಗಗಳು. ಅದರಲ್ಲಿ ಮತ್ತೆ ಕಾಲಿಗಳಿಗೆ ಸಂಬಂಧಪಟ್ಟವ ಇಂದ್ರನ ಮಕ್ಕಳಾದಂತಹ ಯಜ್ಞ ಮತ್ತು ಶಂಭು, ಕೈಗೆ ಸಂಬಂಧಪಟ್ಟವ ಇಂದ್ರನೇ ನೇರ, ನಾಲಿಗೆಗೆ ಸಂಬಂಧಪಟ್ಟಾಗ ಅಗ್ನಿ, ಅದು ಹೇಳಿದೆ ಆಗ. ಆಮೇಲೆ ಯಮ ಪಾಯುವಿಗೆ ಸಂಬಂಧಪಟ್ಟಂತೆ ಮಲದ್ವಾರ, ಉಪಸ್ಥಕ್ಕೆ ಶಿವ. ಇದರಲ್ಲಿ ಮತ್ತೆ ಬೇರೆ ಬೇರೆ ಇನ್ನೂ ಕೆಲವು ದೇವತೆಗಳು ಆಡ್ ಆಗುದಿದೆ. ಇಲ್ಲಿ ಸಾಧಾರಣ ದಕ್ಷ ಇದ್ದಾನೆ, ಮಿತ್ರ ಇದ್ದಾನೆ. ಇದು 10 ಇಂದ್ರಿಯಗಳಾದವು. ನಾನೇನು ಹೇಳಿದೆ? ಶಂಭು ಮತ್ತು ಜಯಂತ. ಅಲ್ಲ, ಹೌದು, ಜಯಂತ ಅವನು ಜಯಂತ ಇಂದ್ರನ ಮಗ, ಹೌದು. ಆದ್ರೆ ಇಲ್ಲಿ ಯಜ್ಞ ಮತ್ತೆ ಶಂಭು. ಆಮೇಲೆ ಶಬ್ದ ಸ್ಪರ್ಶ ರೂಪ ರಸಗಂಧ, ಈ 5 ಭಾಗಗಳಿಗೆ ರುದ್ರದೇವನ ಮಕ್ಕಳ 5 ಜನ ಇದ್ದಾರೆ. ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಅಂತ. ಭಗವಂತನ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಅಂತ 5 ರೂಪ ಇದೆ, ಅದು ಇಲ್ಲಿಗೆ ಸಂಬಂಧ ಇಲ್ಲ.
ಪ್ರಾಣನ 5 ರೂಪ ಇದೆ, ಪ್ರಾಣ ಅಪಾನ ವ್ಯಾನೋದಾನ ಸಮಾನ ಅಂತ. ಪ್ರಾಣನ ಮಕ್ಕಳ 5 ಜನ ಇದ್ದಾರೆ, ಪ್ರಾಣ ಅಪಾನ ವ್ಯಾನೋದಾನ ಸಮಾನ ಅಂತ. ಅವರು ಅಲ್ಲ, ಇಲ್ಲಿಗೆ ಸಂಬಂಧಪಟ್ಟವರು ರುದ್ರದೇವನ 5 ಜನ ಮಕ್ಕಳಿದ್ದಾರೆ, ಪ್ರಾಣ ಅಪಾನ ವ್ಯಾನೋದಾನ ಸಮಾನ ಅಂತ. ಅವರು ಇಲ್ಲಿಗೆ ಸಂಬಂಧಪಟ್ಟವರು. ಆಮೇಲೆ ಈ ಭಾವನೆಗಳು ಅಂತ ಬಂತಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಆಸೆಗಳು, ಬಯಕೆಗಳು, ಅದನ್ನ ತಂದುಕೊಡುವುದಕ್ಕೆ ಕಾರಣವಾದಂತಹ ಶಕ್ತಿ ಶ್ರೀ ಮತ್ತು ಭಾರತಿ, ಪ್ರಾಣನ ಮಡದಿ. ಹಾಗೆ ಕೋಪ ಇತ್ಯಾದಿಗಳಿದೆಯಲ್ಲ, ಅದು ಶಕುನಿ, ಅಂದ್ರೆ ದ್ವಾಪರ. ಶಕುನಿಯೇ ದ್ವಾಪರ. ಇನ್ನು ಸುಖ, ಅದಕ್ಕೆ ಮುಖ್ಯ ಪ್ರಾಣ, ಮುಖ್ಯ ಕಾರಣ. ಇನ್ನು ದುಃಖಕ್ಕೆ ಕಲಿ. ಇನ್ನು ಇಡೀ ಸಮಗ್ರ ಶರೀರ, ಶಾರೀರ ಪುರುಷ ಅಂತ ಶಾಸ್ತ್ರದಲ್ಲಿ ಕರೀತಾರೆ. ಅದು ಮುಖ್ಯವಾಗಿ ಜೀವನಿಗೆ ಅಭಿಮನ್ಯವಾದದ್ದು. ಅಲ್ಲಿ ಶಿವನು ಸಮಷ್ಟಿ ಶರೀರಕ್ಕೆ ಕಾರಣ, ಹೌದು. ಇನ್ನು ನೆನಪಿಗೆ ಕಾರಣವಾದದ್ದು ಲಕ್ಷ್ಮಿ ಮತ್ತೆ ಶ್ರೀಯೇ. ಅಂದ್ರೆ ಚೇತನಕ್ಕಾಗಿ, ಚಿತ್ತದಲ್ಲಿ ಸ್ವಲ್ಪ ಬೇರೆ, ಚಿತ್ತದ ವಿಸ್ತಾರವೇ ಚೇತನ. ಅಂದ್ರೆ ಹಲವು ಜನ್ಮಗಳ ಪ್ರವಾಹ ಇದೆ, ಕೇವಲ ಒಂದು ಜನ್ಮದ್ದಲ್ಲ ಈ ಶರೀರದಲ್ಲಿ ಇರುವಂಥದ್ದು. ನೆನಪಿನ ಸಾಲು ಈಗಕ್ಕೆ ಯಾವುದೋ ಒಂದು ಸ್ವಲ್ಪ ಹಳೆಯದೆಲ್ಲ ಇದೆ, ಅದರಲ್ಲೂ ಕೆಲವು ಅಳಿಸಿ ಒಳಗೆ ಸೇರ್ಕೊಂಡಿರುತ್ತೆ. ಪ್ಲೇಟ್ಗಳು ತೆಗೆದು 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 ಹೊರಗೊರಗೆ ಆಗಾಗ ಇಡ್ತಾ ಇದ್ರೆ ಮಾತ್ರ ಅದು ಕ್ಲೀನ್ ಆಗಿ ಯೂಸ್ ಆಗುತ್ತೆ, ಇಲ್ಲ ಅಂದ್ರೆ ಎಲ್ಲ ರಸ್ಟ್ ಹಿಡಿದಾಗ ಒಳಗೆ ಇರುತ್ತೆ. ಆದ್ರೆ ಇನ್ನೂ ಹಿಂದಿನ ಜನ್ಮದ್ದು ಹೋಗ್ಬೇಕು ಅಂತಂದಾಗ ಅವಳು ನಿತ್ಯ ಮುಕ್ತಳಾದಂತಹ ಲಕ್ಷ್ಮಿಯಲ್ಲಿ ಸಹಾಯ ಮಾಡ್ತಾಳೆ. ಆ ಇನ್ಸೈಡ್ ಔಟು ನೀವು ನೋಡಿದ್ರೆ ಅದರಲ್ಲಿ ಇದೆಲ್ಲ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ನಾನು ಇಷ್ಟೇನು ಹೇಳಿದೆ, ಈ ಶ್ಲೋಕವನ್ನೇ ಒಂದು ಪಾತ್ರವಾಗಿ ಸ್ವೀಕರಿಸಿ ಅದನ್ನೇ ಒಂದು ಸಿನಿಮಾ ಮಾಡಿದ್ದಾರೆ. ಅವರಿಗೆ ಇದು ಯಾವ ಕಲ್ಪನೆಯೂ ಇಲ್ಲ, ಆದ್ರೆ ಈ ಎಲ್ಲ ಪಾತ್ರಗಳು ಇಲ್ಲಿದ್ದೆ. ಇನ್ಸೈಡ್ ಔಟ್ 1, 2 2 1 ತುಂಬಾ ಚೆನ್ನಾಗಿದೆ, 2 ಅದರದ್ದೇ ಒಂಚೂರು ಅವರಿಗೆ ಅದು ಸೀಕ್ವೆಲ್ ಬರೋದು ಒಂದು ಕಾಮನ್ ಆಗಿಬಿಟ್ಟಿದೆ. ಅಂದ್ರೆ ಚೆನ್ನಾಗಿದೆ. ಮೊದಲನೇದ್ರಲ್ಲಿ ನಮ್ಗೊಂದು ತುಂಬಾ ಅದ್ಭುತವಾದ ವಿಷಯಗಳು. ಕೋಪ ಬಂದಾಗ ಅದನ್ನು ನಿಯಮಿಸುವ ಶಕ್ತಿ, ಬೇಸರ ಆದಾಗ ಅದನ್ನು ನಿಯಮಿಸುವ ಶಕ್ತಿ, ಖುಷಿಯಾದಾಗ ಅದನ್ನು ನಿಯಮಿಸುವ ಶಕ್ತಿ, ಆ ಖುಷಿಯಾದದರ ನೆನಪಿನ ಬಾಲ್ ಅಂತ ತಗೊಂಡೋಗಿ ಎಲ್ಲೋ ಇಡುತ್ತದು, ದುಃಖ ಆಗಿದ್ದನ್ನು ತಗೊಂಡೋಗಿಡುತ್ತೆ. ಓವರ್ ಫ್ಲೋ ಯಾವ್ದು ಜಾಸ್ತಿ ಆಯ್ತು ಆಗ ಅದು ಸುಖವನ್ನ ಸೈಡಿಗೆ ಒತ್ತಿ ದುಃಖದ್ದೇ ಓವರ್ ಫ್ಲೋ ಆಗಿ ಎಲ್ಲ ಕೆಲಸ ಹಾಳು ಮಾಡುತ್ತೆ ಒಳಗಿನಿಂದ. ಹೇಗೆ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಹಾಗಾಗಿ ಧೈರ್ಯಕ್ಕೆ ಸರಸ್ವತಿ ಮತ್ತು ಭಾರತೀಯರೇ. ಮತ್ತೆ ಇದು ಈ ಇಡೀ ದೇವತೆಗಳ ಸಮೂಹ ಸೇರಿ ಈ ಕ್ಷೇತ್ರ ಆಗಿದೆ. ಇದು ಇನ್ನೊಂದು ಮುಖ. ಹಾಗೆ ಹೇಳಿದ್ದು ಹೊರಮುಖ, ಜಡವಾದ ಪ್ರಪಂಚ. ಈಗ ಚೇತನಮಯವಾದ ಒಂದು ಪ್ರಪಂಚ ಇದೆ ಈ ಶರೀರದಲ್ಲಿ. ನಾನು ಅದಕ್ಕೆ ಹೇಳಿದ್ದು ಹೊರ ಪ್ರಪಂಚದಲ್ಲಿ ಏನಿದೆಯೋ ಅದೇ ಇಲ್ಲಿದೆ ಅಂತ. ಇಡೀ ಜಗತ್ತನ್ನು ನಿರ್ಮಾಣ ಮಾಡ್ಲಿಕ್ಕೆ ಇವರೇ ಕೆಲಸ ಮಾಡೋದು, ಇಷ್ಟು ಜನ. ಬ್ರಹ್ಮಾಂಡಂ ವರಮಂದಿರಂ ಸುರಗಣ ಯಸ್ಯ ಪ್ರಭೋ ಸೇವಕಾ. ಆ ಪ್ರಭುವಿನ ಸೇವಕರಾಗಿ ಇಷ್ಟೂ ಜನ ಬ್ರಹ್ಮಾಂಡದ ಕೆಲಸವನ್ನು ಮಾಡುವುದಷ್ಟೇ ಅಲ್ಲ, ಈ ಶರೀರವೆಂಬ ಪಿಂಡಾಂಡಕ್ಕೂ ಸಂಬಂಧಿಸಿದಂತೆ ಇಷ್ಟು ಇಂದ್ರಿಯಗಳು, ಇಂದ್ರಿಯದ ವಿಷಯಗಳು, ಅವುಗಳಿಗೆ ಸಂಬಂಧಪಟ್ಟ ಭೂತಗಳು, ಅವುಗಳಲ್ಲಿ ಹುಟ್ಟುವಂತಹ ಭಾವನೆಗಳು, ಇವೆಲ್ಲವನ್ನು ಜಾಗೃತಗೊಳಿಸುವಂತಹ ಕೆಲಸವನ್ನು ಈ ದೇವತೆಗಳು ಮಾಡುತ್ತಾರೆ. ಆದ್ರಿಂದಾಗಿ ಇಷ್ಟು ವಿಚಾರಗಳು ಸೇರಿದಾಗ ಕ್ಷೇತ್ರ ಅಂತ ರೆಡಿ ಆಗುತ್ತೆ. ಹೌದು, ಅದು ಬರ್ಬೇಕಾಗಿಲ್ಲ. ಹೌದು ಹೌದು, ಎಕ್ಸ್ಪೀರಿಯನ್ಸ್ ಮಾಡ್ತೇವೆ. ಮತ್ತೆ ಅದನ್ನು ಅವರೇ ನಿಯಂತ್ರಣ ಮಾಡ್ತಾರೆ. ಅಲ್ಲಿ ನಿಯಂತ್ರಣ ಮಾಡುವವರೇ ಇಲ್ಲಿ ನಿಯಂತ್ರಣ ಮಾಡ್ತಾರೆ. ಸರಿ, ನನಗೊಂದು ಪ್ರಶ್ನೆಗೆ ಉತ್ತರ ಕೊಡಿ. ನಿಮ್ಮ ಪ್ರಶ್ನೆ ಏನು? ಇರುವುದು ನಾಶ ಆಗುತ್ತೆ, ಇರುವುದ್ರಿಂದಲೇ ನಾಶ ಆಗುತ್ತೆ. ಅಲ್ಲೇನು ಹೇಳಿದ್ದು? ಪೂರ್ವ ಸಿದ್ಧಾಂತ ಅಂದ್ಮೇಲೆ ಅದು ಆಮೇಲೆ ಖಂಡನೆ ಆಗುತ್ತೆ ಅಂತಾನೆ ಅರ್ಥ ಅಲ್ವಾ? ನಂಗೆ ಅಲ್ಲಿ ಏನು ಭಾಷ್ಯದ ಮಾತಿದೆ ನಂಗೆ ನೆನಪಾಗ್ತಿಲ್ಲ ಈಗ. ಆದ್ರೆ ಏನೇ ಹೇಳಿದ್ರು ಒಟ್ಟು ಇರುವುದ್ರಿಂದ ನಾಶ ಆಗುತ್ತೆ, ಇಲ್ಲ ಅದರಿಂದಾಗಿನೇ ಹುಟ್ಟತ್ತೆ ಅಂತ ಅನ್ನೋದು ಒಂದು ಉತ್ತರ. ಆದ್ರೆ ಸಿಂಪಲ್ ವಿಷಯ ಏನು ಅಂತಂದ್ರೆ, ನಾಶ ಅನ್ನೋ ಶಬ್ದಕ್ಕೆ ಏನರ್ಥ? ಅದರ್ಶನ. ಅದರ್ಶನ ಅಂದ್ರೇನು? ಕಾಣುವುದಿಲ್ಲ ಅಂತ ಅರ್ಥ ಹೊರತು ಇಲ್ಲ ಅಂತ ಅರ್ಥ ಅಲ್ಲ. ನಶ ಅದರ್ಶನೆ ಅಂತ ಧಾತು, ರೂಟ್ ಅದರದ್ದು. ನಶ ನಶ್ಯತಿ ಅನ್ನುವ ನೀವು ಧಾತು ಹೇಳ್ತೀರಿ ಅಂದ್ರೆ ಅದಕ್ಕರ್ಥ ಅದರ್ಶನ. ಇನ್ನು
ಸೃಷ್ಟಿಗೆ ಏನ್ ಶಬ್ದ ಇದೆ? ಜಾಯತೆ, ಜನಿ ಪ್ರಾದುರ್ಭಾವ. ಅಥವಾ ಈ ಸೃಷ್ಟಿ ಅಂತಾನೆ ತಗೊಂಡ್ರೆ ಸೃಜ ವಿಸರ್ಗೆ, ಇತ್ತು ಒಳಗೆ, ಈಗ ಹೊರಗ್ ಬಂತು. ಹಾಗಾದ್ರೆ ಹೊರಗ್ ಬಂತು ಅಂತ ಅರ್ಥ ಅದಕ್ಕೆ. ಹಾಗಾದ್ರೆ ಒಳಗೆಲ್ಲೋ ಇತ್ತು ಅಂತ ಅರ್ಥ ಅಲ್ವಾ? ಮತ್ತೆ ನೀವು ಅಷ್ಟು ಶಬ್ದದ ಆಡಂಬರದಲ್ಲಿ ಹೋಗದೇ ಇದ್ರು, ಒಂದು ಮಡಿಕೆಯನ್ನ ಕುಟ್ಟಿ ಚೆನ್ನಾಗಿ ಎಷ್ಟು ಸೂಕ್ಷ್ಮವಾಗಿ ಸಾಧ್ಯವಾಗುತ್ತಷ್ಟು ಸೂಕ್ಷ್ಮವಾಗಿ ಕುಟ್ಟಿ ಅದನ್ನು ಹಿಟ್ಟು ಮಾಡಿ ಒಂದು ಖಾಲಿ ಏನೂ ಬೇರೆ ವಸ್ತುವೇ ಇಲ್ಲದ ಪೂರ್ತಿ ಗ್ಲಾಸ್, ಒಂದು ಎಷ್ಟು ದೊಡ್ಡದು ಬೇಕಾದ್ರೂ ಇರ್ಲಿ, ಅದನ್ನು ಎಸೀರಿ ಆ ಗ್ಲಾಸ್ ಒಳಗೆ. ಆಮೇಲೆ ನಿಧಾನಕ್ಕೆ ನೀವು ಒಂದ್ಸರ್ತಿ ಏನಂತಾರೆ ಅದಕ್ಕೆ, ವ್ಯಾಕ್ಯೂಮ್ ಕ್ಲೀನರ್ ಎಲ್ಲ ಕಡೆಗೆ ಹಾಕಿ ಎಳಿರಿ. ಅಷ್ಟು ಧೂಳು ವಾಪಸ್ ಬರುತ್ತೋ ಇಲ್ಲೋ? ಕುಟ್ಟಿ ನಾವು ಬಿಸಿ ಎಸ್ತರೆ ನಾಶ ಆಯ್ತು ಅಂತ ಅರ್ಥ ಅಲ್ವಾ? ನಾಶ ಆಯ್ತು ಅಂದ್ರೆ ಏನಂತ? ಕಣ್ಣಿಗೆ ಕಾಣದಷ್ಟು ಸೂಕ್ಷ್ಮ ಸ್ಥಿತಿಗೆ ಹೋಯ್ತು ಅಂತ ಅಷ್ಟೇ ಅರ್ಥ ಹೊರತು ಇಲ್ಲವಾಗುವುದು ಅನ್ನೋದು ಸಾಧ್ಯವೇ ಇಲ್ಲ. ಅಲ್ಲ, ಬೆಂಕಿ ಕಡ್ಡಿ ಹೀಗಿರಿದ್ದು ಬೆಂಕಿ ಬಂತು ಹೋಯ್ತು, ಇಲ್ಲ ಆಯ್ತಲ್ಲ? ಇಲ್ಲ, ಆಗ್ಲಿಲ್ಲ. ಅದೇ ಬೆಂಕಿ ಕಡ್ಡಿ ಒಂದು 5-6 ಗೀರಿ ರೂಮ್ ಬಿಸಿ ಆಗುತ್ತೆ. ಆ ಬಿಸಿ ಆಗುದು ಅಂದ್ರೆ ಏನು? ಅದೇ ಬೆಂಕಿ ಆ ಸ್ವರೂಪಕ್ಕೆ ಹೋಗುದಷ್ಟೇ. ಯಾವುದನ್ ಬೇಕಾದ್ರೂ ಎನರ್ಜಿ ಟ್ರಾನ್ಸ್ಫರ್ ಆಗತ್ತೆ, ಬೇರೆ ಮುಖಕ್ಕೆ ತಿರುಗತ್ತೆ ಹೊರತು ವಸ್ತುವೇ ಇಲ್ಲ ಅಂತ ಆಗುದು ಅಂತಿಲ್ಲ. ಅಲ್ಲ, ಸುಟ್ಟು ಕರಕಲಾಗುವುದು ಅಂದ್ರೆ ಅದರ ಮೂಲ ಇನ್ನೇನೇನ್ ದ್ರವ್ಯ ಇದೆ ಅದು ಬೆಂಕಿಯ ಮೂಲಕ ಗಾಳಿಗೆ ಸೇರ್ಬೇಕಾದ್ದು ಗಾಳಿಗೆ, ಬೆಂಕಿಗೆ ಸೇರ್ಬೇಕಾದ್ದು ಬೆಂಕಿಗೆ, ಮಣ್ಣಿಗೆ ಸೇರ್ಬೇಕಾದ್ದು ಅದು ಉಳಿಯತ್ತಲ್ಲ, ಅದು ಮಣ್ಣಿಗೆ ಸೇರ್ಬೇಕಾದ್ದು. ಉಳಿದಿದ್ದೆಲ್ಲ ಅಲ್ಲಲ್ಲಿಗೆ ವಿಭಾಗ ಆಗುತ್ತೆ ಹೊರತು ಅದಕ್ಕೆ ಕನ್ನಡದಲ್ಲಿ ಮರಣವನ್ನೈದಿದರು, ಐದಿದರು ಅಂದ್ರೆ ಐದಾದರು. 5 ಯಾವುದು? ಮಣ್ಣು, ನೀರು, ಗಾಳಿ, ಬೆಂಕಿ, ಆಕಾಶ. 5 ಆಗುದು ಅಂದ್ರೆ ಅಲ್ಲಲ್ಲಿಗೆ ಹೋಗಿ ಸೇರುವುದು ಅಂತ ಅರ್ಥ. ಜೀವ ಮಾತ್ರ ಹೊರಟೋಗ್ತಾನೆ, ಯಾವುದನ್ನು ಹೊತ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ ಅವರಿಗೆ. ಆದ್ರಿಂದ ವಸ್ತುವಿನಲ್ಲಿ ನಾಶ ಆಗುವುದು ಅನ್ನೋದಕ್ಕೆ ಕಾನ್ಸೆಪ್ಟ್ ಇವತ್ತು ಹೇಳುವ, ಇಲ್ಲವಾಗುವುದು ಅನ್ನೋದಕ್ಕೆ ಶಬ್ದವೇ ಇಲ್ಲ, ಮತ್ತೆ ಅನುಭವಕ್ಕೂ ಬರುವುದಿಲ್ಲ. ಮತ್ತೆ ಸೃಷ್ಟಿ ಆಗ್ಬೇಕಾದ್ರೂ ಕೂಡ ಎಲ್ಲೋ ಮಣ್ಣಿತ್ತು, ಎಲ್ಲೋ ನೀರಿತ್ತು, ಎಲ್ಲೋ ಒಂದು ಕಟ್ಟಿಗೆ ಹಾಕಿ ಉರುವಲು ಹಾಕಿದ, ಕಲಸಿದ, ಆಕಾರ ಕೊಟ್ಟ. ಮಣ್ಣಿತ್ತು, ಆಕೃತಿ ಇರ್ಲಿಲ್ಲ ಅಷ್ಟೇ. ಈಗ ಸುಟ್ಟು ಅದಕ್ಕೊಂದು ಆಕೃತಿ ಕೊಟ್ಟ, ಮಡಿಕೆ ಆಯ್ತು. ಮಣ್ಣೇ ಇಲ್ಲದೆ ಒಂದು ಮಡಿಕೆ ಮಾಡ್ಬೋದಾ? ಏನೇನು ಸೃಷ್ಟಿ ಮಾಡ್ತೇವೆ ಅಂತ ನಾವು ಕೊಚ್ಚಿಕೊಳ್ಳುವವರಾದ್ರೆ ಮಣ್ಣೇ ಇಲ್ಲದೆ ಮಡಿಕೆ ಮಾಡ್ಬೇಕು, ನಳಂತರ ಮಾಡ್ಬೇಕೇನಾದ್ರು. ಕ್ಲೇಯಿಂದ ಮಾಡ್ಬೋದು. ಕ್ಲೇ ಅನ್ನೋ ಪದಾರ್ಥ ಆದ್ರೂ ಬಂತಲ್ಲ, ಅದು ಮಣ್ಣಿನಪ್ಪ. ಮಣ್ಣಲ್ಲ ಸರಿ, ಆದ್ರೆ ಮಣ್ಣಿನಂತ ಇನ್ನೊಂದು ಪದಾರ್ಥ ಬಂತಲ್ಲ. ನಾನೇನ್ ಹೇಳಿದ್ದು, ಮಣ್ಣು ಅನ್ನೋದೊಂದು ಉದಾಹರಣೆ ಅಷ್ಟೇ. ಏನೂ ಇಲ್ಲದೆ ಒಂದು ಮಡಿಕೆ ಮಾಡ್ಲಿಕ್ಕಾಗತ್ತಾ? ಆಗುದಿಲ್ಲ. ಮಡಿಕೆ ಬೇಡ, ಇನ್ನೂ ಸೂಕ್ಷ್ಮವಾದ ಯಾವುದೇ ಒಂದು ಪದಾರ್ಥವನ್ನೇ ಹೇಳಿ, ಒಂದು ಔಷಧ ಇರ್ಬೋದು ಅಥವಾ ಒಂದು ಕ್ರಿಯೆಗಳೇ ಆಗಲ್ಲ. ಒಂದ್ ಕೆಲಸ ಆಗ್ಬೇಕು ಅಂದ್ರೆ ಅದ್ರ ಹಿಂದೆ ಒಂದು ಕಾರಣ ಬೇಕು. ಉಫ್ ಅಂತ ಓದದೆ ಇಲ್ಲಿ ಕಣ ಆ ಕಡೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಬಟರ್ಫ್ಲೈ ಸಿಸ್ಟಮ್ ಅಂತಿದೆಯಲ್ಲ, ಒಂದ್ ಕಡೆ ಎಲ್ಲೋ ಸುನಾಮಿ ಆಗ್ಬೇಕು ಅಂದ್ರೆ ಇಲ್ಲಿ ಯಾವುದೋ ಒಂದು ಆತೆ ತನ್ನ ರೆಕ್ಕೆ ಬಡಿಬೇಕು ಅಂತ ಕಾರಣ ಹೇಳ್ತಾರೆ. ಇಲ್ಲಿಂದ ಹೊಡೆದ ಕಾರಣ ಆ ಸಂಖ್ಯೆ ಬೆಳೆದು ಎಲ್ಲೆಲ್ಲೋ ಹೋಗಿ ಕೊನೆಗೆ ಅಲ್ಲಿ ಪರಿಣಾಮ ಕಾಣುತ್ತೆ ಅಂತ. ಹಾಗಾಗಿ ನಾವು ಯಾವುದನ್ನು ನಿಷ್ಕಾರಣವಾಗಿ ನಡೆಯುತ್ತೆ ಅಂತ ಹೇಳಲಿಕ್ಕೆ ಆಗುದಿಲ್ಲ ಅಂದ್ಮೇಲೆ, ಹಾಗೇನೆ ನಿರ್ವಸ್ತುಕವಾಗಿ ಯಾವ ಕ್ರಿಯೆಯೂ ಕೂಡ ನಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇರುವ ವಸ್ತುವನ್ನ ನಾಶ ಮಾಡ್ಲಿಕ್ಕಾಗಲ್ಲ, ಇಲ್ಲ ಅಂತ ಮಾಡ್ಲಿಕ್ಕಾಗಲ್ಲ, ಇಲ್ಲದ ವಸ್ತುವನ್ನ ತರ್ಲಿಕ್ಕಾಗಲ್ಲ. ಆದ್ರೆ ಒಂದು ಸೃಷ್ಟಿ ಆದ್ಮೇಲೆ ಅದು ಒಡಿಲೇಬೇಕು ಅನ್ನೋ ಅರ್ಥದಲ್ಲ ಅದನ್ನು ಹೇಳಿದ್ದು. ಜಾತಸ್ಯ ಹಿ ಧ್ರುವೋ ಮೃತ್ಯು ಅಂತ ಹೇಳುವ ಅರ್ಥದ ಮಾತಿಗೆ ಹಿನ್ನೆಲೆಯಲ್ಲಿ ಒಮ್ಮೆ ಅದು ಸೃಷ್ಟಿ ಆಗಿದೆ ಅಂದ್ಮೇಲೆ ಆಗಿದೆ ಅನ್ನುವ ಕಾರಣಕ್ಕೇನೆ ನಾಶ ಆಗ್ಬೇಕು. ನಾಶ ಆಗುದು ಅಂದ್ರೆ ಏನು? ಮತ್ ಮರೆ ಆಗ್ಬೇಕು ಅಂತ ಅರ್ಥ ಹೊರತು ಇಲ್ಲವಾಗ್ಬೇಕು ಅಂತಲ್ಲ. ಇಲ್ಲ, ಪ್ರಳಯ ಆಯ್ತು ಅಂದ್ಮೇಲೆ ಸೃಷ್ಟಿ ಆಗ್ಲೇಬೇಕು, ಸೃಷ್ಟಿ ಆದ್ಮೇಲೆ ಪ್ರಳಯ ಆಗ್ಲೇಬೇಕು. ಈ ಸೃಷ್ಟಿಯ ಮೊದಲೇನಿತ್ತು? ಪ್ರಳಯ ಇತ್ತು. ಪ್ರಳಯದ ಮೊದಲೇನಿತ್ತು? ಸೃಷ್ಟಿ ಇತ್ತು. ಹಾಗೆ ಯಾವಾಗ ಶುರು ಆಯ್ತು ಗೊತ್ತಿಲ್ಲ. ಹಾಗಾಗಿ ಈ ಜಗತ್ತಿನಲ್ಲಿ ಯಾವುದಕ್ಕೂ ಕೂಡ ತುದಿ ಇಲ್ಲ, ಮೊದಲಿಲ್ಲ, ಕೊನೆ ಇಲ್ಲ. ಅದು ನಿರಂತರ ಚಕ್ರ. ನಾವೊಂದು ಮಧ್ಯದಲ್ಲಿ ಸಿಕ್ಕಾಕೊಂಡು ಬಂದಿದ್ದೀವಿ. ನಮ್ಮ ಕಣ್ಣಿಗೆ ಕಂಡ ವಸ್ತು ಎಂತ ಆಶ್ಚರ್ಯ ಅಲ್ವಾ? ಎಷ್ಟೋ ವಸ್ತುಗಳು ಸೃಷ್ಟಿಯೇ ಆಗದ್ದು, ನಮ್ಗೆ ಮಾತ್ರ ಎಲ್ಲವೂ ಸೃಷ್ಟಿಯಾದ ಹಾಗೆ ಕಾಣುತ್ತೆ, ಇಲ್ಲದೆ ಇದ್ದದ್ದು ಹುಟ್ಟಿದ ಹಾಗೆ ಕಾಣುತ್ತೆ. ಅದರಿಂದಾಗಿ ನಮ್ಗೆ ಶಾಸ್ತ್ರ ಓದು ಸ್ವಲ್ಪ ಕಷ್ಟ ಆಗುತ್ತೆ. ಈ ಬಿಲ್ಡಿಂಗ್ ಒಂದು 50 ವರ್ಷದ ಹಿಂದೆ ಇರ್ಲಿಲ್ಲ, ಈಗಿದೆ. ಆದ್ರಿಂದಾಗಿ ಜಗತ್ತಿನಲ್ಲಿ ಏನೇನಿದೆಯೋ ಅದೆಲ್ಲ ಒಂದು ರೀತಿಯ ಸೃಷ್ಟಿ ಆಗಿರ್ಬೇಕು. ಎಲ್ಲವನ್ನೂ ದೇವರು ಸೃಷ್ಟಿ ಮಾಡಿದ ಅಂದರೆ ದೇವರನ್ನು ಯಾರು ಸೃಷ್ಟಿ ಮಾಡಿದೋ ಅಂತ ಮತ್ತೊಂದು ದೊಡ್ಡ ಪ್ರಶ್ನೆ. ಓ ಪುಣ್ಯಾತ್ಮ, ಅವನೊಂದು ದೇವರು ಅಂತ ಯಾಕೆ ಹೇಳ್ತಿದ್ರು?
ನಾವು ನೋಡದ ಸಂಗತಿಗಳ ಕಡೆಗೆ ಗಮನ ಹರಿಸದೇ ಇರುವುದರಿಂದ ಈ ಮಾತುಗಳು ತಕ್ಷಣ ತಲೆ ಒಳಗೆ ಹೋಗಲ್ಲ. ಅಷ್ಟೇ ಅಲ್ಲ, ಇನ್ನು ಅಮಾನಿತ್ವಂ, ಅಡಂಭಿತ್ವಂ, ಅಹಿಂಸಾ, ಕ್ಷಾಂತಿ, ಆರ್ಜವಂ, ಆಚಾರ್ಯೋಪಾಸನಂ, ಶೌಚಂ, ಸ್ಥೈರ್ಯಂ, ಆತ್ಮವಿನಿಗ್ರಹ ಅಂತ ಒಂದು 20 ಪಾಯಿಂಟ್ ಪ್ರೋಗ್ರಾಮ್ ಅನ್ನ ಹೇಳಿದ್ದಾನೆ ಇಲ್ಲಿ ಕೃಷ್ಣ. 20 ಪಾಯಿಂಟ್ ಪ್ರೋಗ್ರಾಮ್. ಒಬ್ಬ ಮನುಷ್ಯ ಸಾಧನೆ ಮಾಡಬೇಕು ಅಂದ್ರೆ ಏನೆಲ್ಲ ಗುಣಗಳನ್ನು ಬೆಳೆಸ್ಕೊಳ್ಬೇಕು, ಎಷ್ಟು ಸಾಧನೆಗೆ ಪೂರ್ವ ಸಿದ್ಧತೆ ಬೇಕು, ಅದನ್ನ ಬಿಡಿಸಿ ಬಿಡಿಸಿ ಕೃಷ್ಣ ಹೇಳಿದ. ಸ್ಟಂಟ್ ಹೊಡೆಯೋದು ಬಿಡ್ಬೇಕು ಫಸ್ಟ್. ಆಮೇಲೆ ಅಲ್ಲದ್ದನ್ನು ಹೌದು ಅಂತ ಪ್ರಕಟಿಸುವ ದುರ್ಬುದ್ಧಿ ಬಿಡಬೇಕು. ನಮ್ಗೆ ಗೊತ್ತಿಲ್ಲ ಅಂತ ಗೊತ್ತುಂಟು, ಆದ್ರೂ ಗೊತ್ತಿಲ್ಲ ಅಂತ ಒಪ್ಕೊಳ್ಳಿಕ್ಕೆ ತಯಾರಿಲ್ಲ. ಇದು ಎರಡನೇ ದುರ್ಬುದ್ಧಿ. ಇದನ್ನು ಬಿಡಬೇಕು. ಇನ್ನೊಬ್ಬರನ್ನು ನೋಯಿಸುವುದು ಬೇಡ. ನಿನಗೂ ನೋವಾಗುತ್ತೆ ಅಂದಲೆ ಅದೇ ಮಾತು ಅವನಿಗೂ ನೋವಾಗುತ್ತೆ ತಾನೆ. ನನ್ ನೋಯಿಸಿದಾನೆ, ಅದಕ್ಕೆ ನೋಯಿಸಿಯೇ ಸಮಾಧಾನ ಮಾಡ್ಕೋತೇನೆ ಅಂದ್ರೆ ಆಯ್ತು, ಮುಗೀತು, ಇಲ್ಲಿಗೆ ಮುಗೀತು. ಮತ್ತೆ ಅದು ಕಂಟಿನ್ಯೂ ಆಗುದು. ಏನ್ ಸಮಸ್ಯೆ ಗೊತ್ತಾ, ಅದು ಒಂದ್ಸರ್ತಿ ಅಭ್ಯಾಸ ಆದ್ಮೇಲೆ ಅದು ಮತ್ತೆ 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 ನಮ್ಮನ್ನು ಮಾಡಿ ಸಂತೋಷ ಪಡೀಲಿಕ್ಕೆ ಶುರು ಮಾಡಿಸುತ್ತೆ. ಬಿಟ್ಬಿಡು. ನಿನ್ಗೆ ತೊಂದರೆ ಆಯ್ತು ಅನ್ನೋ ಕಾರಣಕ್ಕೆ ಅವನಿಗೆ ತೊಂದರೆ ಮಾಡ್ತೀನಿ ಅಂತಂದ್ರೆ ಅವನು ವಾಪಸ್ ತೊಂದರೆ ಮಾಡ್ಲಿಕ್ಕೆ ನೀನೇ ಮತ್ತೆ ಪ್ರಚೋದನೆ ಮಾಡಿದ ಹಾಗಲ್ವಾ. ನಿಲ್ಲುದು ಯಾವಾಗ? ಅವ್ನು ನಿಲ್ಲಿಸ್ಲಿ ಅಂತ ಇವನು ನಿಲ್ಲಿಸ್ಲಿ ಅಂತ ಅವನು, ಅದು ನಿಲ್ಲುದೇ ಇಲ್ಲ. ಈ ಕೆಲವೊಮ್ಮೆ ಇಬ್ರು ಮಾತಾಡದೇ ಇದ್ದವ್ರು ದಾರಿಯಲ್ಲಿ ಹೋಗುವಾಗ ಆಚೆಯಿಂದ ಅವ್ನು ಬರ್ತಿರ್ತಾನೆ, ಈಚೆಯಿಂದ ಇವನು ಹೋಗ್ತಿರ್ತಾನೆ. ಅವ್ನು ನೋಡ್ಲಿ ಅಂತ ಇವನು ನೋಡ್ಲಿ ಅಂತ ಅವ್ನು, ಇಬ್ರು ಗೋಡೆ ನೋಡ್ಕೊಂಡು ಹೋಗ್ಬಿಡ್ತಾರೆ. ಕೊನೆಗೆ ಸಾಲ್ವ್ ಆಗುದು ಯಾವಾಗ? ಇಲ್ಲ. ಇದೇ ತರ ನಮ್ಮ ಅವ್ಯವಸ್ಥೆಗಳು. ಇನ್ನು ಸಹಿಸಿಕೊಳ್ಳುವುದು, ತಾಳ್ಮೆಯಿಂದ ಅದನ್ನ ಆಗತ್ತೆ. ಒಂದೇ ಸರ್ತಿ ನಾವು ಕೆಲವೊಂದ್ ಸರ್ತಿ ಏನಂದ್ರೆ ಅದು ಹೀಗೆ ಮಾಡಿದ ತಕ್ಷಣ ಇಲ್ಲಿ ಬಂದ್ಬಿಡ್ಬೇಕು. ಈ ಮೊಬೈಲ್ ಯೂಸ್ ಮಾಡಿ ಅಭ್ಯಾಸ ಆದ್ಮೇಲೆ ಎಲ್ಲಾ ವಸ್ತುಗಳಲ್ಲೂ ಹಾಗೆ ನಿರೀಕ್ಷೆ ಮಾಡುದು. ಅದು ಇಲ್ಲಿ ಒಂದು ಬಟನ್ ಒತ್ತಿದ ತಕ್ಷಣ ಅದು ಏನು ಕ್ಲೀನಿಂಗ್ ಅಂತ ತೋರಿಸುತ್ತಲ್ಲ, ಏನು ಒಂದಿಷ್ಟು ಆ್ಯಪ್ಗಳಲ್ಲೆಲ್ಲ ಡೌನ್ಲೋಡ್ ಆಗಿದ್ದೆಲ್ಲ ಕಿತ್ತಾಕಿದ್ದು. ಹಾಗೆ ನಾವು ವಾಷಿಂಗ್ ಮಿಷಿನ್ ಹಾಕಿದ ತಕ್ಷಣ ಇನ್ನೊಂದು ಬಟ್ಟೆ ಕೊಟ್ಟು ಬಿಡ್ಬೇಕು. ಅಷ್ಟು ತಾಳ್ಮೆ ಕೆಡುವ ದುರ್ಬುದ್ಧಿ ಇಲ್ಲಿಂದ ಅಲ್ಲಿಗೆ ಹುಡುಕ್ತೇವೆ ನಾವು. ಅಂದ್ರೆ ಇದೆಲ್ಲ ಮನುಷ್ಯರು ಎಷ್ಟೋ ಸರ್ತಿ ಮಾಡ್ತಾನೆ. ಕೊನೆಗೆ ಎಲ್ಲಿವರೆಗೆ ಅಂದ್ರೆ ಪೇಪರ್ ಓದ್ತಾ ಇರ್ತೇನೆ, ಅದು ಕಾಣಿಸುದಿಲ್ಲ ಅಂದ್ರೆ ಹಿಂಗೆ ಇಲ್ಲಿ ಮಾಡಿ 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 ಪುಸ್ತಕ ಬಂದಾಗ ಏನ್ ಕಕ್ಷಣವೇ ಕಾಣಿಸಲ್ಲ, ಇಷ್ಟು ಸಣ್ಣ ಮಾಡಿ ಹಾಕಿದ್ದಾರೆ ಅಂತ. ಅಂದ್ರೆ ಅದು ಒಂದ್ ಕಡೆ ಇನ್ಫ್ಲುಯೆನ್ಸ್, ಇನ್ನೊಂದ್ ಕಡೆ ತಾಕತ್ತೆ. ನಮ್ಗೆ ಎಚ್ಚರ ಇಲ್ಲದೆ ಹೋದಾಗ ಇದೆಲ್ಲ ಅವ್ಯವಸ್ಥೆ. ಅದರಿಂದಾಗಿ ಸೈರಣೆ ಬೇಕು ಯಾವಾಗ್ಲೂ. ಮತ್ತೆ ನೇರ ನಡೆನುಡಿ. ನೇರ ನಡೆನುಡಿ ಅನ್ನೋದು ಎಷ್ಟು ಸಾಧ್ಯವೋ ಅನಿವಾರ್ಯವಾಗಿ ಸಮಾಜಕ್ಕೆ ಕೆಡುಕಾಗದ ಹಾಗೆ ಅದನ್ನ ನಡ್ಕೊಳ್ಬೇಕು. ನೇರ ಹೇಳ್ತೇನೆ ಅಂತೇಳಿ ಪುಡಿ ಮಾಡುವುದಲ್ಲ. ಅದು ಹಪ್ಪಳ ಒತ್ತಿದಾಗ ಆಗತ್ತೆ, ಉಪಯೋಗ ಇಲ್ಲ. ಆದ್ರೆ ಅದ್ರಲ್ಲಿ ಸುಳ್ಳು ಇರಬಾರ್ದು, ಅನ್ಯಾಯ ಆಗ್ಬಾರ್ದು. ಸ್ವಲ್ಪ ಕಷ್ಟ ಇದನ್ನ ವ್ಯಾಖ್ಯಾನ ಮಾಡುದು. ಏನಾಗತ್ತೆ, ನಾವು ನಮ್ಮ ತತ್ಕಾಲದ ಸಮಸ್ಯೆಯನ್ನು ಪರಿಹಾರ ಮಾಡ್ಲಿಕ್ಕೆ ಹೋಗಿ 10 ಜನಕ್ಕೆ ಸಮಸ್ಯೆ ಮಾಡುವಂತ ದುರವಸ್ಥೆ ಇರುತ್ತೆ ಕೆಲವೊಮ್ಮೆ. ಅದರಿಂದಾಗಿ ಇದರ ಬಗ್ಗೆ ಆದ್ರೆ ನಾವು ಒಪ್ಪಂದ ಮಾಡಿಕೊಂಡದ್ದಲ್ಲ ಅನ್ಯಾಯದ ಜೊತೆಗೆ. ಆದ್ರೆ ನ್ಯಾಯವನ್ನ ಅವರಿಗೆ ಅನ್ಯಾಯ ಆಗದಾಗೆ ಹೇಳ್ಕೊಡುದು, ಅವರಿಗೆ ಕನ್ವಿನ್ಸ್ ಆಗುವ ಹಾಗೆ ಹೇಳುದು, ಮುಚ್ಚಿಡುವುದು ಅಂತ ಹೇಳಿದ್ದೇ ಅಲ್ಲ. ನೇರ ನಡೆನುಡಿ ಅಂತ ಅನ್ನೋದು, ಎಷ್ಟೋ ಸರ್ತಿ ಯಾರೋ ಒಬ್ಬ ಹಾರ್ಟ್ ಪೇಷಂಟ್ ಇರ್ತಾನೆ, ನಾವು ನೇರ ನಡೆನುಡಿ ಅಂತೇಳಿ ನಿಮ್ಮನ್ನೇ ನಿನ್ನೆ ಆಯ್ತು ಅಂದ್ಬಿಟ್ರೆ ಅವನಲ್ಲೇ ಗೊತ್ತಾಗ್ತದೆ. ಅವನಿಗೆ ಹಾರ್ಟ್ ಪೇಷಂಟ್ ಅಂತ ಸುಮ್ಮನೆ ಕರ್ಕೊಂಡ್ ಬಂದಿದ್ದಷ್ಟು, ಈಗ ಹಾರ್ಟ್ ಅಟ್ಯಾಕ್ ಆಗಿತ್ತು. ಆದ್ರೆ ಸಮಾಧಾನದಿಂದ ಹೇಳ್ಬೇಕು, ನೋಡಿ ನಿನ್ನೆ ಜೋರ್ ಮಳೆ, ಎಷ್ಟೋ ಮನೆಗಳು ಬಿದ್ದೋಗಿದೆ, ನಮ್ಮ ಮನೇಲಿ ಒಂಚೂರು ಬಿರುಕು ಬಿಟ್ಟಿದೆ, ಅದು ನೀರು ಬರ್ತಿದೆ, ಎಲ್ಲ ಪಾಪ ಪಾತ್ರೆ ಇಟ್ಟಿದ್ದಾರೆ, ನಮ್ಮ ಮನೆಯಲ್ಲಿ ಜಲತರಂಗದ ವ್ಯವಸ್ಥೆ ತುಂಬಾ ಚೆನ್ನಾಗಿ ನಡೀತಾ ಇದೆ, ವಾದ್ಯ ವಿಶೇಷಗಳ ಮೂಲಕ ದೇವರಿಗೆ ನಿತ್ಯ ಆರಾಧನೆ ನಡೀತಾ ಇದೆ, ಅದು ಬಿದ್ದು ಸೂರ್ಯನು ನೇರವಾಗಿ ಬಂದು ನಮ್ಮ ಮನೆಯ ದೇವರನ್ನ ನೋಡಿ ಹೋಗ್ತಾ ಇದ್ದಾನೆ ಅಂತ ಏನೋ ಒಂದೆಲ್ಲ ಪೂಸಿ ಹಚ್ಚಿ 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 ಆಮೇಲೆ ಸ್ವಲ್ಪ ಅವ್ರ ಎದೆ ಶಾಂತವಾಗಿದೆ ಎಂದಾಗ ಹೇಳ್ಬೇಕು. ಇದು ನೇರವೇ, ಸುಳ್ಳೇನಲ್ಲ. ಆದ್ರೆ ಒಂದೇ ಸರ್ತಿ ಟಪ್ ಅಂತ ಎತ್ತಿ ಹಾಕುವಾಗಿರ್ಬಾರ್ದು, ಸ್ವಲ್ಪ ಜಾಗ್ರತೆ ಮಾಡಬೇಕು. ಇನ್ನು ಆಚಾರ್ಯೋಪಾಸನಂ, ಗುರುಗಳ ಸೇವೆ. ನಮಗೆ ಗುರುಗಳು ಅಂದ್ರೆ ಕೇವಲ ಪಾಠ ಮಾಡಿದವರು ಅಂತಲ್ಲ, ತಂದೆ ತಾಯಿಗಳು ಒಂದು ಅರ್ಥದಲ್ಲಿ ಗುರುಗಳೇ. ಯಾರಿಂದ ನಮಗೆ ಅಧ್ಯಾತ್ಮದ ದಾರಿಯಲ್ಲಿ ಸಹಾಯ ಆಗಿದೆ ಅವರು ಎಲ್ಲರೂ ಗುರುಗಳೇ, ಯಾರು ಒಬ್ಬರು ಅಂತಲ್ಲ. ಕೆಲವರಿಂದ ಹೆಚ್ಚಾಗಿರ್ಬೋದು, ಕೆಲವರಿಂದ ಕಮ್ಮಿ ಆಗಿರ್ಬೋದು. ಆ ಗುರುಗಳ ಸೇವೆ. ಆಮೇಲೆ ಮನಸ್ಸು ಮತ್ತು ದೇಹಗಳ ಮಡಿ.
ಶೌಚ ಅಂತ. ಶುಚಿತ್ವ ಅಂದ್ರೆ ಕ್ಲೀನ್ ಆಗಿರೋದು, ಯಾವಾಗ ನೋಡಿದ್ರು ನೀರ್ ಹತ್ರನೇ ಇರೋದು, ಬಾತ್ರೂಮ್ ಹತ್ರನೇ ಇರ್ತಾರೆ, ಯಾಕೆಂದ್ರೆ ಯಾವಾಗ್ಲೂ ಕೈ ತೊಳ್ಕೊಳ್ತಿರ್ತಾರೆ. ಹಾಗಲ್ಲ, ಶುಚಿಯಾಗಿರುವುದು ಅಂತಂದ್ರೆ ನಮಗೆ ಅದರ ಆ ವರ್ತನೆಯಿಂದ ಮನಸ್ಸು ಒಂಥರ ಪ್ರಫುಲ್ಲವಾಗಿದೆ, ಆನಂದವಾಗಿದೆ ಅನ್ನೋ ತರ ಇರಬೇಕು. ಇನ್ನು ಬದಲಾಗದ ನಿರ್ಧಾರ. ಯಾವುದೇ ವಿಷಯದಲ್ಲಿ ಒಂದ್ಸರ್ತಿ ಗಟ್ಟಿಯಾಗಿ ಮಾಡಬೇಕು ಅಂತ ಅಂದುಕೊಂಡ್ಮೇಲೆ 10 ಸಲ ಚೇಂಜ್ ಮಾಡೋದಲ್ಲ. ಅವ್ನ ಪಾಪ ಆಯ್ತು ಅಂತ ಕೇಳ್ಕೊಂಡು ಹೋಗಿರ್ತಾನೆ. ಇವನು ವಾಪಸ್ ಬಂದ ರೆಡಿ ಮಾಡಿ ಕೊಟ್ಟಾಗ ನಾನು ಇದೆಲ್ಲ ಹೇಳಿದ್ದು, ನಾನು ಬೇರೆ ಹೇಳಿದ್ದೆ, ಅಲ್ಲ ನನ್ನ ಹತ್ರ ನೀವು ಇದೇ ಹೇಳಿದ್ದು. ಅವ್ನು ಪುಣ್ಯಾತ್ಮ ಆಗ ಜಾಗೃತ ಆಗಿರ್ತಾನೆ, ರೆಕಾರ್ಡ್ ಮಾಡ್ಕೊಂಡು ಹೋಗ್ಬಿಟ್ಟಿರ್ತಾನೆ. ಸಾರ್ ನೋಡಿ ನೀವು ಇದೇ ಹೇಳಿದ್ದು. ಹೌದಾ, ನೀನ್ ಬಹುಶಃ ನಾನು ಮೊದ್ಲಿದ್ ರೆಕಾರ್ಡ್ ಮಾಡ್ಕೊಂಡಿದ್ದಿ ಕಾಣುತ್ತೆ, ನಾನು ಆಮೇಲೆ ಹೇಳಿದ್ ರೆಕಾರ್ಡ್ ಮಾಡ್ಕೊಂಡಿಲ್ಲ ಅಂತ ಅದಕ್ಕೂ ಶುರು ಮಾಡ್ತಾನೆ. ಆದ್ರೆ ಹೀಗಾದಾಗ ಸಾಧನೆಗೆ ಬಹಳ ತೊಡಕಿದೆ, ಅದರಿಂದ ಧೃತಿ. ಇನ್ನು ಆತ್ಮವಿನಿಗ್ರಹ, ಇಂದ್ರಿಯದ ಮೇಲೆ ಹಿಡಿತ, ಮನಸ್ಸಿನ ಮತ್ತು ಇಂದ್ರಿಯಗಳ ವಿಷಯದಲ್ಲಿ ಹಿಡಿತ, ಮತ್ತು ಇಂದ್ರಿಯಗಳ ಸುಖದಲ್ಲಿ ಮೈ ಮರೆಯದೇ ಇರುವುದು. ಪಡೆಯುವುದು ಬೇಡ ಅಂತ ಇರ್ತಾನೆ, ಆದ್ರೆ ಗೊತ್ತೇ ಆಗದೆ ಓಡಿದ ಮನಸ್ಸನ್ನ ಬಿಟ್ಟೇ ಬಿಡುದು, ಅದು ಆಗ್ಬಾರ್ದು. ಫಾಲೋ ಮಾಡ್ಬೋದು, ಬಿಟ್ರೆ ಸಿಕ್ಕಾಕೊಳ್ಬಾರ್ದು ಅದರ ಜೊತೆಗೆ. ನಾವೇನಂದ್ರೆ ಅದು ಏನು ಅಂತ ಒಮ್ಮೆ ನೋಡೋಣ ಅಂತ ಮನಸ್ಸಲ್ಲಿ ಯೋಚನೆ ಮಾಡುದು, ಆಮೇಲೆ ನಾವೇ ಅದ್ರ ಜೊತೆಗೆ ಹೋಗ್ಬಿಟ್ಟಿರ್ತೀವಿ. ಅದೇನೇನು ಯೋಚನೆ ಮಾಡ್ತೇವೆ ಅಂತ ನಾವು ನೋಡುವಷ್ಟು ತಾಳ್ಮೆನೇ ಇಲ್ಲ, ಕಳೆದೋಗ್ಬಿಡ್ತೇವೆ. ಆದ್ರೆ ನಿಜವಾಗಿ ಪ್ರತ್ಯಾಹಾರ ಅಂದ್ರೆ ಅದನ್ನ ಬಿಟ್ಟು ನಾವು ಅದನ್ನ ಸುಮ್ಮನೆ ಅಬ್ಸರ್ವ್ ಮಾಡುದು, ಎಲ್ಲಾ ರೀತಿಯಿಂದಲೂ ಅಬ್ಸರ್ವ್ ಮಾಡ್ತಾ ಹೋಗುದು ಅನ್ನೋದು ಬಹಳ ಮುಖ್ಯ. ಅದು ಇಂದ್ರಿಯಾರ್ಥೇಶು ವೈರಾಗ್ಯಂ. ಮುಂದೆ ಇಂದ್ರಿಯಗಳಿಗೆ ಏನೆಲ್ಲ ಪದಾರ್ಥ ಸಿಗುತ್ತೋ ಅದು ಅಗತ್ಯ ಇದ್ರೆ ಮಾತ್ರ ಕೊಡ್ಬೇಕು. ಸುಮ್ಮನೆ ಇದೆ ಅಂತೇಳಿ ತನ್ ಸುರಿಯುದಲ್ಲ. ಇದೆ ರೀ ಮನೆಯಲ್ಲಿ, ಅದಕ್ಕೆ ಯಾರೋ ಒಬ್ಬ ತಮ್ಗೆ ಕಷ್ಟ ಆಯ್ತು ಅಂತ ಹೇಳಿ ಮಕ್ಳಿಗೆ ಆ ಕಷ್ಟ ಆಗ್ಬಾರ್ದು ಅಂತ ಇಡೀ ಮನೆ ತುಂಬಾ ತಿಂಡಿ, ಎಲ್ಲಿ ನೋಡಿದ್ರು ಕೈ ಹಾಕಿದಲ್ಲೆಲ್ಲ ತಿಂಡಿ, ಬಿದ್ರೆ ತಿಂಡಿ, ಮೂಗು ಮುರಿದ್ರೆ ಅದ್ರೊಳಗೆ ತಿಂಡಿ ಪಾತ್ರೆ ಒಳಗೆ ಬಿದ್ದಿರ್ಬೇಕು, ಹಂಗೆ ವ್ಯವಸ್ಥೆ ಮಾಡಿ ಇಟ್ಟಿದ್ದ. ನೋಡಿದವರಿಗೆ ಹೀಗೆ ಉತ್ತರ ಕೊಡ್ತಿದ್ದ. ಒಂದ್ 15-20 ವರ್ಷ ಹೋದ್ಮೇಲೆ ಮತ್ತು ಹಾಗೇನೆ ಪಾತ್ರೆಗಳೆಲ್ಲ ಇದ್ವು, ಅದ್ರ ತಿಂಡಿ ಸ್ವರೂಪ ಬದಲಾಗಿತ್ತು, ಎಲ್ಲ ಮಾತ್ರೆಗಳಿದ್ವು. ಏನು ಕೇಳಿದ್ರೆ, ಅಯ್ಯೋ ಅದು ನಿಂತ್ರೆ ಮಾತ್ರೆ, ಕೂತ್ರೆ ಮಾತ್ರೆ, ಎಲ್ಲದಕ್ಕೂ ಮಾತ್ರೆ ಹೇಳ್ಬಿಟ್ಟಿದ್ದಾರೆ, ಹಾಗಾಗಿ ಈಗ ತಿಂಡಿ ಬದಲು ಅಷ್ಟೇ ಮಾತ್ರೆ ಕೊಟ್ಬಿಟ್ಟಿದ್ದಾರೆ ಡಾಕ್ಟ್ರು ಅಂತ. ಹಾಗಾಗಿ ಅಗತ್ಯಕ್ಕಿಂತ ಹೆಚ್ಚಿನ ಪದಾರ್ಥವನ್ನ ದೇಹಕ್ಕೆ ನಾವು ತುಂಬಿದ್ರೆ ಅದು ಅನಾರೋಗ್ಯಕ್ಕೆ ಕಾರಣ ಆಗುತ್ತೆ. ಅದರಿಂದಾಗಿ ಅನಹಂಕಾರ, ಎಲ್ಲಿಯೂ ಸೊಕ್ಕು ತೋರಿಸುವುದಲ್ಲ. ನಾನು, ನನ್ನಿಂದ, ನನಗೋಸ್ಕರ, ಈ ವಿಭಕ್ತಿಗಳಿವೆ, ಸುಮಾರು 7 ವಿಭಕ್ತಿಗಳಿವೆ. ಕೆಲವರಿಗೆ ನಾನು ಮಾಡಿದ್ದು ಅಂತ, ನನ್ನನ್ನೇ ಗೌರವಿಸ್ಲಿಲ್ಲ ಅಂತ, ನನ್ನಿದ್ದಾದದ್ದು ಅಂತ ಹೇಳಲಿಲ್ಲ ಅಂತ, ನನಗೋಸ್ಕರ ಮಾಡ್ಲಿಲ್ಲ ಅಂತ, ನನ್ನ ಕಡೆಯಿಂದ ತಗೊಂಡೋಗಿ ನನಗೆ ಟೊಪ್ಪಿಗೆ ಹಾಕ್ಬಿಟ್ಟಿದ್ದಾರೆ ಅವರು ಅಂತ, ನನ್ನ ಸ್ಥಾನ ಎಲ್ಲಿ, ನನಗೆ ಕುರ್ಚಿನೇ ಇಟ್ಟಿಲ್ಲ, ಅವರಿಗೆಲ್ಲ ಮರದ ಚೇರ್ ಇಟ್ಟಿದ್ದಾರೆ, ನಂಗೆ ಪ್ಲಾಸ್ಟಿಕ್ ಚೇರ್ ಇಟ್ಬಿಟ್ಟಿದ್ದಾರೆ, ಏನಿದು ಅವಮಾನ ಅಂಚರು. ನನ್ನಲ್ಲಿ ಬಂದು ಕೇಳಬಾರ್ದ, ಬೇರೆಯವ್ರ ಹತ್ರ ಹೋಗಿ ಕೇಳುದ ನೀವು? ಬೇರೆಯವ್ರ ಹತ್ರ ಹೋಗಿ ನನ್ನ ಹತ್ರ ಆಮೇಲೆ ಕೇಳಿದ್ರೆ ಅವ್ರಿಗಿಂತ ಕೆಟ್ಟವನು ಅಂತನ ಅಥವಾ ಕಮ್ಮಿ ಅಂತನ ನಾನು ಅಂತ. ಹೀಗೆ ಈ ಎಲ್ಲಾ ವಿಭಕ್ತಿಗಳಿಂದ ಏನೇನು ನನ್ನ ಅನ್ನುವ ಶಬ್ದದ ವಿಭಕ್ತಿಗಳ ವಿಕಾರಗಳೇನಿವೆ ಇವೆಲ್ಲವೂ ಅಪಾಯಕಾರಿ. ಅನಹಂಕಾರ ಅದು ಬಹಳ ಚೆನ್ನಾಗಿದೆ. ಒಂದು ಕಥೆ ಇದೆ. ಯಾರೋ ಒಬ್ಬ ನಡ್ಕೊಂಡು ಹೋಗ್ತಿರ್ತಾನೆ, ಅವನು ಎದುರುಗಡೆ ಒಬ್ಬ ಗಾಡಿಯವನು ಬರ್ತಾನೆ, ಸ್ವಲ್ಪ ಅಲ್ಲಿ ತನಕ ಬಿಡ್ತೀರಾ? ಯಾಕ್ರಿ ಯಜಮಾನ್ರೆ, ಅವತ್ ಗಾಡಿ ಕೊಟ್ಟಿದ್ನಲ್ಲ ಅದನ್ನ ಏನ್ ಮಾಡಿದ್ರಿ? ಎಲ್ರಿಗೂ ಗೊತ್ತಾಯ್ತು ಇವನು ಹಿಂದೆ ಒಂದು ಗಾಡಿ ಕೊಟ್ಟಿದ್ದ. ಅಲ್ಲ ಸರ್ ಅದು ಹಾಳಾಗಿದೆ ಅದಕ್ಕೋಸ್ಕರ. ಯಾಕ್ರಿ ಹಾಳು ಮಾಡ್ಕೊಂಡ್ರಿ? ಕೊಟ್ಟ ಮೇಲೆ ಅದನ್ನ ಸರಿಯಾಗಿ ಇಟ್ಕೊಳ್ಲಿಕ್ಕಾಗಲ್ಲ. ಇವನಿಗೇನು, ಕೊಟ್ಟ ಮೇಲೆ ಮುಗಿತಾನೆ. ಅದನ್ನ ಮತ್ತೆ ಮತ್ತೆ ಒತ್ತಿ ಹೇಳುದು, ನಾನು ಕೊಟ್ಟಿದ್ದು, ಅದನ್ನು ಉಪಯೋಗಿಸ್ಲಿಲ್ಲ, ನೀವು ಅದನ್ನ ಹಾಳು ಮಾಡ್ಕೊಂಡಿದ್ದೀರಿ. ಕೊಟ್ಟ ಮೇಲೆ ಅದ ಪ್ರಶ್ನೆ ಇಲ್ಲ. ಅದು ಯಾವುದು ಭಾರತದಲ್ಲೇ ಒಂದು ಕತೆ ಇದೆ, ನಾನು ಅದನ್ನ ಸ್ವಲ್ಪ ಇವತ್ತಿನ ಕತೆ ತರ ಹೇಳಿದೆ ಅಷ್ಟೇ. ಹಾಗೆ ಕೆಲವರಿಗೆ ಏನಂದ್ರೆ ಕೊಟ್ಟ ಮೇಲೆ ಅದನ್ನ ಬೋರ್ಡಲ್ಲಿ ಹಾಕಿಸ್ಬೇಕು, ಹಾಕಿಸಿದ್ಮೇಲೆ ಅದನ್ನ ಪ್ರತಿ ಸರ್ತಿ ಬಂದು ನೋಡುದು, ಹೇಗಿದೆ, ಚೆನ್ನಾಗಿದೆಯಾ, ಸರಿ, ಆಮೇಲೆ ಅವ್ರಿಗೆ ಸಮಾಧಾನ. ಅಂದ್ರೆ ಕೊಡುವ ಮುಂಚೆ ಬೇಕಾದ್ರೆ ಎಷ್ಟು ಬೇಕಾದ್ರೂ ವಿಚಾರ ಮಾಡಿ, ಕೊಟ್ಟ ಮೇಲೆ ಕೆಲವೊಂದ್ ಸರ್ತಿ ಅವ್ರ ಕೈಲಿ ಇರಲ್ಲ, ಅದು ಹೇಗೋ ಹಾಳಾಗುತ್ತೆ. ಆದ್ರೆ ಅದು ಅಹಂಕಾರದ ಮತ್ತೊಂದು ಮುಖ. ಅನಹಂಕಾರ ಜನ್ಮ ಮೃತ್ಯು ಜರಾ ವ್ಯಾಧಿ ದುಃಖ ದೋಷಾನುದರ್ಶನಂ. ಇನ್ನೊಂದು ಬಹಳ ಮುಖ್ಯವಾಗಿ ಜೀವನದಲ್ಲಿ ನಮಗೆ ಗೊತ್ತಿರಬೇಕಾದ್ದೇನು ಅಂದ್ರೆ, ಒಂದು ಜೀವನ ಅಂದಮೇಲೆ ಹುಟ್ಟುತ್ತಾನೆ, ಅದು ಬಂದ್ಮೇಲೆ ಅದರ ಜೊತೆಗೆ ಕನ್ಫರ್ಮ್ ಟಿಕೆಟ್. ಯಾರು ಕೂಡ ಇಲ್ಲಿ 1000 ವರ್ಷ ಉಳಿಲಿಕ್ಕೆ ಬಂದವರಲ್ಲ. ಜನ್ಮ ಮೃತ್ಯು
ಅದು ಜನ್ಮ ಬಂತು ಅಂದ್ರೆ ಅದ್ರ ಇನ್ನೊಂದು ಮುಖ ಮೃತ್ಯು ಅನ್ನೋದು, ಅದು ಅನಿವಾರ್ಯ. ಅದರ ಮಧ್ಯದಲ್ಲಿ ಒಂದಿಷ್ಟಿದೆ. ಈ ಜನ್ಮ ಮೃತ್ಯು ಅಂತ ಅನ್ನೋದರ ಗ್ಯಾಪ್ ಅಲ್ಲಿ ಏನೇನಿದೆ? ಜರ, ವ್ಯಾಧಿ, ದುಃಖ, ದೋಷ. ಜರ ಅಂದ್ರೆ ಮುದಿತನ, ನಡಿಲಿಕ್ಕಾಗಲ್ಲ, ಯಾಕೋ ಕಣ್ ಕಾಣಲ್ಲ, ಅಥವಾ ಕಿವಿ ಕೇಳಿಸಲ್ಲ, ಅಥವಾ ಮೊದಲಿನಷ್ಟು ನಡಿಲಿಕ್ಕೆ ಆಗ್ತಾ ಇಲ್ಲ, ಏನೇನೋ ನಮ್ಗೆ ಗೊತ್ತಾಗುತ್ತೆ ನಿಧಾನಕ್ಕೆ ಹೋದ ಹಾಗೆ, ಅದು ಜರ. ಇನ್ನು ಇನ್ನು ಬೇನೆ, ಕಾಲ್ ಮಂಡಿ ನೋವು, ಬೆನ್ನು ನೋವು, ಕತ್ತು ನೋವು, ತಲೆ ಇದೆ ಅಂತ ಅದರಿಂದಾಗಿ ತಲೆ ನೋವು, ಇನ್ನೇನೇನೋ ಇದೆ ಎಲ್ಲ ನೋವುಗಳು. ಈ ಎಲ್ಲ ನೋವುಗಳು ಉತ್ಸಾಹವನ್ನೇ ಕಳೆದು ಬಿಡುತ್ತೆ ಕೆಲಸ ಮಾಡ್ಲಿಕ್ಕೆ. ಏನ್ ಕೇಳಿದ್ರೆ ಯಾವಾಗ ನೋಡಿದ್ರು ಏನು ಸಂಧಿ ಎಲ್ಲ ನೋವು ಅಂತ. ಅದೇನೋ ಒಂದು ಗಾದೆ, ನಂಗೆ ಏನ್ ಗಾದೆ ಬರ್ತೈತೆ, ಏನು ಸಂಧಿ ಎಲ್ಲ ಬೇನೆ ಅಂತ ಏನೋ ಒಂದು ಗಾದೆ ಬರ್ತೋಯ್ತು. ಅಂದ್ರೆ ದಿನಾ ಒಂದ್ ಏನಾದ್ರೂ ಕಾರಣ ಇದ್ದೇ ಇರುತ್ತೆ, ಮುಗಿಯುವುದೇ ಇಲ್ಲ. ಇವತ್ತಿದಿತ್ತು, ನಾಳೆ ಇನ್ನೊಂದಾಯ್ತು, ನಾಳೆ ಮತ್ತೊಂದಾಯ್ತು, ಅದ್ರ ಮಾತ್ರ ಮತ್ತೊಂದಾಯ್ತು, ಮುಗಿಯುವುದೇ ಇಲ್ಲ. ಇದು ಗೋಳು ಒಂಥರ. ಆದ್ರೆ ಇದು ಜೀವನದಲ್ಲಿ ಬಂದೇ ಬರುತ್ತೆ. ಇದಕ್ಕೋಸ್ಕರ ಜೀವನ ಕಳ್ಕೊಂಡ್ಬಿಡ್ತೇನೆ ಅಂತ ಏನ್ರಿ ದಿನಾ ನೋಡಿದ್ರೆ ಗೋಳು, ಯಾವಾಗ ನೋಡಿದ್ರೆ ಬರೀ ಕಷ್ಟಗಳೇ ಬರ್ತಾ ಇವೆ ಅಂತ ಅದನ್ನೇ ತಲೆಗೆ ಹಾಕೊಂಡು ಕೂತು ಅದ್ರ ಬಗ್ಗೆ ಬೈತಾ ಕೊಡುದಲ್ಲ, ಇನ್ನು ಏನೋ ಒಂದು ಬೇಡವಾದಂತ ತಲೆ ಮೇಲೆ ಹಾಕೊಂಡು ಟೆನ್ಷನ್ ಮಾಡ್ಕೊಳ್ಳೋದು, ಅದು ಅಗತ್ಯವೇ ಇರ್ಲಿಲ್ಲ. ಅವರೇ ಹೋಗ್ತಾ ಇದ್ರು, ಕೀ ನಮ್ಮ ಹತ್ರ ಕೊಡ್ರಿ ನಾವು ನೋಡ್ಕೋತೀವಿ ಅಂತೇಳಿ ತಗೊಂಡ. ಆಮೇಲೆ ಇವನಿಗೆಲ್ಲ ಹೋಗ್ಬೇಕಾಯ್ತು, ಅಯ್ಯೋ ತಗೊಂಡ್ಬಿಟ್ಟಿದ್ದೀನಿ, ಈಗ ನಾನು ಹೋಗುವಾಗ್ಲೇ ಬಂದ್ರೆ ಅಂತ ಟೆನ್ಷನ್. ಅವ್ರ ಪಾಡಿಗೆ ಹೋಗ್ತಿದ್ರು, ಇಲ್ಲ ಅವ್ರಿಗೆ ಸಹಾಯ ಮಾಡ್ಬೇಕು ಅಂತ ಭಾರಿ ಕಾತರದಿಂದ. ಆಮೇಲೆ ಇವ್ನು ಎದ್ದು ಹೋಗ್ಲಿಕ್ಕಿಲ್ಲ. ಅವ್ರು 5-5 ದಿವಸಕ್ಕೆ ಒಬ್ಬೊಬ್ಬರೇ ಬಂದು ಕೀ ತಗೊಂಡು ಹೋಗ್ತಿರ್ತಾರೆ. ಇವ್ನು ಇಲ್ಲೇ ಬಾಕಿ ಕೊನೆವರೆಗೂ. ಇದು ಮಾಡ್ಕೊಳ್ಳೋ ದುಗುಡಗಳು. ಇನ್ನು ದೋಷ, ಎಲ್ಲರಲ್ಲೂ ಒಬ್ಬರಲ್ಲ ಒಬ್ಬರಲ್ಲಿ ಒಂದೊಂದ್ ತರದ ದೋಷ ಇದ್ದೇ ಇರುತ್ತೆ. ದೋಷ ಇದ್ರೇನೆ ಬದುಕು, ದೋಷ ಸೇರಿಯೇ ಜೀವನ. ದೋಷ ಇಲ್ಲದೆ ಪರಿಪೂರ್ಣವಾದ ವ್ಯಕ್ತಿತ್ವ ಇರೋದು ಒಬ್ನಿಗೆನೆ, ಅದು ದೇವ್ರಿಗೆ ಮಾತ್ರ. ಉಳಿದ ಕಡೆಯಲ್ಲೆಲ್ಲ ನಾವು ಪರ್ಫೆಕ್ಟ್ ಮ್ಯಾನ್, ಎ ಕಂಪ್ಲೀಟ್ ಮ್ಯಾನ್ ಅಡ್ವರ್ಟೈಸ್ಮೆಂಟ್ ಅಷ್ಟೇ. ಅವನು ಬೆವತು ಒಳಗೆ ಶರ್ಟ್ ತೆಗೆದ್ರೆ ಮೂರ್ಛೆ ಬಿದ್ದೋಗ್ತಾನೆ, ಆದ್ರೆ ಹೇಳ್ಕೊಳ್ಳಿಕ್ ಮಾತ್ರ ಕಂಪ್ಲೀಟ್ ಮ್ಯಾನ್ ಅಂತ. ಆದ್ರೆ ನಮಗೆ ಹೊರಗಡೆಯ ಜಗತ್ತಿನಲ್ಲಿ ಇದು ಒಪ್ಕೊಳ್ಬೇಕಾದ ಸಂಗತಿ. ಎಲ್ಲರೂ ಎಲ್ಲಾ ರೀತಿಯಿಂದಲೂ ಪರ್ಫೆಕ್ಟ್ ಇರ್ಲಿಕ್ಕೆ ಆಗಲ್ಲ, ಅದು ಸಾಧ್ಯವೂ ಇಲ್ಲ. ಅವನೊಬ್ಬ ಪರಿಪೂರ್ಣ ವ್ಯಕ್ತಿ. ಅದರಿಂದಾಗಿ ಈ ಎಲ್ಲವನ್ನು ನೋಡಿ 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 ದುಃಖ ದೋಷ ಅನುದರ್ಶನಂ, ಒಂದ್ಸಲ ನೋಡುದಲ್ಲ, ಇದು ನಿತ್ಯ ನೋಡಿ 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 ಬೇಡಪ್ಪ ಈ ಸಂಸಾರ, ಇದಕ್ಕೆ ಎಷ್ಟು ಮಹತ್ವ ಕೊಡ್ಬೇಕು ಅಷ್ಟೇ ಮಹತ್ವ ಕೊಡ್ಬೇಕು. ಇದರ ಅರ್ಥ ಬಿಟ್ಟು ಈಗ್ಲೇ ಓಡೋಗ್ಬೇಕು ಅಂತ ಹೇಳಿದ್ದಲ್ಲ. ಇದು ದೋಷದಿಂದಲೇ ಕೂಡಿರುವಂತಹದ್ದು ಒಪ್ಕೊಂಡಿರ್ಬೇಕು ಅಂತ. ಈಗ ಕೆಲವು ವ್ಯಕ್ತಿಗಳನ್ನ ನಾವು ಒಪ್ಕೊಂಡಿದೀವಿ ಅಂತ ಇಟ್ಕೊಳ್ಳಿ, ಇವ್ರು ಬಂದ್ರೆ ಒಂದಿಷ್ಟು ಕತೆ ಹೇಳ್ತಾರೆ, ಅವ್ರು ಹಿಂದಿದ್ದೇ ಕತೆ ಮತ್ತೆ ವಾಪಸ್ ತೆಗಿತಾರೆ ಅಂತ ಗೊತ್ತಿರುತ್ತೆ ಅಂತ ಇಟ್ಕೊಳ್ಳಿ. ಅವ್ರು ಬಂದ್ ಶುರು ಮಾಡ್ತಾರೆ, ನಾವ್ ಆರಾಮಾಗಿ ಕೇಳ್ತಾ ನಗ್ತಾ ನಮ್ ಕೆಲಸ ನಾವು ಮಾಡ್ಕೋತಾ ಇರ್ತೀವಿ. ಈ ಪಕ್ಕದವ್ರು ಹೊಸಬ್ರು ಯಾರೋ ಬಂದಿರ್ತಾರೆ, ಅವರಿಗೆ ಅಯ್ಯೋ ಮೊನ್ನೆ ಸಿಕ್ಕಿದಾಗ್ಲೂ ಇದೇ ಕತೆ ಹೇಳಿದ್ರು ಅವ್ರ ಹತ್ರ, ಇನ್ನೊಂದ್ ಮನೆಗೆ ಹೋದಾಗ್ಲೂ ಬಂದಿದ್ರು ಇದೇ ಕತೆ ಹೇಳಿದ್ರು, ನಿಮ್ಗೂ ಇದೇ ಹೇಳ್ತಿದ್ರಿ, ಎಷ್ಟ್ ಸಲ ರೀ ಕೇಳ್ತೀರಾ ಹಿಂಗೆ? ಅವ್ರು ಬಂದಾಗ ಈ ಕತೆ ಹೇಳ್ತಾರೆ ಅಂತ ನಂಗೆ ಮೊದ್ಲೇ ಗೊತ್ತಿದೆ, ಅದಕ್ಕೆ ನಾನು ಫೋನ್ ಹಾಕೊಂಡು ಏನು ಕೇಳ್ತಾ ಇದ್ದೇನೆ ಅಂತ ಹೇಳ್ತಾರೆ. ತಲೆ ಎಲ್ಲ ಅಂಟಿಸ್ತಾ ಇದ್ರೆ ಆಯ್ತು ಅಂತ. ಅಪ್ಪ ಅವರಿಗೂ ಕಷ್ಟ ಸಮಾಧಾನ ಹೇಳ್ಕೊಳಿಕ್ಕೆ ಏನಾದ್ರು ಬೇಕಲ್ಲ. ಹೇಳ್ಬೇಡಿ ಅಂತ ಹೇಳಿದ್ರೆ ಅವ್ರಿಗೆ ಬೇಜಾರಾಗುತ್ತೆ, ಅಥವಾ ನಿಲ್ಸೋದು ಇಲ್ಲ. ಕೆಲವ್ರಿಗೆ ಬೇಜಾರು ಆಗಲ್ಲ, ಹಾಗೆಲ್ಲ ಇಲ್ರಿ ಅದು ಸ್ವಲ್ಪ ಹೊಸ್ತಿದೆ ಕೇಳ್ಕೊಳ್ಳಿ ಅಂತೇಳಿ ಮತ್ತೆ ಅದನ್ನೇ ಹೇಳ್ತಿರ್ತಾರೆ. ಹೀಗೆ ದೋಷ ಇದೆ ಅಂತ ಗೊತ್ತಾಗಿ ಅವರನ್ನ ಒಪ್ಪಿಕೊಂಡಾಗ ಯಾವ ರೀತಿ ನಾವು ಸ್ಪಂದಿಸ್ತೇವೋ ಹಾಗೆ ಈ ಸಂಸಾರ ಅನ್ನೋದು ದುಃಖಗಳಿಂದ ಕೂಡಿದ್ದೇ. ಇದರಲ್ಲಿ ಕೇವಲ ನಮಗೆ ಸುಖದ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನಾವು ಅದನ್ನ ನಿರೀಕ್ಷೆ ಮಾಡಿದ್ರೆ ಅದು ಪೆಟ್ಟುಗಳ ಮೇಲೆ ಪೆಟ್ಟು ಕೊಡ್ತಾ ಇರುತ್ತೆ. ಸುಖ ಬಂದಾಗ ಸುಖವೂ ಇದೆ, ದುಃಖ ಬಂದಾಗ ದುಃಖವೂ ಇದೆ. ಇದು ಎರಡನ್ನು ಅನುಸರಿಸಿಯೇ ಜೀವನ ನಡೆಸಬೇಕಾದದ್ದು ಅಂತ ತಿಳಿದಿದ್ದವನಿಗೆ ಸಾಧನೆ ಮಾಡೋದು ಕಷ್ಟ ಆಗುದಿಲ್ಲ. ಯಾರ ಮನೇಲಿ ಇಲ್ಲ ಈ ಗೋಳು? ಎಲ್ಲರ ಮನೆ ದೋಸೆನೂ ತೂತೆ. ಕೆಲವರು ಇನ್ನೂ ಜೋರಿರ್ತಾರೆ, ಆದ್ರೆ ಅದು ಬಿಟ್ಟು ಹೋಗ್ಲಿಕ್ಕೆ ಆಗುದಿಲ್ಲ, ಕರ್ಮ. ಗೊತ್ತಿದ್ದೇನ್ ಪ್ರಯೋಜನ ಅಂದ್ರೆ ಅದು ಇದ್ರೂ ಅದನ್ನ ಇಲ್ಲದಾಗಿರ್ಬೇಕು. ಮುದ್ದೆನೂ ತೂತಿರೋರು ಇರ್ತಾರೆ. ಮಾಡಿಲ್ಲ ಅಂದ್ರೆ ಅದು ದುಃಖ ಅನ್ನೋ ಶಬ್ದದಲ್ಲಿದೆ. ದು ಅಂದ್ರೆ ದುಃಖ, ಕಮ್ ಅಂದ್ರೆ ಸುಖ. ಆದ್ರೆ ಅದು ದೋಷಯುಕ್ತ ಆದ್ರಿಂದಾಗಿ ಅದನ್ನ ಪ್ರತ್ಯೇಕ ಹೇಳಿಲ್ಲ. ಸುಖ ಅಂದ್ರೆ ಪೂರ್ಣ ಸುಖ, ಸುಷ್ಟು ಖಂ ಸುಖಂ.
ಆದ್ರೆ ದುಃಖಂ ಅಂದ್ರೆ ಅದು ದುಃಖದಿಂದ ಕೂಡಿಯೇ ಸುಖ ಇರುತ್ತೆ ಸಂಸಾರದಲ್ಲಿ, ಅದನ್ನ ಗಮನಿಸ್ಬೇಕು ಅಂತ. ಅಂತರಂಗದ ಸುಖವನ್ನು ತ್ಯಾಗ ಮಾಡ್ಲಿಕ್ಕೆ ಹೇಳಿದ್ದಲ್ಲ, ಹೊರಗಿನ ಸುಖವನ್ನ ತ್ಯಾಗ ಮಾಡಬೇಕು ಹೇಳಿದ್ದು. ತ್ಯಾಗ ಮಾಡುದು ಅಂದ್ರೆ ಅದು ಅನುಭವಿಸ್ತಾ ಇದ್ರೆ ಬೇಡ ಅಂತ ಹೇಳುದಲ್ಲ, ಅದು ಅನುಭವಿಸಿದ್ರು ಅದರ ಮಿತಿ ಇಷ್ಟೇ ಅಂತ ಗೊತ್ತಿರ್ಬೇಕು. ಆಯ್ತು, ಹೊಟ್ಟೆ ತುಂಬಿತು, ಮತ್ತೆ ಮಧ್ಯಾಹ್ನ ಹಸಿವಾಗುತ್ತೆ, ಮತ್ತೆ ರಾತ್ರಿ ಊಟ ಮಾಡ್ಲಿಕ್ಕಿದೆ ಅಂತ ಗೊತ್ತಿರ್ಬೇಕು. ಈಗ ತಿಂದು ಅಮೃತ ಕುಡಿದು ಬಿಟ್ಟೆ ನಾನು ಸಾಯಲ್ಲ ಅನ್ಕೊಂಡ್ಬಿಟ್ರೆ ಏನು ಭಾರಿ ಒಳ್ಳೆ ಏನು ಬಾಸುಂದಿ ಮಾಡಿ ಹಾಕಿದ್ರು, ಅದು ಏನ್ ಚೆನ್ನಾಗಿತ್ತು ಅಂದ್ರೆ ಅಮೃತಕ್ಕೆ ಪರಿಚಯವೇ ಇಲ್ಲ, ಅದಕ್ಕಿಂತ ಆಚೆಗಿದೆ ಅಂತ ಖುಷಿಯಿಂದ ಕುಡ್ದ. ಅದು ಹೊಟ್ಟೆ ಹಾಳಾಗಿ ಏನಾಯ್ತು ಅಂತ ಮತ್ತೆ ಈ ಉಳಿದವ್ರು ಯಾರು ಕೇಳ್ಬೇಕಾಗಿಲ್ಲ, ಹೆಚ್ಚು ತಿಂದದ್ರಿಂದ ಜೀರ್ಣ ಆಗುವ ಶಕ್ತಿ ಇರಲ್ಲ, ಹಾಗ ಅನ್ಕೊಂಡಿರ್ತಾನೆ. ಆದ್ರೆ ಆಮೇಲೆ ಅದ್ರ ಕೆಟ್ಟ ಪರಿಣಾಮ ಇದೆ. ಆದ್ರಿಂದ ತಿನ್ನುವಾಗ್ಲೇ ಅದರ ಮಿತಿ ಗೊತ್ತಿದ್ರೆ ಸಂಜೆ ಹಸಿವಾದಾಗ ಮಾಮೂಲಾಗಿ ಯಥಾ ಪ್ರಕಾರ ತಿಂದ ಮೇಲೆ ಹಸಿವು ಹಾಗೆ ಆಗುತ್ತೆ, ಹಸಿವಾದ್ಮೇಲೆ ತಿನ್ಲೇಬೇಕಾಗುತ್ತೆ, ಅದು ಮುಗಿಯುವುದಲ್ಲ ಜೀವನದ ಕತೆ, ಮುಂದೆ ಹೋಗ್ತಾ ಇರುತ್ತೆ ಅಂತ. ಆಸಕ್ತಿ ಬೇಡದ ವಿಷಯಗಳಲ್ಲಿ ಅಂಟಿಸಿಕೊಳ್ಳದೆ ಇರುವುದು. ಇನ್ನು ಅನಭಿಶ್ವಂಗ ತನ್ನ ಮನೆ ಸಂಸಾರದ ಬಂಧಗಳ ಜೊತೆಗೆ ಅತಿಯಾಗಿ ಹಚ್ಚಿಕೊಳ್ಳದೆ ಇರುವುದು. ಕರ್ತವ್ಯದ ದೃಷ್ಟಿಯಿಂದ ನೋಡ್ಕೊಳ್ಬೇಕು, ಮಾಡಬೇಕು, ಕೆಲಸ ಎಲ್ಲ ಇರಬೇಕು. ಆದ್ರೆ ಅದಕ್ಕೋಸ್ಕರ ಒದ್ದಾಡುದು, ಅದನ್ನೇ ಪ್ರಧಾನವಾಗಿಟ್ಟುಕೊಂಡು ಉಳಿದ ಎಲ್ಲಾ ಸಾಧನೆಗಳನ್ನು ಬದಗೊತ್ತಿ ಇದಕ್ಕೇನೆ ಒತ್ತು ಕೊಟ್ಟು ಬದುಕುದು, ಇದು ಸಾಧಕನಿಗೆ ಹೇಳಿದ ಮಾತಲ್ಲ. ಅದ್ರಿಗೆ ಅಲ್ಲಿ ಶಬ್ದ ಬಳಸಿದ್ದು ಅನಭಿಶ್ವಂಗ, ಅತಿಯಾದ ಅಭಿಸಂಗ ಇರಬಾರದು ಅಂತ. ಸ್ವಲ್ಪ ಸಂಸಾರ ನಡಿಲೇಬೇಕು, ಅದಿದ್ರೇನೆ ಪ್ರಕೃತಿಯ ಪ್ರವೃತ್ತಿ ಮುಂದುವರಿಯತ್ತೆ. ಮತ್ತೆ ಆ ಪ್ರವೃತ್ತಿಯು ಕೂಡ ಒಂದು ಯಜ್ಞ ಅಂತ ಕಲ್ಪನೆ ಮಾಡಿ ಕೊಟ್ಟಿದ್ದಾರೆ. ಆದ್ರಿಂದ ಪುತ್ರ ದಾರ ಗೃಹಾದಿಶು, ಗಂಡ ಹೆಂಡತಿ ಮಕ್ಕಳು ಮನೆ, ಇದೆಲ್ಲದರಲ್ಲೂ ಕೂಡ ಅಗತ್ಯ ಇದ್ದಷ್ಟೇ ಬಾಂಧವ್ಯ. ಆದ್ರೆ ಅದಕ್ಕೆ ಕೊಡ್ಬೇಕಾದ ನ್ಯಾಯ, ಅದನ್ನು ಒಪ್ಪಿಕೊಂಡ ಮೇಲೆ ನಿರ್ವಹಿಸಬೇಕಾದ ಜವಾಬ್ದಾರಿ, ಇದನ್ನು ತಗೊಂಡು ಕೂಡ ಅದರಿಂದ ಸರ್ವಾತ್ಮನ ಸುಖ ಸಿಗುತ್ತೆ. ಅದು ಪ್ರತಿ ಕ್ಷಣದಲ್ಲೂ ನನಗೆ ಸುಖನೇ ಕೊಡಬೇಕು ಅಂತ ನಾವು ಅದರ ಮೇಲೆ ಭಾರ ಹೇರಿದ್ರೆ ಅದು ತಿರುಗಿ ಕೆಟ್ಟ ಪರಿಣಾಮವನ್ನೇ ಕೊಡ್ತಾ ಹೋಗುತ್ತೆ. ಯಾಕೆಂದ್ರೆ ಆ ವ್ಯಕ್ತಿಯು ಅಪರಿಪೂರ್ಣ, ಅವನು ಹೇಗೆ ಪೂರ್ಣ ಸುಖವನ್ನು ಕೊಡ್ಲಿಕ್ಕೆ ಸಾಧ್ಯ? ಅದರಿಂದ ಎಲ್ಲಾ ವ್ಯಕ್ತಿಗಳು ಅವರವರ ಮಿತಿಯಲ್ಲೇ ಬದುಕ್ತಾ ಇದ್ದಾರೆ ಅನ್ನೋದನ್ನ ಮನಸ್ಸಲ್ಲಿ ಇಟ್ಕೊಂಡ್ರೆ ಅವಾಗ ಏನು ಹೆಚ್ಚು ಕಮ್ಮಿ ಆದ್ರೂ ಕೂಡ ಅದನ್ನ ಹೊಟ್ಟೆಗೆ ಹಾಕೊಳ್ಳಿ ಅಂತ ಬಿಟ್ಬಿಡ್ಬೋದು. ಇಲ್ಲ ಅಂದ್ರೆ ತಲೆಗೆ ಹಚ್ಕೊಂಡು ಅಯ್ಯೋ ಇದು ಹೀಗಾಗೋಯ್ತು ಅಂತ ಇಡೀ ದಿವಸ ದೂರ ಹೇಳುವುದೇ ಆಗತ್ತೆ. ನಿತ್ಯಂಚ ಸಮಚಿತ್ತತ್ವಂ ಇಷ್ಟಾನಿಷ್ಟೋಪಪತ್ತಿಷು. ಕೆಲವು ಇಷ್ಟ ಆಯ್ತು, ಅದಕ್ಕೂ ಅದೇ ಮನಸ್ಥಿತಿ. ಕೆಲವು ಅನಿಷ್ಟ ಆಯ್ತು, ಅದಕ್ಕೂ ಅದೇ ಮನಸ್ಥಿತಿ. ಪರ್ಫೆಕ್ಟ್ ಆದ ಇಬ್ಬರನ್ನು ಜೋಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಜೋಡಿಸಿದ್ಮೇಲೆ ಅವ್ರು ಎಷ್ಟು ಪರ್ಫೆಕ್ಟ್ ಮಾಡ್ಕೊಳ್ಬೋದು ಅಷ್ಟು ಮಾಡ್ಕೊಳ್ಬೇಕಷ್ಟೇ. ಅದು ಪೂರ್ತಿ ಆಗುತ್ತೆ ಅಂತಲ್ಲ. ಇಬ್ಬರಲ್ಲೂ ಒಂದು ಸಮಾಧಾನವಾದ ಚಿತ್ತ ಇದ್ದು ಹಂಚಿಕೊಂಡ್ರೆ ಜವಾಬ್ದಾರಿಗಳನ್ನ, ಆಗ ಸಮಸ್ಯೆ ಪರಿಹಾರ ಆಗುತ್ತೆ. ಅದಕ್ಕೆ ಅವ್ರು ಹೇಳಿದ್ದು ಸಮಚಿತ್ತತ್ವಂ. ಅವನು ದುಃಖದಲ್ಲಿ, ಇದು ಅರುಂಧತಿ ಮತ್ತು ವಸಿಷ್ಠರ ಪ್ರಕರಣ ಬಂದಾಗ 100 ಜನ ಮಕ್ಕಳು ಸತ್ತು ಹೋಗ್ತಾರೆ. ಆಗ ಅರುಂಧತಿ ಒಂದು ಸಮಯ ಅಳ್ತಾ ಇರ್ತಾಳೆ. ಆಗ ವಸಿಷ್ಠ ಬಂದು ಸಮಾಧಾನ ಮಾಡ್ತಾನೆ. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ವಸಿಷ್ಠನಿಗೆ ತನ್ನ ಮಕ್ಕಳು ಎಂತಹ ವೇದಜ್ಞರು, ಮುಂದೆ ವೇದ ಪಾಠ ಮಾಡ್ಲಿಕ್ಕೆ ಯಾರು ನನ್ನ ಸುತ್ತ ಇಲ್ಲ ಅಂತನ್ನೋ ವ್ಯಥೆಯಿಂದ ಅವನು ಅಳ್ಲಿಕ್ಕೆ ಶುರು ಮಾಡ್ತಾನೆ. ಮಕ್ಕಳು ಕಳೆದ್ರು ಅಂತಲ್ಲ, ಅವನಿಗೆ ಅವಂದೇ ಒಂದು ಪರಂಪರೆ ಯೋಚನೆ. ಆಗ ಅರುಂಧತಿ ಬಂದು ಸಮಾಧಾನ ಮಾಡ್ತಾಳೆ. ಹೀಗೆ ಒಬ್ರಿಗೊಬ್ರು, ಇದು ರಾಮಾಯಣದಲ್ಲೂ ಒಂದ್ಸರ್ತಿ ರಾಮ ಅಳ್ತಾನೆ, ಆಗ ಲಕ್ಷ್ಮಣ ಸಮಾಧಾನ ಮಾಡ್ತಾನೆ. ಒಂದ್ಸರ್ತಿ ಲಕ್ಷ್ಮಣ ಅಳ್ತಾನೆ, ಆಗ ರಾಮ ಒಂದು ಸಮಾಧಾನ ಮಾಡ್ತಾನೆ. ಹೀಗೆ ಒಬ್ರಿಗೊಬ್ರು ಸಮಚಿತ್ತರಾಗಿ ಅವ್ರು ಕಷ್ಟಪಟ್ಟಾಗ ಇವ್ರು ಹೆಗಲು ಕೊಡ್ಬೇಕು, ಇವ್ರು ಕಷ್ಟಪಟ್ಟಾಗ ಅವ್ರು ಹೆಗಲು ಕೊಡ್ಬೇಕು ಅಂತ ಅನ್ನೋದಿದ್ದಾಗ ಅದು ಯಾವುದೇ ಸಂಬಂಧ ಇರ್ಬೋದು, ಅಪ್ಪ ಮಕ್ಕಳು ಇರ್ಬೋದು, ಗಂಡ ಹೆಂಡತಿ ಇರ್ಬೋದು, ತಂದೆ ಮಗ ಇರ್ಬೋದು, ತಾಯಿ ಅಕ್ಕ ತಂಗಿ ಇರ್ಬೋದು, ಅಣ್ಣ ತಮ್ಮ ಇರ್ಬೋದು, ಯಾರಾದ್ರೂ ಸರಿ, ಅವರ ಒಂದು ಜವಾಬ್ದಾರಿಯಲ್ಲಿ ಒಟ್ಟಿಗಿರ್ತಾರೆ ಅಂತಂದಾಗ ಆ ಹಂಚಿಕೊಳ್ಳುವ ಗುಣ ಇದ್ರೆ, ಸಮಚಿತ್ತತ್ವ ಇದ್ದಾಗ ಇಷ್ಟ ಅನಿಷ್ಟ ಉಪಪತ್ತಿ ಅದು ಹಾಗೇ ಆಗತ್ತೆ. ಬೇಡ ಅಂತ ತಡೆದ್ರೂ ನಿಲ್ಲಲ್ಲ, ಬೇಕು ಅಂತ ಕರೆದ್ರೂ ಬರಲ್ಲ. ಅದ್ರಲ್ಲೂ ಕರೆಕ್ಟಾಗಿ ಕರೆದ್ರೆ ಬರದೇ ಇರುವುದು ಸುಖ, ತಡೆದ್ರೂ ಬರುವಂತದ್ದು ದುಃಖ. ಇದ್ರ ಮೇಲೆ ನಮ್ದು ನಿರೀಕ್ಷೆಗಳು ಬೇರೆ ಡಬಲ್ ಇರುತ್ತೆ. ಎರಡಕ್ಕೂ ಉಲ್ಟಂ ಪಲ್ಟನೆ ಉತ್ತರಗಳು ಸಿಗ್ತಾ ಇರ್ತವೆ. ಅದರಿಂದ ಎರಡಕ್ಕೂ ಸಮಚಿತ್ತ. ರಾಮಚಂದ್ರ ಇದ್ದ ಹಾಗೆ, ರಾಮಚಂದ್ರ ಹಿಂದಿನ ದಿವಸ ಸಿಂಹಾಸನದಲ್ಲಿ ಕೂಡಿಸುವುದು ಅಂತ ಅವನಿಗೆ ವ್ರತ ಆದೇಶ ಮಾಡಿ ಹೋಗಿ ಅವರು ಹಾಗೆ ವ್ರತದಲ್ಲಿ ಸಿದ್ಧರಾಗಿ ಕೂತಿದ್ದಾರೆ. ತಾಯಿಯು ಬೇಕಾದಷ್ಟು ವ್ರತಗಳನ್ನು ಮಾಡಿ ಉದ್ಯಾಪನೆ ಮಾಡಿ ಊರವರಿಗೆಲ್ಲ ಸೀರೆ ಹಂಚಿಬಿಟ್ಟಿದ್ದಾಳೆ. ಸ್ವಲ್ಪ ಹೊತ್ತಿನ ಕ್ಷಣ ವ್ಯತ್ಯಾಸದಲ್ಲಿ ಕೈಕೇಯಿಯ ಅಭಿಪ್ರಾಯದಂತೆ ಅವನನ್ನ ಕಾಡಿಗೆ ಕಳಿಸುವುದು ಅಂತಾಯ್ತು. ರಾಮಚಂದ್ರ ಆ ಎಲ್ಲ ಹುಟ್ಟಿದ್ದ ವ್ರತದ ಬಟ್ಟೆಯ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಿಲ್ಲ. ನಾರು ಮಾಡಿ ಕೊಟ್ಟ ತಕ್ಷಣ ಅದನ್ನೆಲ್ಲ ಉಟ್ಟ, ಸೀದಾ ಮುಖದಲ್ಲಿ
ಸಿಂಹಾಸನದ ಮೇಲೆ ಕೂಡುವಾಗ ಅವನ ಮನಸ್ಥಿತಿ ಹೇಗಿತ್ತೋ ಕಾಡಿಗೆ ಹೊರಡುವಾಗ್ಲೂ ಅಷ್ಟೇ ಸಮಾಧಾನವಾಗಿತ್ತು, ವ್ಯತ್ಯಾಸವೇ ಆಗ್ಲಿಲ್ಲ. ನಮ್ಗೆ ಕಲ್ಪಿಸ್ಲಿಕ್ಕಾಗತ್ತಾ? ಎಷ್ಟು ಡಿಸ್ಟರ್ಬ್ ಆಗುತ್ತೆ. ನಮ್ಮ ನಿರೀಕ್ಷೆ ಏನೆಲ್ಲ ಇರುತ್ತೆ, ನಾವು ಕಲ್ಪನೆ ಮಾಡಿ ಎಲ್ಲ ಆಕಾಶಕ್ಕೆ ಮೂಗುತಿ ಸೇರಿಸಿ ಅದಕ್ಕೆ ಏನೇನೋ ಕಲ್ಪನೆ ಮಾಡ್ಕೊಂಡಿರ್ತೀವಿ. ನಾವು ಅಲ್ಲೊಂದು ಮನೆ ಕಟ್ಟಬೇಕು, ಇಲ್ಲೊಂದು ದಾರಿ ಮಾಡ್ಕೋಬೇಕು, ಹೀಗಿರ್ಬೇಕು, ಹಾಗಿರ್ಬೇಕು, ಅವ್ರನ್ನ ನೋಡ್ಬೇಕು, ಇವ್ರನ್ನ ನೋಡ್ಬೇಕು. ಮರು ದಿವಸ ಅದು ನಂಬರ್ 1 ಚೇಂಜ್ ಆಗಿದೆ ಅಂತ ಬಂತು ಲಾಟ್ರಿ. ಅದು ಪ್ರಿಂಟ್ ಮಿಸ್ಟೇಕ್ ಆಗಿದೆ, ಬಂದಿದ್ ನಿನ್ನೆ ಬೇರೆ. ಇವನು ಏನ್ ಆಶಾ ಗೋಪುರ ಕಟ್ಟಿದ್ದು, ಅದಕ್ಕೆ ಇದೇ ಇಲ್ಲ, ಅಡಿಪಾಯವೇ ಇಲ್ಲ, ದಮ್ ಅಂತ ಬಿದ್ದೋಗ್ಬಿಡು. ತಡ್ಕೊಳ್ತಾನ ಮನುಷ್ಯ? ಇಲ್ಲ. ಹಾಗಾಗದಂತೆ ಮನುಷ್ಯ ಎರಡಕ್ಕೂ ಸಿದ್ಧವಾಗಿರು. ತುಂಬಾ ಒಳ್ಳೇದಾದಾಗ್ಲೂ ಅಷ್ಟೇ ಸಮಾಧಾನ ತಗೊಳ್ಬೇಕು, ತುಂಬಾ ಕೆಟ್ಟದಾದಾಗ್ಲೂ ಅದನ್ನು ಅದೇ ಮನಸ್ಥಿತಿಯಲ್ಲಿ ಆಯ್ತು, ತಡೆದ್ರೆ ಬೇಡ ಅಂತ ಅನ್ನತ್ತಾ, ಬರದೇ ಇರುತ್ತಾ, ಬಂದೇ ಬರುತ್ತೆ ಅಂತ ಎರಡನ್ನು ಒಪ್ಪಿಕೊಂಡು ನಡೆಯೋನಾಗ್ತಾನೆ. ಇದು ಒಬ್ಬ ಸಾಧಕನಿಗಿರ್ಬೇಕಾದ ಲಕ್ಷಣ. ಇನ್ನೊಂದು, ಇದು ಯಾವಾಗ ಸಾಧ್ಯ ಆಗುತ್ತೆ ಅಂದ್ರೆ ಮೈಚ ಅನನ್ಯ ಯೋಗೇನ ಭಕ್ತಿ, ಅವ್ಯಭಿಚಾರಿಣಿ ಭಕ್ತಿ ಮೈ ಅನನ್ಯ ಯೋಗೇನ. ಬೇರೆಡೆಗೆ ಕದಲದೆ ಇರುವ ಅಚಲವಾದ ಭಕ್ತಿ ನನ್ನಲ್ಲಿ ಇರಬೇಕು. ಅಂದ್ರೆ ಉಳಿದ ದೇವತೆಗಳನ್ನ ಪ್ರೀತಿಸಬಾರದು ಅಂತ ಹಾಗೆ ಹೇಳಿಲ್ಲ. ಉಳಿದ ದೇವತೆಗಳು ಕೂಡ ಭಗವಂತನ ಪರಿವಾರ ಅಂತ ಕಲ್ಪಿಸಿ ಯಾರನ್ನು ಬಿಡಿ ಅಂತ ಹೇಳಲೇ ಇಲ್ಲ ಕೃಷ್ಣ ನಾನು ಮಾತ್ರ ದೇವರು, ಬೇರೆ ಯಾರನ್ನು ಕೂಡ ನೀವು ದೇವರೊಂದು ಉಪಾಸನೆ ಮಾಡಬಾರ್ದು, ಅವರನ್ನೆಲ್ಲ ನೀವು ಉಪಾಸನೆ ಮಾಡಿದ್ರೆ ನಿಮ್ ತಲೆ ತೆಗಿತೇನೆ ಅಂತ ಹೇಳಲಿಲ್ಲ ಅವರು. ನೀವೆಲ್ಲವನ್ನು ಉಪಾಸನೆ ಮಾಡಿ, ಆದ್ರೆ ಎಲ್ಲರನ್ನು ನಿಂತು ಫಲ ಕೊಡೋ ನಾನು ಅಂತ ಎಚ್ಚರ ಇರಲಿ, ಒಂದಂಶ. ಮತ್ತೆ ಅದು ನಾನ್ ನಿಮ್ಗೆ ಹೇಳ್ತಾ ಇದ್ದೇನೆ ಅಂದ್ರೆ ಅದು ನನ್ನ ಕಲ್ಪಿತವಾದ ಸಂಗತಿ ಅಲ್ಲ, ವೇದಗಳಲ್ಲಿ ಇದೆ, ಋಷಿಗಳು ಅದಕ್ಕೆ ಹಿಂದೆ ಹೇಳಿದ್ದಷ್ಟು. ಋಷಿಭಿರ್ ಬಹುಧಾ ಗೀತಂ ಛಂದೋಭಿರ್ ವಿವಿಧ ಪೃಥಕ್ ಬ್ರಹ್ಮಸೂತ್ರ ಪದೈಶ್ಚೈವ ಹೇತು ಮಧ್ಯರ್ ವಿನಿಶ್ಚಿತೈ. ಇದು ಅಂತರಂಗದ ಕಣ್ಣಿನಿಂದ ಕಂಡವರಿಗೆ ಕಂಡ ಸಂಗತಿ. ಎಲ್ಲರಲ್ಲೂ ನಿಂತು ಕೆಲಸ ಮಾಡುವವನವನೇ. ಈಶ್ವರ ಸರ್ವಭೂತಾನಾಂ ಹೃದ್ದೇಶೇ ಅರ್ಜುನ ತಿಷ್ಠತಿ, ಸರ್ವಭೂತಾನಾಂ ಹೃದಯ ತಿಷ್ಠತಿ ಸಯೇವ. ಹಾಗಾದ್ರೆ ಉಳಿದ ದೇವತೆಗಳು ದೇವರ ಪರಿವಾರವಾಗಿ ಇದ್ದೇ ಇದ್ದಾರೆ, ದೇವರನ್ನ ಬಹಳ ಪ್ರೀತಿಸುವವರು ಅವರು ಕೂಡ. ಅದರಿಂದಾಗಿ ಅವರೇ ಸೇರಿಕೊಂಡು ಈ ಜಗತ್ತಿನ ಎಲ್ಲ ಕಾರ್ಯಭಾರಗಳನ್ನು ನಡೆಸ್ತಾರೆ ಅಂತ ಅವರನ್ನ ಭಗವಂತನ ಪರಿವಾರವಾಗಿ ಚಿಂತಿಸಿದಾಗ ಅವ್ಯಭಿಚಾರಿಯಾದ ಭಕ್ತಿ. ಅವ್ಯಭಿಚಾರ ಅಂತಂದ್ರೆ ಬೇರೆಡೆಗೆ ಸರ್ವೋತ್ತಮತ್ವೇನ ಸಾಗದ ಭಕ್ತಿ. ಉಳಿದ ಕಡೆ ಅವರವರಿಗೆ ತಕ್ಕ ಭಕ್ತಿ ಕೊಡ್ಲೇಬೇಕು. ಇದು ದೇವರ ಹೆಂಡತಿ, ಇದು ದೇವರ ಮಗ, ಇದು ದೇವರ ಮೊಮ್ಮಗ, ಇದು ದೇವರ ಮರಿಮಗ, ಇದು ಮರಿ ಮಗ, ಇದು ಕೋಲ್ ಮಗ ಅಂತ ಏನೇನಿರುತ್ತೋ ಅದೆಲ್ಲವನ್ನು ಸೇರಿಸಿ ಹೇಳಬೇಕು. ಅದಿದೆ. ವಿವಿಕ್ತ ದೇಶ ಸೇವಿತ್ವಂ. ಇಷ್ಟು ಸಾಧನೆ ಮಾಡುವಾಗ ಸ್ವಲ್ಪ ಧ್ಯಾನಕ್ಕೆ ಏಕಾಂತವನ್ನ ನಾವು ಸಾಧಿಸ್ಕೊಳ್ಬೇಕು. ನಾವು ಇಡೀ ಅವರೊಂದು ಆ ರೂಮಲ್ಲಿ ಒಂದು ದೊಡ್ಡ ಟಿವಿ, ಈ ರೂಮಲ್ಲಿ ಒಂದು ದೊಡ್ಡ ಟಿವಿ, ನಾವು ಮಧ್ಯದ ಹಾಲಲ್ಲಿ ಕೂತ್ಕೊಂಡು ಧ್ಯಾನ ಮಾಡ್ತೇನೆ ಅಂತ ಕೂತ್ರೆ ತಲೆ ಮೇಲೆ ಕಾಲಿಟ್ಕೊಂಡು ಹೋಗ್ತಾರೆ, ಏನು ಉಪಯೋಗ ಇಲ್ಲ. ಇಂಥ ಸಾಧನೆಗೆ ಸ್ವಲ್ಪ ಏಕಾಂತವನ್ನು ಹುಡುಕಿಕೊಳ್ಬೇಕು. ವಿವಿಕ್ತ ದೇಶ ಸೇವಿತ್ವಂ. ವಿವಿಕ್ತ ಅಂದ್ರೆ ನಿರ್ಜನ, ಅಂದ್ರೆ ನಮಗೆ ನಮ್ಮೊಳಗೆ ನಾವು ವಿವೇಚನೆ ಮಾಡ್ಲಿಕ್ಕೆ ಸಮಯ ಸಿಗುವ ಜಾಗ. ಇಲ್ಲಾಂದ್ರೆ ಕೆಲವರು ಬಂದ್ ಮಾತಾಡಿಸ್ತಿರ್ತಾರೆ. ನೀವು ನಿಂಪಾಡಿ ಕೂತಿದ್ರು ಅಲ್ಲ, ಅದು ಇವತ್ತು ಅಲ್ಲೇನೋ ಆಯ್ತಲ್ಲ, ಏನಾಯ್ತು, ಇಲ್ಲಿ ಹೀಗಾಗಿತ್ತಲ್ಲ, ಆ ದೇಶದ್ದು ಇವ್ರು ಏನೋ ಎಲ್ಲ ಜಗತ್ತಿನ ಆರ್ಥಿಕತೆಯನ್ನು ತಿಳ್ಕೊಂಡು ಜಜ್ಜಿ ಕುಡಿದು ನಮ್ಗೆ ಪಡಿಸಿ ಹಾಕ್ಬಿಡ್ತಾರೆ ಅನ್ನೋ ತರ. ಆದ್ರೆ ಅಂಥ ಎರಡು ಬಾಯಿಗಳು ಸೇರಿದ್ವು ಅಂದ್ರೆ ಅದು ವಾದವೇ ಶುರುವಾಗುದು, ಮುಗಿಯುವುದಿಲ್ಲ. ಚರ್ಚೆ ಮಾಡಬೇಕಾದಾಗ, ಶಾಸ್ತ್ರೀಯ ವಿಷಯಕ್ಕೆ ಬಂದಾಗ ಇಬ್ರು ಬೇಕು. ಏಕಾಂತದ ಚಿಂತನೆಗಾಗೋಗ ಒಬ್ಬರೇ ಇರ್ಬೇಕು. ಇನ್ನು ಜನಸಂಸದಿ ಅರತಿ, ತುಂಬಾ ಜನರನ್ನ ಭೇಟಿಯಾಗಿ ಎಲ್ಲರ ಹತ್ರನು ನಾವು ಲೈಕ್ ಹೆಚ್ಚಿಸ್ಕೊಳ್ಬೇಕು, ವ್ಯೂವರ್ಸ್ ಹೆಚ್ಚಿಸ್ಕೊಳ್ಬೇಕು, ಇನ್ನೇನೋ ಮಾಡಬೇಕು ಅಂತ ಅವನು ಪ್ರಯತ್ನ ಪಡ್ತಾ ಇದ್ದಾನೆ ಅಂದ್ರೆ ತನ್ನ ನೇರ ಸಂಬಂಧವನ್ನ ಸಾಧಿಸಿ ಅದರ ಮೂಲಕ ನಾನು ಹೆಚ್ಚು ಜನಖ್ಯಾತಿಯನ್ನು ಗಳಿಸ್ತೇನೆ ಅಂತ ಹೊರಟ್ರೆ ಅವನು ತನ್ನಿಂದ ತಾನು ದೂರ ಆಗ್ತಾ ಇದ್ದಾನೆ ಅಂತ ಅರ್ಥ. ಸಜ್ಜನರು ಎಷ್ಟೇನ ಸಿಕ್ಕಿದ್ರು ಮಾತಾಡ್ಲಿ, ಅದನ್ನ ಬೇಡ ಅಂತ ಹೇಳಿಲ್ಲ. ಆದ್ರೆ ಎಲ್ಲಾ ಕಸವನ್ನು ಸಂಖ್ಯೆ ಜಾಸ್ತಿ ಆಗ್ಬೇಕಷ್ಟೇ. ಅವ್ರು ಯಾರು ಏನು ನೋಡ್ತಾರೋ ಬಿಡ್ತಾರೋ, ಅವ್ರೊಂದು ಹೀಗೆ ಸ್ಕ್ರೋಲ್ ಮಾಡೋದು, ಹೀಗೆ ಅಲ್ಲಾಡಿದ್ರು ಒಂದು ವ್ಯೂ ಅಂತ ಆಗುತ್ತೆ. ಅದನ್ನು ನೋಡಿ ಇಷ್ಟು ಜನ ನೋಡಿದ್ದಾರೆ, ನಮ್ಮ 10,000 ಜನ ನೋಡಿದ್ದಾರೆ. 10,000 ಅದು 10 ಲಕ್ಷ 15 ಲಕ್ಷ ಇವರೇ ಕೆಲವೊಂದ್ ಸರ್ತಿ ಅದಕ್ಕೇನು ಬೂಸ್ಟ್ ಮಾಡೋದು ಅಂತ ಬೇರೆ ಬೂಸ್ಟ್ ಕೊಡಿಸ್ತಾರೆ. ಅದು ಕೂಡ ದಷ್ಟಪುಷ್ಟವಾಗಿ ಬೆಳೆದು ಬಿಡುತ್ತೆ. ನೋಡಿದ್ರೆ ಸಂಖ್ಯೆಗಳು ದೊಡ್ಡದಾಗಿ ಕಾಣುತ್ತೆ. ಅದರಲ್ಲಿ ಶುರುವಾಗಿದ್ದೇ ಅದು 15,000 ಮೇಲೆ ಅಂತ ಆಮೇಲೆ ಗೊತ್ತಾಗುತ್ತೆ ಬೂಸ್ಟ್ ಮಾಡಿದ್ರಿಂದ.
ಜನಸಂಸದಿ ಅಂದ್ರೆ ಲೋಕವಾರ್ತೆಗಳನ್ನ ಮಾತಾಡುವವರ ಜೊತೆಗೆ ಹೆಚ್ಚು ಒಡನಾಟ ಇಟ್ಟುಕೊಳ್ಳದೆ, ಆದಷ್ಟು ಅಂಥ ಮಾತುಗಳಿಗೆ ಕಿವಿ ಕೊಡದೆ, ತಾನೂ ಭಾಗಿಯಾಗದೆ ದೂರ ಇರುವುದನ್ನು ಬಯಸ್ತಾನೆ ಅಂದ್ರೆ ಅವನಿಗೆ ಸಾಧನೆ ಮಾಡಲಿಕ್ಕೆ ದಾರಿ ತೆರ್ಕೊಳ್ಳುತ್ತೆ. ಇನ್ನು ಅಧ್ಯಾತ್ಮ ಜ್ಞಾನ ನಿತ್ಯತ್ವ, ತನ್ನ ಅಂತರಂಗದ ಮಿತ್ರನ ಬಗ್ಗೆ ಹೆಚ್ಚು ಹೆಚ್ಚು ತಿಳಿಯುವ ಬಯಕೆ, ಅಧ್ಯಾತ್ಮದಲ್ಲೇ ಹೆಚ್ಚಿನ ಸ್ಪಿರಿಚುವಲ್. ಕೆಲವರಿಗೆ ಸ್ಪಿರಿಟ್ಟೇ ಸ್ಪಿರಿಚುವಲ್ಲು, ಇನ್ನು ಕೆಲವರಿಗೆ ಭಗವಂತನೇ ಸ್ಪಿರಿಟ್ಟು. ತತ್ವಜ್ಞಾನಾರ್ಥ ದರ್ಶನಂ, ಏನೇ ಒಂದು ಘಟನೆ ನಡೆದಾಗ ಇದರಿಂದ ನನಗೇನು ಕಲೀಲಿಕ್ಕೆ ಸಿಕ್ತು, ತತ್ವಜ್ಞಾನ ಏನು, ಇದರ ಹಿನ್ನೆಲೆ ನನಗೆ ಬದುಕಿನಲ್ಲಿ ಏನು ಅನುಭವಕ್ಕೆ ಬಂತು ಅಂತ ಯಾವುದೇ ಘಟನೆಗಳನ್ನು ಕೂಡ ಅನಲೈಸ್ ಮಾಡುವಾಗ ತನ್ನ ಮತ್ತು ದೇವರ ಸಂಬಂಧಕ್ಕೆ ಅದು ಹೆಚ್ಚು ಬೆಳಕಾಗುವಂಥದ್ದೇನಾಯಿತು ಅನ್ನೋದನ್ನು ಒಬ್ಬ ಚಿಂತಿಸ್ತಾ ಇರ್ತಾನೆ ಅಂದ್ರೆ ತತ್ವಜ್ಞಾನ ಅರ್ಥ ದರ್ಶನಂ. ಒಳ್ಳೆಯ ಸಜ್ಜನರ ಒಡನಾಟದ ಜೊತೆಗೆ ಅವರ ಹತ್ರ ಒಳ್ಳೆಯ ವಿಷಯಗಳನ್ನು ಚರ್ಚೆ ಮಾಡಿ ಆ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಇದು ಏತಜ್ಞಾನಮಿತಿ ಪ್ರೋಕ್ತಂ ಅಜ್ಞಾನಂ ಯದತೋನ್ಯಥ. ಇದಿಷ್ಟು ಜ್ಞಾನವನ್ನ ಪಡಿಲಿಕ್ಕೋಸ್ಕರ ಇರುವಂತಹ ಸಾಧನಗಳು. ಇದಕ್ಕೆ ವಿರುದ್ಧವಾಗಿದ್ರೆ ಅದು ಅಜ್ಞಾನವನ್ನು ಪಡಿಲಿಕ್ಕೆ ಹೆಚ್ಚು ಸಹಕಾರಿಯಾದವುಗಳು. ಒಂದೇ ಮಾತು ಎರಡು ಮುಖಗಳ ಚಿಂತನೆಯನ್ನು ಕೂಡ ಕೊಟ್ಟಿತು. ಅಜ್ಞಾನಂ ಯತ್ ಅತಃ ಅನ್ಯಥ. ಇಷ್ಟು ತನಕ ಹೇಳಿದ್ರಲ್ಲಿ ತುಂಬ ಜನರ ಜೊತೆನೇ ಇರ್ತಾನೆ, ಅರತಿರ್ ಜನ ಸಂಸತಿ ಇಲ್ಲ. ರತಿರ್ ಜನ ಸಂಸತಿ ಅಂದ್ರೆ ಅದು ಅಜ್ಞಾನದ ದಾರಿ. ಮತ್ತೆ ಮತ್ತೆ ತಪ್ಪೇ ತಿಳುವಳಿಕೆಗಳನ್ನ ಮತ್ತಷ್ಟು ತಲೆ ಮೇಲೆ ಹಾಕೊಂಡು ಹೋಗ್ತಾ ಇರ್ತಾನೆ. ಅದ್ರ ಮೇಲೆ ತಲೆನೋವು ಜಾಸ್ತಿ ಕೆಡ್ಲಿಕ್ಕೆ ಶುರುವಾಗುತ್ತೆ. ಅವ್ರು ಹಾಗೆ ಹೇಳಿದ್ರು, ಇವ್ರು ಹೀಗೆ ಹೇಳಿದ್ರು, ಇವ್ರು ಹೀಗೆ ಹೇಳಿದ್ರು, ಅವ್ರು ಹಾಗೆ ಹೇಳಿದ್ರು, 100 ವಿಷಯಗಳು. ಕೊನೆಗೆ ಯಾವ್ದು ಅಂತ ಇವನಿಗೆ ತಲೆ ಎಲ್ಲ, ಯೋ ಬೇಡಪ್ಪ, ಯಾಕೆ ಕೇಳಿದ್ನೇನೋ ಅಂತ ಅನಿಸ್ತಾ ಇದೆ ಅಂತ ತಲೆ ಚಿತ್ರಾನ್ನ. ಈ ಸ್ಥಿತಿಗೆ ಹೋಗದಂತೆ ತನ್ನನ್ನ ತಪ್ಪಿಸಿಕೊಳ್ಳಿಕ್ಕಿರುವ ದಾರಿ ಇದು. ಹೀಗೆ ಯಾವುದನ್ನ ತಿಳಿದ್ರೆ ಸಾವನ್ನ ಗೆಲ್ಲಿಕ್ಕಾಗುತ್ತೋ ಅದು ನಿಜವಾಗಿ ತಿಳ್ಕೊಳ್ಬೇಕಾದ್ದು. ಎಲ್ಲರ ಬಯಕೆ ಏನು? ಸಾವಿನಿಂದ ಪಾರಾಗಬೇಕು ಅಂತ. ಅದು ಈ ಶರೀರದಲ್ಲಿ ಇದ್ದು ಪಾರಾಗುವುದು ಅಂತ ಅರ್ಥ ಅಲ್ಲ. ಶರೀರ ಅಂತ ಬಂದಿದೆ ಅಂದ್ಮೇಲೆ ಅದು ಶರೀರ ಬಿಟ್ಟು ಹೋಗ್ಲೇಬೇಕು. ಅದು ಬಟ್ಟೆ ಹಾಕೊಂಡ ಹಾಗೆ 16 ದಿವಸ ಆದ್ಮೇಲೆ ಒಗಿಲೇಬೇಕು. ಇಲ್ಲೋ ನಾನು ಹೊಸ ಬಟ್ಟೆ ಹಾಕೊಂಡಿದ್ದೀನಿ, 15 ದಿವಸ ಆದ್ರೂ ತೆಗಿಯಲ್ಲ ಅಂದ್ರೆ ಪಕ್ಕದಲ್ಲಿ ನಿನ್ನೊಟ್ಟಿಗೆ ಯಾರು ಕೂಡಲ್ಲಪ್ಪ, ಸ್ವಲ್ಪ ತೆಗಿಯೋದನ್ನ ಚೇಂಜ್ ಮಾಡು ಅಂತ ಹೇಳುವ ಹಾಗೆ ಈ ಜಗತ್ತಿನ ಸಂಗತಿಗಳನ್ನ ಒಪ್ಕೊಳ್ಳೇಬೇಕು. ಏನು ಅಂದ್ರೆ ಶರೀರ ಬಂದ ಮೇಲೆ ಹೋಗುತ್ತೆ. ಮಳೆಗಾಲದಲ್ಲಿ ಕೆರೆ ತುಂಬಿತು ಅಂದ್ರೆ ಬೇಸಿಗೆಯಲ್ಲಿ ಬತ್ತತ್ತೆ. ಚಳಿಗಾಲದಲ್ಲಿ ಚಳಿ ಹೆಚ್ಚಿತು ಅಂದ್ರೆ ಸೆಕೆಗಾಲದಲ್ಲಿ ಸೆಕೆ ಜಾಸ್ತಿ ಆಗುತ್ತೆ. ಅದು ಒಂದು ಪೀಕಾಗಿ ಹೋದ್ರೆ ಇನ್ನೊಂದು ಕಡೆ ಪೀಕ್ ಹೋಗ್ಲೇಬೇಕು. ಅದಷ್ಟು ಸಹಜ. ಉಪ್ಪರಿಗೆಗೆ ಹತ್ತಿದ ಅಂದ್ರೆ ಅಲ್ಲೇ ಇರ್ತೇನೆ ಅಂತ ಅಲ್ಲಿ ಹೋಗಿದ್ಯಾರು, ವಾಪಸ್ ಇಳಿಲಿಕ್ಕೆ ಹತ್ತಿದ್ದು. ಅದಕ್ಕೆ ಅವ್ರು ಇಳಿಲಿಕ್ಕೆ ಹತ್ತೀನಿ ಅಂತ ಹೇಳೋದು. ಈ ಹುಬ್ಳಿಯವರು ನಾವು ಇಳಿಲಿಕ್ಕೆ ಹತ್ತೀವಿ ಅಂತ ಹೇಳ್ತಾರಲ್ಲ, ಯಾಕೆಂದ್ರೆ ಎಲ್ರೂ ಈ ಹತ್ತುದು ಇಳಿಲಿಕ್ಕೇನೆ. ಅದು ಭಾಷೆಯಲ್ಲೇ ಸೇರಿದ ಸೊಗಡು. ಆದ್ರೆ ತಿನ್ಲಿಕ್ಕೆ ಹತ್ತೀನಿ ಅಂತಂದ್ರೆ ಏನಂತ ನೋಡ್ಬೇಕು. ಹೇಳ್ತಾರೆ, ನಾನು ಏನ್ ಹೇಳಿದೆ, ಇಲ್ಲ ಅಂತ ಹೇಳಿಲ್ಲ, ಹೇಳ್ತಾರೆ. ಯಾಕೆ ಅಂತ ಕೇಳಿದ್ರು. ಒಂದು ಗಮನಿಸ್ಬೇಕಾದ್ದೇನು ಅಂತಂದ್ರೆ, ಕೃಷ್ಣ ಹೇಳ್ತಾನೆ, ಅನಾದಿ ಮತ್ಪರಂ ಬ್ರಹ್ಮ ನಸತ್ತನ್ನಾಸದುಚ್ಯತೆ. ದೇಹದ ಸಂಪರ್ಕಕ್ಕೆ ಬರದ ಪರಮಾತ್ಮ ನಮ್ಮೆಲ್ಲರಿಗಿಂತ ಬೇರೆ. ನಾವು ಏನೇನು ಜಗತ್ತಿನ ಬಗ್ಗೆ ತಿಳ್ಕೊಂಡಿದೀವೋ ಅದು ಯಾವುದು ದೇವರಲ್ಲ. ಅದರಲ್ಲಿ ದೇವರು ಇದ್ದಾನೆ ಅನ್ನೋದು ಸತ್ಯ. ಅವನು ನೀರ ಅಲ್ಲ, ಗಾಳಿನ ಅಲ್ಲ, ಬೆಂಕಿನ ಅಲ್ಲ, ಮಣ್ಣ ಅಲ್ಲ, ಆಕಾಶನ ಅಲ್ಲ, ಪ್ಲಾಸ್ಮನ ಅಲ್ಲ. ನಿಮ್ಗೆ ಇನ್ನೇನು ಗೊತ್ತಿದೆ ಜಗತ್ತಲ್ಲಿ ಅದ್ಭುತವಾದದ್ದು ಅಂತ, ಅದು ಎಲ್ಲದಕ್ಕಿಂತಲೂ ಆಚೆ ಇದ್ದಾನೆ. ನೀವು ತಿಳಿದ ಯಾವುದೂ ಅಲ್ಲ. ಯಾಕೆಂದ್ರೆ ಅದನ್ನು ನೀವು ತಿಳಿಲಿಕ್ಕೆ ಈ ಕಣ್ಣಿನಿಂದ ಸಾಧ್ಯ ಇಲ್ಲ. ಯಾಕೆಂದ್ರೆ ಈ ಕಣ್ಣಿಗೆ ಸಾಧ್ಯ ಆಗುದು ಮಣ್ಣಿನಿಂದ, ನೀರಿನಿಂದ, ಗಾಳಿಯಿಂದ ನಿರ್ಮಿತವಾದ ಪದಾರ್ಥಗಳನ್ನು ಮಾತ್ರ ನೋಡ್ಲಿಕ್ಕೆ ಶಕ್ತಿ ಇರುವುದು. ಮಣ್ಣು, ನೀರು, ಗಾಳಿ, ಬೆಂಕಿಯಿಂದ ಅಲ್ಲದ ಪದಾರ್ಥವನ್ನು ಈ ಕಣ್ಣು ನೋಡ್ಲಿಕ್ಕೆ ಆಗಲ್ಲ. ನೋಡಿದ್ದಿದ್ಯಾ ಯಾವ್ದಾದ್ರು? ಸಾಧ್ಯವೇ ಇಲ್ಲ. ಈಗ ದೇವತೆಗಳನ್ನ ಕಂಡ್ರೂ ಕೂಡ ಕೆಲವೊಂದು ವಿಶಿಷ್ಟವಾದ ದರ್ಶನದ ಶಕ್ತಿಯಲ್ಲಿ ಅದು ಕೂಡ ಬೆಳಕಿನಿಂದ ಆದದ್ರಿಂದ ಕಂಡದ್ದು. ದೇವತೆಗಳ ಶರೀರ ದಿವ್ಯ, ಅದು ಬೆಳಕಿನಿಂದ ಆಗಿರುತ್ತೆ. ಅಪ್ಸರೆಯರದ್ದೆಲ್ಲ ನೀರಿನಿಂದಾದ ಶರೀರ. ಅದಕ್ಕೆ ಅಪ್ಸರ, ಅಪ್ ಅಂದ್ರೆ ನೀರು. ಇನ್ನೇನು, ಗಾಳಿ ಇತ್ಯಾದಿಗಳಂತೂ ಭೂತಗಳು. ಆಕಾಶ ಅಂತ ಶರೀರ ಅಂತ ಒಂದಿಲ್ಲ, ಅದು ಇರುತ್ತಷ್ಟೇ, ಇರ್ಲಿಕ್ಕೆ ಜಾಗ ಅದು.
ಹಾಗಾಗಿ ಈ ಕಣ್ಣಿಗೆ ಕಾಣುವುದು ಸಾಧ್ಯವಾದ್ರೆ ಅದು ಭಗವಂತ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಕೆಲವರಿಗೆಲ್ಲ ದರ್ಶನ ಬರುದು, ಕಣ್ಣಿನಲ್ಲಿ ಒಂದು ಕನಸಿನಲ್ಲಿ ಏನು ನೋಡಿದೆ ಅಂತ ಹೇಳುದು. ದೇವರನ್ನ ಹಾಗೆ ಕಾಣುವುದು ಸಾಧ್ಯವಿಲ್ಲ. ಇನ್ನೊಂದು ಸಾಧ್ಯತೆ ಇರುವುದು ಜೀವದ ಕಣ್ಣಿಗೆ ಕಾಣಬೇಕು. ಜೀವದ ಕಣ್ಣು ಅನ್ನೋದು ಈ ಮಣ್ಣಿನಿಂದ ಆದದ್ದಲ್ಲ. ಜೀವದ ಕಣ್ಣು ಅನ್ನೋದು ಪೂರ್ತಿ ಪ್ಯೂರ್. ಅದು ಆ ಇಂದ್ರಿಯಗಳನ್ನ ದಾಟಿ, ಮನುಷ್ಯನ ಈ ಎಲ್ಲ ಹೊರಗಿನ ಶರೀರಗಳನ್ನ ದಾಟಿ ಅವನು ಸುಪ್ತನಾಗಿ ಇದೆಲ್ಲವನ್ನು ಸ್ಥಗನಗೊಳಿಸಿ ಕೂತಿದ್ದಾಗ ಅವನಿಗೆ ಆ ಪರತತ್ವದ ಪರಕಾಯ ಪ್ರವೇಶ ಆಗುವುದಕ್ಕೆ ಸಾಧ್ಯ ಆಗ್ಬೋದು. ಅದು ಬಹಳ ಫ್ರಾಕ್ಷನ್ ಆಫ್ ಸೆಕೆಂಡ್, ಒಂದು ಕ್ಷಣ ಹೀಗೆ ಬಂದು ಆದ್ರೆ ಒಂದು ಇಡೀ ಜನ್ಮಕ್ಕಾಗುವಷ್ಟು ಖುಷಿ ಕೊಟ್ಟು ಹೋಗುತ್ತೆ. ಆ ಫ್ರಾಕ್ಷನ್ ಸೆಕೆಂಡ್ ಅಲ್ಲಿ ಬಂದು ಹೋದ ಆನಂದ, ಅದನ್ನ ಮತ್ತೆ ಯಾವಾಗ ನೆನೆದ್ರು ಅದು ಆನಂದವೇ. ಅದು ದುಃಖಕ್ಕೆ ಕಾರಣವೇ ಅಲ್ಲ ಆಮೇಲೆ ಯಾವತ್ತು. ಇನ್ನು ನೋಡ್ಬೇಕಿತ್ತು ಅಂತ ಅನ್ನಿಸ್ಬೋದು, ಬಿಟ್ರೆ ನೋಡಿದ್ದಷ್ಟರಲ್ಲಿ ಇರುವ ತೃಪ್ತಿಗೆ ಬೇರೆ ಯಾವ ಸುಖವೂ ಕೂಡ ಸುಖ ಅಂತ ನೆನ್ಸುದಿಲ್ಲ. ಆ ಸುಖದ ಮುಂದೆ ಸುಖವೇ ಅಲ್ಲ ಅಂತ ಗೊತ್ತಾಗ್ಬಿಡುತ್ತೆ. ಅದು ಸ್ಯಾಂಪಲ್. ಶರೀರ ಬಿಟ್ಟ ಮೇಲೆ ಪೂರ್ಣ. ಈಗ ಕೇವಲ ಟ್ರೈಲರ್, ಆಮೇಲೆ ಟೀಸರು, ಇದು ಫುಲ್ಲು ಎಲ್ಲ ದೃಶ್ಯಗಳು, ಮುಖ್ಯ ಸಿನಿಮಾ. ಅವನು ನಮ್ಮ ಕಣ್ಣಿಗೆ ಕಾಣುವ ಮಣ್ಣು ನೀರು ಗಾಳಿ ಬೆಂಕಿಯದ್ದಲ್ಲ. ನ ಸತ್ ನ ತತ್ ನ ಅಸತ್. ಸತ್ ಅಂದ್ರೆ ಕಣ್ಣಿಗೆ ಕಾಣುವ ಮಣ್ಣು ನೀರು ಗಾಳಿ, ಅಸತ್ ಅಂದ್ರೆ ಕಣ್ಣಿಗೆ ಕಾಣದ ಗಾಳಿ ಮತ್ತು ಆಕಾಶ. ಇದು ಯಾವುದರಿಂದಲೂ ಆದವನಲ್ಲ ಅವನು. ಮತ್ತೆ ಹಾಗಾದ್ರೆ ಅವನಿಗೆ ಶರೀರವೇ ಇಲ್ವಾ? ನಮ್ಗೆ ಗೊತ್ತಿರೋದು ಈ 5ರಿಂದ ಆದ್ರೆ ಮಾತ್ರ ಶರೀರ ಅಂತ. ಇದು 5 ಬಿಟ್ಟರೆ ಬೇರೆ ಇದರಿಂದ ಹೇಗೆ ಶರೀರ ಆಗುತ್ತೆ? ಇಲ್ಲ, ಅವನಿಗೆ ಶರೀರ ಇದೆ ಅಂದ್ರು. ಹೇಗೆ ಹೇಳ್ತೀರಿ? ಅದಕ್ಕೆ ನಾವು ಬೇರೆಯವರೆಲ್ಲ ಹೇಳುದು ಸರಿ ಅನ್ಸುತ್ತೆ. ನಿರಾಕಾರ ಅಂತೆಲ್ಲ ಹೇಳ್ತಾರಲ್ಲ ಬೇರೆಯವರೆಲ್ಲ, ನಿರಾಕಾರ ಅಂತ. ಹೌದು, ನಿರಾಕಾರ ಅಂತ ಹೇಳಬಾರ್ದು ಅಂತ ಹೇಳಿಲ್ಲ, ಆದ್ರೆ ಆಕಾರ ಇದೆ. ನಿರಾಕಾರ ಅನ್ನೋದಕ್ಕೂ ಆಕಾರ ಇದೆ ಅಂತಾನೆ ಅರ್ಥ. ಅಯ್ಯ, ನೀವೇನ್ರಿ ನಿರಾಕಾರ ಅನ್ನೋದಕ್ಕೆ ಆಕಾರ ಇದೆ ಅಂತ ಹೇಳ್ತೀರಿ? ಹೌದು, ಸ್ವಲ್ಪ ಯೋಚನೆ ಮಾಡಿ. ನೀವು ಏನ್ ಬೇಕಾದ್ರೂ ವಾದ ಮಾಡಿ ಗೆಲ್ಲಿಸ್ಬಿಡ್ತೀರಿ. ಈ ಸಾರ್ವಜನಿಕ ಅಂದ್ರೆ ಏನರ್ಥ? ಎಲ್ರಿಗೂ ಸಂಬಂಧಿಸಿದ್ದು ಅಂತ. ಹಾಗಂತೇಳಿ ನಮ್ಮ ಮನೇಲಿ ಲೈಟ್ ಹೋಯ್ತು ಅಂತ ನಾನು ಅಲ್ಲಿ ಬಲ್ಬ್ ತಗೊಂಡ್ಬರ್ಬೋದಾ? ಮತ್ ಸಾರ್ವಜನಿಕ ಅಂದ್ರೆ ಏನು? ಎಲ್ಲರಿಗೂ ಸೇರಿದ್ದು ಹೌದು, ಆದ್ರೆ ಯಾರು ಒಬ್ಬನಿಗೆ ಸೇರಿದ್ದಲ್ಲ. ನಿರಾಕಾರ ಅಂದ್ರೆ ಅವನಿಗೆ ಎಲ್ಲಾ ಆಕಾರ ಇದೆ, ಪರ್ಟಿಕ್ಯುಲರ್ ಒಂದು ಆಕಾರ ಅಂತಿಲ್ಲ. ಅದರಿಂದ ನಿರಾಕಾರ ಅಂತ ಹೇಳಿತು. ಜಗತ್ತಲ್ಲಿ ಎಷ್ಟು ವಸ್ತುಗಳಿವೆ, ಅವನಿಗೆ ಆಕಾರ ಇಲ್ಲದೆ ಇದ್ರೆ ಈ ಇವರಿಗೆಲ್ಲ ಎಲ್ಲಿಂದ ಆಕಾರ ಕೊಡ್ತಾನೆ? ಒಬ್ಬ ಕೋಟ್ಯಾಧಿಪತಿ ಇದ್ರೆ ಅವನ ಹತ್ರ ಹೋಗಿ 1 ಲಕ್ಷ ಕೊಡು ಅಂದ್ರೆ ಕೊಡ್ತಾನೆ. ಅವನ್ ಭಿಕ್ಷಾ ಪಾತ್ರೆ ಹಿಡ್ಕೊಂಡವನಾದ್ರೆ ತಟ್ಟೆ ಇನ್ನೊಂದು ಎಕ್ಸ್ಟ್ರಾ ಇದ್ರೆ ಬೇಕಾದ್ರೆ ಕೂಡು ಅಂತಾನು. ಇನ್ನೇನ್ ಮಾಡ್ಬೋದು ಅವನು? ಅದನ್ನ ಯಾರ ಹತ್ರ ಇದೆಯೋ ಅವ್ರ ಹತ್ರ ತಾನೇ ನಾವು ಕೇಳಿ ತಗೊಳ್ಬೇಕು. ದೇವರ ಹತ್ರ ಹೋಗಿ ನಂಗೆ ಮನುಷ್ಯ ಶರೀರ ಬೇಕು, ಅಯ್ಯೋ ನನ್ನ ಹತ್ರನೇ ಶರೀರ ಅಲ್ಲ, ನಿಂಗೆ ಹೆಂಗ್ ಕೊಡ್ಲಿ? ಯಾರೋ ಒಬ್ಬನಿಗೆ ನಂತರನೇ ನೆಗಡಿ ಆಗಿತ್ತಂತ ಜೋರು. ಅವನು ಬಂದ್ ಕೇಳಿದ, ನೆಗಡಿ ಆಗಿದೆ, ಸಸ್ಯ ಕೊಡಿ. ಅದಕ್ಕೆ ಇವನಂದ, ನಾವು ಹಂಗೆ ಇಲ್ಲ, ನಿಂಗೆಲ್ಲ ಕೊಡ್ಲಿ. ಅವನಿಗೆ ಇನ್ನು ಇದಕ್ಕೆ ಮೂಗ್ ಕಟ್ಕೊಂಡ್ಬಿಡಿದ್, ಇನ್ನೂ ಮಾತಾಡ್ಲಿಕ್ಕೆ ಆಗ್ತಿಲ್ಲ ಅವನಿಗೆ. ಹಾಗೆ ಇಬ್ರು ಕೇಳುವ ಒಬ್ಬ ಕೊಡಂಗಿ, ಇನ್ನೊಬ್ಬ ಇಸ್ಕೊಂಡ ಈರಣ್ಣ ಅಂತ ಆಗಿಬಿಟ್ರೆ ಕೊಳ್ಳುವುದಕ್ಕೆ ಬೇಡುವುದಕ್ಕೆ ಕೊಡುವುದಕ್ಕೆ ಏನ್ ಅರ್ಥ ಇದೆ? ಹಾಗಾಗಿ ಅವನಿಗೆ ಕೊಡಲಾಗದ ವಸ್ತು ಅಂತ ಒಂದಿಲ್ಲ. ಅದಕ್ಕೆ ಸರ್ವತಃ ಪಾಣಿಪಾದಂ ತತ್ ಸರ್ವತೋಸ್ತಿ ಶಿರೋಮುಖಂ ಸರ್ವತಃ ಶ್ರುತಿಮಲ್ಲೋಕಿ ಸರ್ವಮಾವೃತ್ಯ ತಿಷ್ಠತಿ. ಭಕ್ತನೊಬ್ಬ ಪ್ರಾರ್ಥನೆ ಮಾಡಿ, ದೇವರೇ ನಿನ್ನ ನೋಡ್ಬೇಕು. ದೇವ್ರಿಗೆ ಟೆನ್ಷನ್, ಅಯ್ಯೋ ನಾನು ನಿರಾಕಾರ, ನಿಂಗೆ ಹೆಂಗ್ ಕಾಣುದು? ನನಗೆ ಆಕೃತಿಯೇ ಇಲ್ಲ, ನಾನು ಏನು ಮಾಡ್ಲಿ ಅಂತ ಅವನು ಬೇಜಾರು ಮಾಡ್ಕೊಂಡು ಕೂಟ್ರೆ ಅವ್ನು ದೇವ್ರ? ಎಲ್ರಿಗೆ ಆಕಾರ ಕೊಟ್ಟವನಿಗೆ ಆಕಾರ ಇಲ್ಲ ಅಂದ್ರೆ ಏನ್ರಿ ಅರ್ಥ? ಎಲ್ಲ ಆಕಾರದಲ್ಲಿ ಇದ್ದಾನೆ ಅಂತಾನೆ ಉಪನಿಷತ್ತು ಹೇಳುತ್ತೆ. ತತ್ ಸೃಷ್ಟ ತದೇವಾನುಪ್ರಾವಿಶತ್. ಜಗತ್ತಿನ ಪ್ರತಿಯೊಂದು ವಸ್ತುವನ್ನು ಸೃಷ್ಟಿ ಮಾಡಿದ ತಕ್ಷಣ ಆ ವಸ್ತುವಿನ ಗಟ್ಟಿತನಕ್ಕಾಗಿ ತಾನು ಒಂದು ರೂಪದಿಂದ ಅದರೊಳಗೆ ಸೇರ್ಕೊಂಡ ಅಂತ. ಇಲ್ದಿದ್ರೆ ಅದು ಹಾಗೆ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಈಗ ನಮ್ಮ ದೇಹದಲ್ಲಿ ತಿಂದ ಅನ್ನ ನಾವು ಈ ಒಂದು ಬಲೂನಿಗೆ ನೀರು ಹಾಕಿದ್ರೆ ಹೆಂಗ್ ನಿಲ್ತಿತ್ತು? ಎಲ್ಲ ಇಲ್ಲಿಗೆ ಬಂದು ನಿಲ್ತಿತ್ತು. ಈಗ ನಾವು ತಿಂದಿದ್ದೆಲ್ಲ, ನೀರು ಕುಡಿದಿದ್ದು ತಿಂದಿದ್ದೆಲ್ಲ ಸೀದಾ ಒಂದ್ ಕೆಳಗೆ ಎಲ್ಲಾದ್ರೂ ನಿಂತಿದ್ದಿದ್ರೆ ಚೀಲದಲ್ಲಿ ಹಾಕಿಟ್ಟ ಹಾಗೆ ಹೇಗಿರ್ತಿತ್ತು? ಆದ್ರೆ ಹಾಗಾಗದಾಗ ಒಂದು ವ್ಯವಸ್ಥಿತವಾಗಿ ಜೋಡಿಸೋನು ಯಾರೋ ಇಲ್ಲದೆ ಇದ್ರೆ ಅದು ಅಲ್ಲಲ್ಲಿ ಹೋಗಿ ಕೂತ್ಕೊಳ್ಳೋದು ಹೇಗೆ? ನಾವೇನ್ ತಿಂದೋಲು ಈಗೋಗಿ ಇಲ್ಲಿರು, ಇಲ್ಲೋಗಿ ಇಲ್ಲಿರು ಅಂತ ಕೂಡ್ಸಿದ್ದ ಮಾಂಸವನ್ನ? ಅದನ್ನ ಒಬ್ಬ ನೋಡ್ಕೊಳ್ತಾ ಇದ್ದಾನೆ ಕರೆಕ್ಟ್ ಆಗಿ. ಇದನ್ನ ಒಂದು ಆಕೃತಿ ಕೊಡುವವನೊಬ್ಬ ಇದ್ದಾನೆ. ಈ ಆಕೃತಿ ಕೊಡುವವನಿಗೆ ಅವನಿಗೆ ಆಕೃತಿ ಇಲ್ಲ ಅಂದ್ರೆ ಏನರ್ಥ? ನಿಮ್ಗೆ ಪರ್ಟಿಕ್ಯುಲರ್ ಒಂದು ಆಕಾರ ಇಲ್ಲ ಅನ್ನೋ ಅರ್ಥದಲ್ಲಿ ನಿರಾಕಾರ ಅನ್ನೋದು ಸರಿ.
ನಾಯಿ ಡೊಂಕಾದ ಬಾಲ, ಒಂದು ಆಕೃತಿ ಕರೆಕ್ಟ್ ತಲೆಯಲ್ಲಿ ಬಂದು ಕೂಡುತ್ತೆ. ಹಾಗೆ ದೇವರು ಅಂದ್ರೆ ಹೀಗೆ ಇರಬೇಕು ಅಂತ ನೀವು ಹೇಳ್ಬೇಕಾಗಿಲ್ಲ. ಅವನ ಅಮೀಬಾ ತರನು ಇರ್ಬೋದು, ಬೆಟ್ಟದ ತರನು ಇರ್ಬೋದು, ಚತುರ್ಭುಜನೂ ಆಗ್ಬೋದು, 1000 ಭುಜವೂ ಆಗಿರ್ಬೋದು. ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ. ಹಾಗೆ ಭಗವಂತನಿಗೆ ಕೈಯಿಲ್ಲ ಕಾಲಿಲ್ಲ ಅಂತ ಹೇಳಬೇಡಿ. ಇದು ಕೃಷ್ಣ ಹೇಳುದು. ಸರ್ವತಃ ಪಾಣಿಪಾದಂ ತತ್. ಅವನಿಗೆ ಎಲ್ಲಾ ಕಡೆಯಲ್ಲೂ ಕೈ ಕಾಲುಗಳಿದೆ, ಎಲ್ಲಾ ಕಡೆಯಲ್ಲಿ ಕಣ್ಣಿದೆ, ಎಲ್ಲಾ ಕಡೆಯಲ್ಲಿ ಮೂಗಿದೆ. ಅಂದ್ರೆ ಏನರ್ಥ ಅಂದ್ರೆ ಎಲ್ಲ ಇಂದ್ರಿಯಗಳ ಕೆಲಸವನ್ನು ಎಲ್ಲ ಇಂದ್ರಿಯ ಮಾಡುತ್ತೆ. ಅದೇಗ್ರಿ ಸಾಧ್ಯ? ಹೌದು. ನಿಮ್ಮ ನಾಲಿಗೆ ಮಾತಾಡೋದ್ರ ಜೊತೆಗೆ ರುಚಿ ನೋಡಲ್ವಾ? ಒಂದ್ ಇಂದ್ರಿಯಕ್ಕೆ 2 ಕೆಲಸ ಮಾಡ್ಲಿಕ್ಕೆ ಆಗತ್ತೆ ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾನೋ ಇಲ್ವೋ? ದೇವರಿಗೆ ಎಲ್ಲಾ ಇಂದ್ರಿಯಗಳು ಎಲ್ಲಾ ಇಂದ್ರಿಯದ ಕೆಲಸ ಮಾಡುತ್ತೆ. ಅವ್ನು ಕಣ್ಣಿನಿಂದ ತಿಂತಾನೆ, ಕಾಲಿನಿಂದ ನಗುತ್ತಾನೆ. ನಮ್ಗೆ ಆಶ್ಚರ್ಯ, ಕಾಲಿಂದ ನಗುದೇನ್ರಿ? ಅದ್ ದೇವರ ಸಾಮರ್ಥ್ಯ. ಅವನಿಗೆ ಸರ್ವಪ್ರಹರಣಾಯುಧ, ಎಲ್ಲಾ ಇಂದ್ರಿಯಗಳಿಂದ ಎಲ್ಲಾ ಆಯುಧಗಳನ್ನು ಬಳಸ್ಕೊಳ್ಳಿಕ್ಕೆ ಗೊತ್ತಿದೆ ಅವನಿಗೆ. ಅದೇ ದೇವರನ್ನ ಏನು ಅಂತ ನಾವು ಜಡ್ಜ್ ಮಾಡೋದು ಸಾಧ್ಯ ಇಲ್ಲ. ಅಂದ್ರೆ ಅದೇ ಅಚಿಂತ್ಯ ಅಂದ್ರೆ ಇದೆ. ಸ್ವಲ್ಪ ಸ್ವಲ್ಪ ತಿಳಿಬಹುದು. ದೇವರು ಸರ್ವಜ್ಞ, ಸರ್ವ ವ್ಯಾಪ್ತಿ ಉಳ್ಳವ, ಸರ್ವ ಕಾಲದಲ್ಲಿದ್ದಾನೆ, ಸರ್ವ ದೇಶದಲ್ಲಿದ್ದಾನೆ, ಸರ್ವ ಗುಣ ಪರಿಪೂರ್ಣನಾಗಿದ್ದಾನೆ, ದೋಷ ದೂರನಾಗಿದ್ದಾನೆ. ಆದ್ರೆ ಇನ್ನು ಈ ತರದ್ದೆಲ್ಲ ತಿಳ್ಕೊಳ್ಳೋದಾದ್ರೆ ಅವನೊಳಗೆ ಎಲ್ಲ ಸೇರ್ಕೊಂಡಿದೆ, ಅವನು ಎಲ್ಲದರೊಳಗೆ ಸೇರ್ಕೊಂಡಿದ್ದಾನೆ. ಲೋಟೆ ಒಳಗೆ ನೀರ್ ಹಾಕ್ಬೋದು, ನೀರೊಳಗೆ ಲೋಟ ಹಾಕ್ಬೋದು. ಆದ್ರೆ ಲೋಟೆ ನೀರೊಳಗೆ ಹಾಕಿದಾಗ್ಲೇ ಲೋಟೆ ಒಳಗೆ ನೀರ್ ಹೆಂಗ್ ಹಾಕೋದು? ಇನ್ ದೊಡ್ಡ ಪಾತ್ರೆ ಆಯ್ತಾ? ಅದೇ ಲೋಟೆ ಅಂತ ಆ ನೀರೊಳಗೆ ಹೋಗ್ಲಿಲ್ವಾ? ಆದ್ರೆ ದೇವ್ರು ಹಾಗಲ್ಲ. ಅದ್ರೊಳಗೂ ಇದ್ದಾನೆ, ಅದ್ರ ಹೊರಗೂ ಇದ್ದಾನೆ. ಅಂತರ್ಬಹಿಷ್ಠ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ. ಅದ್ಭುತ ಅದು. ಅದು ದೇವರ ಹತ್ರ ಮಾತ್ರ ಸಾಧ್ಯ ಆಗುವ ಕೆಲಸ. ಆದ್ರಿಂದಾಗಿ ಎಲ್ಲ ರೀತಿಯಿಂದ ತಿಳ್ಕೊಂಡು ಮುಗಿಸ್ತೇನೆ ಅಂತ ಸಾಧ್ಯ ಇಲ್ಲ. ಹಾಗೆ ತಿಳಿಲಿಕ್ಕೆ ಆಗ್ಲಿಲ್ಲ ಅಂದ್ರೆ ದೇವ್ರು ಇನ್ನು ಬದುಕಿದ್ದಾನೆ. ಇಲ್ಲಾಂದ್ರೆ ಶೇರ್ ಮಾರ್ಕೆಟ್ ಅಲ್ಲಿ ಎಲ್ಲೋ ಮಾರ್ಬಿಡ್ತಿದ್ದ. ಸರ್ವತಃ ಅಕ್ಷಿ ಶಿರೋಮುಖಂ. ಎಲ್ಲ ಕಡೆ ಅವನ ಕಣ್ಣಿದೆ, ಎಲ್ಲ ಕಡೆ ಅವನ ಆಲೋಚನೆ ಇದೆ, ಎಲ್ಲ ಕಡೆ ಅವನು ದೃಷ್ಟಿ ಹಾಯಿಸ್ತಾನೆ, ಎಲ್ಲ ಶ್ರುತಿಗಳಿಂದಲೂ ಅವನು ಪ್ರತಿಪಾದ್ಯನಾಗಿದ್ದಾನೆ, ಎಲ್ಲ ಕಡೆ ಅವನಿಗೆ ಕೇಳಿ ಅಭ್ಯಾಸ ಇದೆ. ದೇವರಿಗೆ ನಾವು ಮೈಕ್ ಹಾಕೊಂಡು ಕೂಗಿದ್ರೆ ಮಾತ್ರ ಕೇಳುತ್ತೆ ಅಂದ್ರೆ ಕಿವುಡ ದೇವ್ರು. ಹಾಗೆ ಹೇಳಿದ್ರೆ ಕೇಳಲ್ಲ. ಸರ್ವತಃ ಶ್ರುತಿ. ದೇವರಿಗೆ ನಾವು ಮನಸ್ಸಲ್ಲಿ ಹೇಳಿದ್ರು ಕೇಳಿಸುತ್ತೆ. ಮತ್ತೆ ಯಾಕೆ ಗಟ್ಟಿ ಹೇಳಬೇಕು ಅಂದ್ರೆ ಕೆಲವು ವಿಷಯಗಳು ಮಂತ್ರಗಳೆಲ್ಲ ಅಂದ್ರೆ ಯಾವುದು ತಮಗೆ ಜಪ್ಯವೋ ಅದನ್ನ ಮೆಲ್ಲ ಹೇಳಬೇಕು, ಯಾವ ಸ್ತೋತ್ರವೋ ಅದನ್ನ ಗಟ್ಟಿ ಹೇಳಬೇಕು. ಸ್ತೋತ್ರ ಗಟ್ಟಿ ಹೇಳುದು ಯಾಕೆಂದ್ರೆ ಎಲ್ರಿಗೂ ಅದನ್ನು ಕೇಳಿ ಕೇಳಿ ಬರ್ಲಿ ಅಂತ. ನೀವು ಯಾವಾಗ್ಲೂ ಕಣ್ಣು ಮುಚ್ಕೊಂಡು ಹೇಳಿ 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 ಅಪ್ಪ ಯಾವಾಗ್ಲೂ ನಿದ್ದೆ ಮಾಡ್ತಿದ್ದ ಅಂತ ಮಗ ಅನ್ಕೊಂಡ್ರೆ ಏನ್ ಮಾಡುದು? ಮಗುವಿಗೆ ಗೊತ್ತಾಗ್ಬೇಕಲ್ಲ, ಜನರೇಷನ್ಗೆ ಪಾಸ್ ಆಗ್ಬೇಕಲ್ವಾ? ಅದಕ್ಕೆ ಗಟ್ಟಿ ಹೇಳು ಅಂತ ಹೇಳುದು. ನಿನ್ನ ಸಾಧನೆ ಮಾಡುವಾಗ ಮೆತ್ತಗೆ ಹೇಳ್ಕೊ, ಎಲ್ರಿಗೂ ಸೇರಿ ಮಾಡುವಾಗ ಗಟ್ಟಿ ಹೇಳು. ಅದಕ್ಕೆ ಉಪಾಂಶು ಅಂತ ಹೆಸರು. ಇನ್ನೊಂದು ಜೋರಾಗಿ ಹೇಳ್ಬೇಕು ಅಂತ ಅರ್ಥ. ಅಂದ್ರೆ ಪ್ರತಿಯೊಂದಕ್ಕೂ ಕಾರಣ ಇದೆ. ಸುಮ್ಮನೆ ಗಟ್ಟಿ ಹೇಳ್ಬಾರ್ದು ಅಥವಾ ಕೆಲವೊಂದನ್ನ ಮನಸ್ಸಲ್ಲಿ ಹೇಳ್ಕೊಳ್ಬಾರ್ದು ಅಂತ ಕೆಲವೆಲ್ಲ ನಿಯಮ ಹೇಳ್ತಾರೆ. ಯಾಕೆ ಅಂತ ಗೊತ್ತಿಲ್ಲದೆ ಏನಪ್ಪ ಅವ್ರಿಗೆ ಇಷ್ಟ ಬಂದಾಗ ಗಟ್ಟಿ ಹೇಳು ಅಂತೇಳಿ, ಅವ್ ಬೇಡ ಅಂದಾಗ ಮನ್ಸಲ್ಲಿ ಹೇಳ್ಕೊ ಅಂತಾರೆ. ಏನೊಂದು ಗೊತ್ತಿಲ್ಲ ಅಂತ. ನಿಮ್ಗೆ ಗೊತ್ತಿಲ್ಲ ಅಂದ ತಕ್ಷಣ ಅವ್ರ ದೋಷನ? ಅದಕ್ಕೆ ಕಾರಣ ಇದೆ. ಹಾಗಾಗಿ ದೇವರು ನೀವು ಮೆತ್ತಗೆ ಹೇಳಿದ್ರು ಕೇಳಿಸತ್ತೆ, ಜೋರಾಗಿ ಹೇಳಿದ್ರು ಕೇಳಿಸತ್ತೆ. ಜೋರಾಗಿ ಹೇಳುದು ಅಂದ್ರೆ ಊರವ್ರಿಗೆ ಹೇಳಿ ಅಂತ ಹೇಳಿತ್ತಲ್ಲ, ನಿಮ್ಮ ಮನೆಯ ಸುತ್ತ ಇರುವಂದಿಗೆ ಇನ್ ಎಷ್ಟೆಷ್ಟು ಜನ ಇದ್ದಾರೋ ಅವ್ರಿಗೆ ಬೇಕಾದ್ರೆ ಹೇಳಿ ಅಂತ ಹೇಳಿತ್ತು. ಹಾಗಾಗಿ ಗಾಬರಿಯಿಂದ ಕಿವಿ ತೂತು ಬಿದ್ದ ಹಾಗೆ ಎದ್ದು ಇಲ್ಲಪ್ಪ ಯಾರ ಬಗ್ಗೆ ಹೇಳ್ತಿದ್ದಾರೆ ಅಂತಾನು ಅರ್ಥ ಆಗದೆ ಬೊಬ್ಬೆ ಹೊಡೆಯುವಂತ ಸ್ಥಿತಿಗೆ ಬರುವಂತದ್ದೇನಿದೆಯೋ ಇದು ಕಷ್ಟ. ಹಾಗಾಗಿ ದೇವರಿಗೆ ಎಲ್ಲಾ ಕಡೆ ಕಿವಿ ಇದೆ. ಹಾಗೆ ಕಿವಿ ಇಲ್ಲದೆ ಇದ್ರೆ ಅವನಿಗೆ ಅಲ್ಲಿಯೇ ಹೋಗಿ ಒಂದು ಮೈಕ್ ಡೈರೆಕ್ಟ್ ಕಿವಿಗೆ 6 ಇಟ್ಬಿಡಿ. ಸಮಸ್ಯೆ ಇದೆ ಅಂದ್ರೆ ಇಲ್ಲಿ ಬಂದು ಊರವ್ರ ನಿದ್ದೆ ಎಲ್ಲ ಕೆಡಿಸ್ಬೇಡಿ ಅಂತ ಹೇಳ್ಬೇಕಾಗುತ್ತೆ. ಅದು ಎಲ್ರಿಗೂ ಹೇಳಿದ್ ನಾನು. ಪಾಪ ಗಣಪತಿಗೆ ದೊಡ್ಡ ಕಿವಿ ಇಟ್ಟು ಪಾಪ ಕಷ್ಟ. ಎಷ್ಟು ದೊಡ್ಡ ಸ್ಪೀಕರ್ ಅಲ್ಲಿ ಹಾಕಿ ಕಿವಿ ಚಿತ್ರಾನ್ನ ಮಾಡುವಷ್ಟು ಬೇಡವಾದ ಹಾಡುಗಳನ್ನು ಹಾಕಿ ಪಾಪ ಓಡಿಸ್ಬಿಡ್ತಾರೆ ಅವನನ್ನ. ಸರ್ವಮಾವೃತ್ಯ ತಿಷ್ಠತಿ. ಎಲ್ಲವನ್ನು ವ್ಯಾಪಿಸಿ ನಿಂತಿದ್ದಾನೆ. ಎಲ್ಲ ಇಂದ್ರಿಯಗಳ ವಿಷಯ ಪದಾರ್ಥಗಳು ಏನೇನು ನಾವು ಅನುಭವಿಸ್ತೇವೋ ಆ ವಿಷಯ ಪದಾರ್ಥಗಳನ್ನ ಅನುಭವಕ್ಕೆ ತಂದುಕೊಡೋನವನೇ. ಅವನಿಗೆ ಋಷಿಕೇಶ ಅಂತ ಹೆಸರು. ಋಷಿಕ ಅಂದ್ರೆ ಇಂದ್ರಿಯ, ಋಷಿ ಅಂದ್ರೆ ಸುಖ, ಕ ಅಂದ್ರೆ ತಂದು ಕೊಡುವಂಥದ್ದು, ಆನಂದವನ್ನ ತಂದು ಕೊಡುವಂಥದ್ದು. ಋಷಿ ಕರೋತೀತಿ ಅಥವಾ ಕಾರಯತೀತಿ ಋಷಿಕ. ಅವುಗಳ ಇಂದ್ರಿಯ, ಅವುಗಳ ಈಶ ಭಗವಂತ. ಋಷಿಕೇಶ ಅಂತ ಹೆಸರು ಬಂದದ್ದು ಕಣ್ಣಿನಿಂದ ನೋಡಿದ ಸುಖ, ಕಿವಿಯಿಂದ ಕೇಳಿದ ಸುಖ, ಪರಿಮಳವನ್ನ ಗ್ರಹಿಸಿದ ಸುಖ, ರುಚಿಯನ್ನ ಕಂಡ ಸುಖ. ಈ ಎಲ್ಲ ಸುಖಗಳನ್ನ ಒಳಗಿನಿಂದ ಬೆಳಗಿಸುತ್ತಿರುವುದು ಅವನೇ. ಸರ್ವೇಂದ್ರಿಯ ಗುಣಾಭಾಸಂ, ಸರ್ವೇಂದ್ರಿಯ ವಿವರ್ಜಿತಂ. ಆದ್ರೆ ಅವನಿಗೆ ನಮ್ಮ ಇಂದ್ರಿಯ ಬೇಡ. ಅವನಿಗೆ ತಿಂದದ್ರಿಂದ ಸುಖ ಆಯ್ತು ಅಂದ್ರೆ ಏನರ್ಥ? ತಿನ್ನೋ ಮುಂಚೆ ಸುಖ ಇರ್ಲಿಲ್ಲ ಅಂತ ಆಯ್ತು. ಭಗವಂತನಿಗೆ ತಿನ್ನೋ ಮುಂಚೆ ಸುಖ. ನಮ್ಗೆ ಹಾಗಾಗುತ್ತೆ.
ಏನ್ ಹಶುವಾಗಿತ್ತೆ, ಪಾತ್ರೆನೆ ತಿಂದು ಬಿಡ್ತಿದ್ದೆ, ಪುಣ್ಯಕ್ಕೆ ಅವ್ರು ಬಡಿಸ್ಬಿಟ್ರು ಬಚಾವಾದ್ರು. ಅಂದ್ರೆ ಆ ತರ ನಮ್ಗೆ ಮೊದ್ಲು ಇಲ್ಲದೆ ಇದ್ದದ್ದು ಆಮೇಲೆ ಸಿಗುತ್ತೆ ತಿಂದ ಮೇಲೆ. ಆದ್ರೆ ಭಗವಂತನಿಗೆ ಹಾಗೆ ನೈವೇದ್ಯ ಮಾಡುವಾಗ ಪಾಪ ದೇವರಿಗೆ ನಾನು 3 ದಿವಸ ಆಯ್ತು ನೈವೇದ್ಯ ಮಾಡಿದೆ, ಹೆಂಗಸ್ತಿದ್ಯೋ ಪಾಪ ಕೂಡೋ ಅಂತೆಲ್ಲ ಏನೇನು ಮುದ್ದು ಭಕ್ತಿಯಿಂದ ಮಾಡೋದು ತಪ್ಪಲ್ಲ. ಆದ್ರೆ ಕೆಲವರೆಲ್ಲ ಲಿಟರಲಿ ದೇವರಿಗೆ ನಾವು ನೈವೇದ್ಯ ಮಾಡ್ಲಿಲ್ಲ, ದೇವರಿಗೆ 4 ದಿವಸ ಹಶು ಒದ್ದಾಡ್ತಾ ಇದ್ದಾನೆ ಅಂತೆಲ್ಲ ತಿಳ್ಕೊಂಡು ಒದ್ದಾಡ್ತಾರೆ. ಅವರು ಒದ್ದಾಡ್ತಾರೆ, ಪಾಪ ದೇವ್ರು ಅವ್ನು ನಗ್ತಾ ಇರ್ತಾನೆ. ಭೌತಿಕವಾದ ಯಾವ ಇಂದ್ರಿಯವೂ ಇಲ್ಲ, ಆದ್ರಿಂದಾಗಿ ಭೌತಿಕದ ಸುಖವು ಅವನಿಗೆ ಬೇಕಾಗಿಲ್ಲ. ಯಾವುದಕ್ಕೂ ಅಂಟಿಕೊಳ್ಳದೆ ಎಲ್ಲವನ್ನೂ ತನ್ನೊಳಗೆ ಹೊತ್ತು ನಿಂತಿದ್ದಾನೆ. ಸತ್ವರಜಸ್ಸ ಅನ್ನುವ ಗುಣಗಳ ಸಂಪರ್ಕ ಇಲ್ಲದೆ ಎಲ್ಲ ಗುಣಗಳನ್ನು ಭೋಗಿಸ್ತಾನೆ. ಅದು ನಿರ್ಗುಣ ಅನ್ನೋದು ಮತ್ತೊಂದು ರೀತಿಯ ಶಬ್ದ. ನಿರ್ಗುಣ ಅಂದ್ರೆ ನಿರ್ಗುಣಂ ಗುಣಭೋಕ್ತೃಚ. ಯೋಚನೆ ಮಾಡಿ, ನಿರ್ಗುಣ ಅಂದ್ರೆ ಗುಣ ಇಲ್ಲದವನು, ಗುಣಭೋಕ್ತೃ ಅಂದ್ರೆ ಗುಣ ಇರುವವನು. ಇದು ಹೇಗಾಗತ್ತೆ? ತಿನ್ನುವವನು ತಿನ್ನದವನು ಒಟ್ಟಿಗೆ ಒಬ್ಬನೇ ಆಗ್ಲಿಕ್ಕೆ ಸಾಧ್ಯನಾ? ತಿನ್ನುವವನು ಬೇರೆ, ತಿನ್ನದವನು ಬೇರೆ. ಆದ್ರೆ ಭಗವಂತನಿಗೆ ಈ ವಿರುದ್ಧವಾದ ಗುಣಗಳನ್ನ ಒಟ್ಟಿಗೆ ಅಭ್ಯಾಸ ಮಾಡಿಸಿ ಅದರ ಅರ್ಥ ನಿರೂಪಣೆ ಮಾಡಿದ್ಮೇಲೆ ಅರ್ಥ ಆಗುತ್ತೆ. ಗುಣಗಳು ಅಂದ್ರೆ 3 ಅಂಶಗಳು ನಾವು ಲೋಕದಲ್ಲಿ ಕಾಣುವಂಥದ್ದು. ಒಂದು ಸತ್ವ, ರಜಸ್ಸು, ತಮಸ್ಸು. ಸತ್ವ ಅನ್ನೋದು ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಸಪೋರ್ಟ್ ಮಾಡುತ್ತೆ. ರಜಸ್ಸು ಅನ್ನೋದು ಸ್ವಲ್ಪ ವೈಲೆನ್ಸಿಗೂ ಕಾರಣ ಆಗುತ್ತೆ. ಚಟುವಟಿಕೆ ಅಂದ್ರೆ ದೇಹದಲ್ಲಿ ಚಟುವಟಿಕೆ ಆಗ್ಬೇಕು ಅಂದ್ರೆ ರಜಸ್ಸು ಬೇಕು. ಈ ತಮಸ್ಸು ಸ್ವಲ್ಪ ಉದಾಸೀನ, ಬೇಡವೇ ಬೇಡ ಅಂತ ಒಂದು, ಇಲ್ಲ ವೈಲೆನ್ಸ್ ಅಲ್ಲಿ ಉದ್ರೇಕ ಪೂರ್ತಿ ಅತಿರೇಕವಾದ, ನಾನ್ ಸತ್ರು ಪರವಾಗಿಲ್ಲ ಯಾರನ್ನು ಬದುಕಲಿಕ್ಕೆ ಬಿಡಲ್ಲ ಅಂತ ಒಟ್ಟಿಗೆ ತಂದು ಹಚ್ಕೊಂಡ್ಬಂದು ಎಲ್ಲರನ್ನು ಸಾಯಿಸ್ತಾನೆ. ಇದು ತಮಸ್ಸಿನ ಅತಿರೇಕ. ದೇವರಿಗೆ ಈ ಸತ್ವವೂ ಇಲ್ಲ, ರಜಸ್ಸೂ ಇಲ್ಲ, ತಮಸ್ಸೂ ಇಲ್ಲ. ತ್ರೈಗುಣ್ಯವರ್ಚಿತಮಜಂ ವಿಪುಮಾದ್ಯಮೀಶಂ ವಂದೇ ಭವಕ್ರಮವರಾಸುರ ಸಿದ್ಧ ವಂದ್ಯಂ. ಭಾರತದ ಮೊದಲ ಪದ್ಯ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲ ಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಚಿತಂ. ನಿರ್ಗುಣ ಅಂದ್ರೆ ಈ ಸತ್ವರಜಸ್ಸು ತಮಸ್ಸು ಅನ್ನುವ ಗುಣಗಳ ಪ್ರಭಾವದಿಂದ ಆಚೆಗಿರುವವನು. ಅದರಿಂದಾಗಿ ಅವನಿಗೆ ಆಯಾಸ ಆಗುವುದು, ಹಸಿವಾಗುವುದು, ಅಥವಾ ನಮ್ಮ ಹಾಗೆ ಮರ್ತೇ ಹೋಯ್ತು ಅಂತ ತಲೆ ಚಚ್ಕೊಳ್ಳೋದು ಇತ್ಯಾದಿಗಳೆಲ್ಲ ಇಲ್ಲ. ಇದು ನಮ್ಗೆ ಈ ಗುಣಗಳ ಪ್ರಭಾವ ಇರುವುದರಿಂದಾಗಿ ನಾವು ಮರೀತೇವೆ, ಬೇಕು ಅಂತ ಮತ್ತೆ ಆಸೆ ಪಡ್ತೇವೆ. ನಮ್ಗೆ ಕೆಲವು ಮಿತಿಗಳಿರುವುದರಿಂದ ನಾವು ಅನೇಕ ರೀತಿಯ ಎಡವಟ್ಟುಗಳನ್ನು ಮಾಡಿಕೊಳ್ಳುತ್ತೇವೆ. ಆದ್ರೆ ಭಗವಂತನಿಗೆ ಈ ಎಡವಟ್ಟಿಲ್ಲ. ಯಾಕೆ ಅಂದ್ರೆ ಅವನು ತ್ರಿಗುಣಾತೀತ. ತ್ರಿಗುಣಾತೀತ ವಿಧಾರಕ ಪರಿತೋ ದೇಹಿ ಸುಭಕ್ತಿಂ ಅಂತ ಆಚಾರ್ಯರು ದೇವರನ್ನ ಪ್ರಾರ್ಥನೆ ಮಾಡುವಾಗ ತ್ರಿಗುಣಾತೀತ ಅಂತ ದೇವರನ್ನ ಹಾಡಿ ಹೊಗಳುತ್ತಾರೆ. ಆಮೇಲೆ ಕೃಷ್ಣನು ಏನ್ ಹೇಳಿದ್ದು ಅರ್ಜುನನಿಗೆ? ನಿಸ್ತ್ರೈಗುಣ್ಯೋ ಭವ ಅರ್ಜುನ, ನೀನು ಈ 3 ಗುಣಗಳ ಚೌಕಟ್ಟಿನಿಂದ ಆಚೆಗೆ ಬಾ. ಅಲ್ಲರಿ ಸತ್ವ ಒಳ್ಳೇದು ಅಂತ ಹೇಳಿದ್ರಿ, ಆಮೇಲೆ ನಿಸ್ತ್ರೈಗುಣ್ಯೋ ಭವ ಅರ್ಜುನ ಅಂತ ಬೇರೆ ಬಿಟ್ಟು ಬಾ ಅಂತ ಹೇಳ್ತಿರಲ್ವಾ? ಅಂದ್ರೆ ಬೇಕು, ಅದು ಇಲ್ಲಿ ಇರುವಾಗ ಬೇಕು, ಇಲ್ಲಿಂದ ಹೋದ್ಮೇಲೆ ಮತ್ತೆ ಬೇಡ. ಇಲ್ಲಿರುವಾಗ ಯಾಕೆ ಬೇಕು ಅಂದ್ರೆ ಈ ಶರೀರ ಇರ್ಬೇಕಾದ್ರೆ ಅದು ಬೇಕು. ಆದ್ರೆ ಈ ಶರೀರದ ಅದರ ಜೊತೆಗೇನೆ ರಜಸ್ಸು ತಮಸ್ಸಿದೆಯಲ್ವಾ, ಬರೀ ಸತ್ವ ಅಂತ ಒಂದು ಸಿಗಲ್ಲ. ಸತ್ವ ಸಿಗುದು ಅಂದ್ರೆ ಅದು ಬೈ ಪ್ರಾಡಕ್ಟ್ ರಜಸ್ಸು ತಮಸ್ಸು ಒಟ್ಟಿಗೆ ಇರುತ್ತೆ. ಅದು ಒಂದು ಪ್ರತ್ಯೇಕ ಮಾಡಿ ನಂಗೆ ಸತ್ವ ಮಾತ್ರ ಕೊಡಿ ಅಂತ ತಗೊಳ್ಳಿಕ್ ಬರಲ್ಲ. ಈ ಕೆಲವು ನೀವು ಈ ಪಟಾಕಿಗಳನ್ನು ತಗೊಳ್ಳುವಾಗ ಅವರೊಂದು ಪ್ಯಾಕೇಜ್ ಒಂದು ಕೊಡ್ತಾರೆ, ಅದರಲ್ಲಿ ಅರ್ಧ ಟುಸ್ಸುಗಳೇ ಇರುವುದು. ಆದ್ರೆ ಅಷ್ಟು ಕಮ್ಮಿಗೆ ಬೇರೆ ನೀವು ಬೈಫರ್ಕೇಟ್ ಮಾಡಿ ಬೇರೆ ತಗೊಂಡ್ರೆ, ಇಷ್ಟೇ ತಗೊಂಡ್ರೆ ಆ ಪ್ಯಾಕೆಟ್ನಷ್ಟೇ ಆಗುತ್ತೆ. ಆದ್ರೆ ಅದನ್ನ ಎಲ್ಲ ತಗೊಂಡ್ರೆ ಅದ್ರಲ್ಲಿ ನೀವು ಇಲ್ಲಿ ಎಷ್ಟು ತಗೊಂಡ್ರು ಅಷ್ಟೇ ಸಿಗುತ್ತೆ. ಉಳಿದಿದ್ದೆಲ್ಲ ಅವ್ರಿಗೆ ಮಾರಾಟ ಆಗುದಿಲ್ಲ, ಅದಕ್ಕೆ ಮೊದಲೇ ತುಂಬಿಟ್ಟಿರ್ತಾರೆ. ಅಂದ್ರೆ ಹಾಗೆ ಪದಾರ್ಥಗಳು ಕೆಲವೊಂದು ಸರ್ತಿ ಒಂದಕ್ಕೆ ಒಂದು ಫ್ರೀ ಅಂದ್ರೆ ಅದು ಉಪಯೋಗ ಇಲ್ಲ ಅಂತ ಅರ್ಥ. ಅದು ನಮ್ಗೆ ಗೊತ್ತಾಗಲ್ಲ. ಒಂದಕ್ಕೆ ಒಂದು ಫ್ರೀ ಸಿಕ್ತು ಅಂತ ಅನ್ಕೊಂಡು ಖುಷಿಯಾಗಿ ಬಂದ್ಬಿಡ್ತೀವಿ. ಹಾಗಾದ್ರೆ ಗುಣಗಳನ್ನ ದಾಟಿ ಬರಬೇಕು ಅಂತ ಹೇಳುವ ಆದೇಶವೂ ನಮಗೆ ಅರ್ಜುನನಿಗೆ ಕೃಷ್ಣ ಮಾಡಿದ್ದು ಕಾಣಿಸ್ತಾ ಇದೆ. ಆದ್ರಿಂದ ಅವನು ಗುಣವಂತ ಅಂದ್ರೆ ಈ ಸತ್ವರಜಸ್ಸು ತಮಸ್ಸು ಗುಣಗಳಿಂದ ಕೂಡಿದವನಲ್ಲ. ಮತ್ತೆ ಗುಣಭೋಕ್ತೃ, ಗುಣಗಳಿಂದ ತುಂಬಿದವನು, ಗುಣಗಳಿಂದ ಜಗತ್ತನ್ನ ನಡೆಸುವವನು ಅಂತ ಹೇಳ್ತಿದಾರಲ್ಲ. ಅಂದ್ರೆ ಹೌದು, ಈ ಗುಣಗಳಲ್ಲದೆ ಇನ್ನೂ ಅನೇಕ ಗುಣಗಳಿವೆ. ಜ್ಞಾನ ಇದೆ, ಆನಂದ ಇದೆ, ಕರುಣೆ ಇದೆ. ಇಂತಹ ಯಾವುದು ಆಪ್ಯಾಯಮಾನವಾದ ಗುಣಗಳಿವೆಯೋ ಆ ಎಲ್ಲಾ ಗುಣಗಳಿಂದ ತುಂಬಿದ್ದಾನೆ. ಸದ್ಗುಣಗಳ ರಾಶಿ.
ಮತ್ತು ಪ್ರತಿಯೊಂದು ಗುಣವೂ ಪೂರ್ಣ. ಈಗ ನಮಗೆ ದಯೆ ಎಷ್ಟು ತೋರಿಸ್ಬೋದು? ನಮ್ಮ ಬ್ಯಾಗಲ್ಲಿ ಇದ್ದಷ್ಟು ತೋರಿಸ್ಬೋದು. ಅವ್ನು ಮತ್ತು ಬಂದು ಕೇಳಿದ್ರೆ ಇನ್ ಬ್ಯಾಗ್ ಕೊಡ್ತೇನೆ ತಗೊಂಡು ಮತ್ತು ಕೊಡಿ ಅಂತ ಕೇಳಿದ್ರೆ ಏನ್ ಕೊಡುದು? ನಮ್ಗೆ ಅಲ್ಲಿಗೆ ಮುಗೀತು, ಇನ್ ದಯೆ ಇಲ್ಲಪ್ಪ, ಇನ್ನೆರಡು ಬಾರಿಸ್ತೇನೆ ನೀನು ಇನ್ನೂ ಚಿರಿಪಿರಿ ಮಾಡಿದ್ರೆ, ಗೊತ್ತಿದ್ಮೇಲೂ ಮತ್ತೆ ಅದನ್ನೇ ಕೇಳ್ತಿಯಲ್ಲ, ಅದು ನಮ್ಗೆ ಅಲ್ಲಿಗೆ ಮುಗಿದೋಯ್ತು ದಯೆ. ಆದ್ರೆ ಭಗವಂತನದ್ದು ಹಾಗಲ್ಲ. ನಾವು ಎಷ್ಟು ಸರ್ತಿ ದೇವ್ರ ಹತ್ರ ಎಷ್ಟು ಕಿರಿಕಿರಿ ಮಾಡಿದೀವಿ, ಎಷ್ಟೆಷ್ಟು ಕೇಳ್ಕೊಂಡಿದೀವಿ. ನಮ್ಮ ಹತ್ರನೇ ಒಬ್ಬ ಅಷ್ಟು ಕೇಳಿದ್ದಿದ್ದ ಅಂದ್ರೆ ಅವನಿಗೆ 10ರಲ್ಲಿ 9 ಬೀಳ್ತಿತ್ತು. ಆದ್ರೆ ಇದು ಅಷ್ಟನ್ನೂ ದೇವರು ಶಾಂತವಾಗಿ ಕೇಳಿಸ್ಕೊಂಡು ಆಯ್ತು ಮಗು, ಆಯ್ತು ಮಗು, ಆಯ್ತು ಮಗು, ನೋಡೋಣ ನೋಡೋಣ ನೋಡೋಣ, ಏನ್ ಸಾಧ್ಯವೋ ಅದೆಲ್ಲ ಕೊಡ್ತೇನೆ, ನೀನ್ ಇಲ್ಲದ್ ಕೇಳಿದ್ರೆ ನಾನು ಕೊಡ್ಲಿಕ್ಕೆ ಆಗಲ್ಲ. ಇಲ್ಲದು ಅಂದ್ರೆ ಅವನಿಗೆ ಕೊಡ್ಲಿಕ್ಕೆ ಆಗಲ್ಲ ಅಂತಲ್ಲ, ಇವನು ಕೊಡ್ಬೇಕು ಅಂತ ಬರ್ದಿಟ್ಟ ಲಿಸ್ಟಲ್ಲಿ ಇಲ್ಲ ಅದು, ಆದ್ರಿಂದ ಕೊಡ್ತಿಲ್ಲ ಅಷ್ಟೇ. ಆದ್ರೆ ಮಗುವಿಗೆ ಅರ್ಥ ಆಗದೆ ಇದ್ದಾಗ ಅಮ್ಮನನ್ನು ಬೈಕೊಳುತ್ತೆ. ನಾವು ಹಾಗೆ ದೇವ್ರು ಯಾಕೆ ಕೊಡ್ಲಿಲ್ಲೋ ಅಂತ ನಾವು ಮೂತಿ ಸುಟ್ಕೊಂಡು ಅವನನ್ನೇ ಬೈಕೋತೀವಿ. ಅವನ್ ತಾಯಿ ಅಂತ ಮರ್ತೋಗಿರುತ್ತೆ, ಇವಳು ತಾಯಿ ಆದಾಗ ಗೊತ್ತಾಗುತ್ತೆ, ಮತ್ತೆ ಅದೇ ಕೆಲಸ ಅವಳು ಮಾಡ್ತಾಳೆ, ಮಗುವಿಗೆ ಏನ್ ಬೇಕು ಏನು ಬೇಡ ಅಂತ ನಿರ್ಧಾರ ಮಾಡ್ತಾಳೆ. ಅದರಿಂದಾಗಿ ಭಗವಂತ ಕಾಲ ಕಾಲಕ್ಕೆ ಏನ್ ಕೊಡಬೇಕು ಅದನ್ನ ಕೊಡುವ ಜಾಣ್ಮೆ ಅವನಲ್ಲಿ ಇದ್ದು ಎಲ್ಲಾ ರೀತಿಯ ಗುಣಗಳಿಂದಲೂ ತುಂಬಿದವನಾದ್ರಿಂದಾಗಿ ಅವನನ್ನ ಗುಣಭೋಕ್ತೃ, ಗುಣವಂತ ಅಂತ ಕರೆದ್ರು. ಎಲ್ಲ ಭೂತಗಳ ಹೊರಗೆ ಇದ್ದಾನೆ, ಅವನು ಚಲಿಸದೇ ಇದ್ರೂ ಚಲಿಸ್ತಾ ಇರ್ತಾನೆ, ಅವನು ಅತ್ಯಂತ ಸೂಕ್ಷ್ಮವಾಗಿದ್ದಾನೆ, ಆದರೆ ಎಲ್ಲದರ ಆಚೆಗಿದ್ದಾನೆ, ಅಣುವಿಗಿಂತಲೂ ಅತ್ಯಂತ ಸೂಕ್ಷ್ಮವಾಗಿ ದೂರಸ್ಥಂ ಅಂತಿಕೇಚ ತತ್, ಅವನು ದೂರ ಇದ್ದಾನೆ. ತುಂಬಾ ದೂರ ಇದ್ರೆ ಬೇಡ, ಅಂತಿಕೆ ನಿನಗಿಂತ ಹತ್ರ ಇದ್ದಾನೆ, ನೀನೇ ನಿನಗೆ ದೂರ, ನಿನಗಿಂತ ಹತ್ರದಲ್ಲಿ ಅವನಿದ್ದಾನೆ. ಅವನು ಅಂತರ್ಯಾಮಿ ಆದ್ರಿಂದ ನಿನಗಿಂತ ಹತ್ರ ಅವನಿರುವುದು, ಆಮೇಲೆ ನೀನಿರುವುದು. ದೂರಸ್ಥಂ ಅಂತಿಕೇಚ ತತ್, ಆ ದೂರ ಇದೆ ಅಂತ ನಾವು ಮಾನಸಿಕವಾಗಿ ಅವನನ್ನ ಗಮನಿಸದೆ ಹೋದ್ರೆ ಅವನು ಅತ್ಯಂತ ದೂರ. ಅವನು ಇಲ್ಲೇ ಇದ್ದಾನೆ ಅಂತ ಭಾವಿಸಿ ಪ್ರೀತಿಸ್ಲಿಕ್ಕೆ ಶುರು ಮಾಡಿದ್ರೆ ನಮ್ಗಿಂತ ಅವನೇ ಹತ್ರ ಇದ್ದಾನೆ ನಮ್ಗೆ. ಆದ್ರಿಂದಾಗಿ ನಾವು ಹೇಗೆ ತಿಳ್ಕೊಳ್ತೇವೋ ಹಾಗೆ. ಶಬರಿ ರಾಮ ದೂರ ಇದ್ದಾನೆ ಅಂತ ಬಿಡ್ಲಿಲ್ಲ, ಪ್ರೀತಿಸಿದ್ಲು. ಒಂದ್ ದಿವಸ ಅಲ್ಲ, ವರ್ಷಾನುಗಟ್ಲೆ. ಹೇಗೆ? ಪ್ರತಿ ದಿವಸವೂ ಕೂಡ ಹಣ್ಣುಗಳನ್ನ ತಂದು ಕಾದು 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 ಕಾದು, ನಾವು 1 ದಿವಸ 2 ನಿಮಿಷ ಲೇಟ್ ಬಂದ್ರೇನೆ ಉರಿದು ಬೀಳ್ತೇವೆ ನಾವು. ಬಸ್ಸಲ್ಲಿ 2 ನಿಮಿಷ ಲೇಟ್ ಬಂದ್ರೇನೆ ಏನು ಇವನಿಗೆ ನಾವು ಊಟ ಮಾಡ್ಲಿಕ್ಕಿಲ್ವ, ಅವನೊಬ್ನೇ ಊಟ ಮಾಡುದಾ ಅಂತ ಅವನನ್ನು ಊಟಕ್ಕೆ ನಿಲ್ಲಿಸಿದವನನ್ನು ಬೈತೀವಿ ನಾವು. ಆದ್ರೆ ಅವಳು ದಿನಗಟ್ಲೆ ಅಲ್ಲ, ವರ್ಷಗಟ್ಲೆ ಕಾದು ಪ್ರತಿ ದಿವಸ ಅದು ವೇಸ್ಟ್ ಆಯ್ತು ಅಂತ ಯಾವತ್ತೂ ಅನ್ಕೊಳ್ಳಿಲ್ಲ. ಕಿತ್ತು ಪಕ್ಕಕ್ಕಿಟ್ಲು, ಮತ್ತೆ ಹೊಸ ಹಣ್ಣು ತಂದು ಹೊಸ ಹೂ ತಂದು ಮಾಲೆ ಕಟ್ಟಿದ್ಲು, ಕಾಯ್ತಾ ಕೂತ್ಲು. ಆ ತಾಳ್ಮೆಯನ್ನು ನಾವು ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ, ಕಲ್ಪಿಸ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ಏನು ಅಂದ್ರೆ ರಾಮ ದೂರ ಅಲ್ಲ ಅಂತ ಗೊತ್ತಿತ್ತವಳಿಗೆ. ಅಯೋಧ್ಯೆಯಲ್ಲಿ ಮತಂಗವನೆಯಲ್ಲಿ ಹೊಸಪೇಟೆ ಹತ್ರ ಕೆಳಗೆ ಪಂಪಾ ಸರೋವರದ ಅತ್ತ ಇತ್ತ ಕಾಣುವ ಪ್ರದೇಶ. ಅಲ್ಲಿಂದ ಈಗದ ಹಾಗೆ ಒಂದು ವಾಟ್ಸಪ್ ಮೆಸೇಜ್ ಹಾಕಿ ಬರ್ತಾ ಇದ್ದೇನೆ ಅಂತ ಹೇಳುವ ಪ್ರಸಂಗವೂ ಇರಲಿಲ್ಲ, ಅಥವಾ ಪೇಪರ್ ಅಲ್ಲಿ ಬರ್ತಾ ಇದ್ದೇವೆ ಅಂತ ಪ್ರಧಾನಿಗಳು ತರ ಏನೋ ಒಂದು ಮೆಸೇಜ್ ಪಾಸ್ ಮಾಡ್ಲಿಕ್ಕೆ ಇರ್ಲಿಲ್ಲ. ಅವನು ಯಾವಾಗ ಬಂದೋ ಅವಾಗ ಬರ್ತಾನೆ ಅಂತ ಕಾಯ್ತಾ ಇದ್ಲು. ರಾಮ ಬಂದೇ ಬಂದ, ತನ್ನನ್ನು ಒಪ್ಪಿಸಿದ್ಲು, ತಾನು ತಂದದ್ದನ್ನೆಲ್ಲ ಸಮರ್ಪಿಸಿದ್ಲು. ಕೊನೆಗೆ ತನ್ನನ್ನೂ ಕೂಡ ಅಗ್ನಿಯ ಮೂಲಕ ರಾಮನಿಗೆ ಅರ್ಪಣೆ ಮಾಡಿಕೊಂಡು ಬಿಟ್ಲು. ಹೀಗೆ ದೂರ ಇದ್ದಾನೆ ಅಂತ ಅವಳು ಕಾಯದೆ ಕೂತ್ಕೊಳ್ಳಿಲ್ಲ. ಎಷ್ಟು ದೂರ ಇದ್ರೂ ದೇವ್ರ ಹತ್ರ ಆಗ್ತಾನೆ. ಆದ್ರೆ ಅವನು ಬೇಕು ಅನ್ನುವ ಆಸೆ, ಗಟ್ಟಿ ಭಾವನೆ ಇರಬೇಕು ಅನ್ನೋದನ್ನ ತೋರಿಸಿದ್ರು. ಅವಿಭಕ್ತಂ, ಬೇರೆ ಬೇರೆ ಪ್ರಾಣಿಗಳಲ್ಲಿ ದೇವರ ರೂಪಗಳು ಬೇರೆ ಬೇರೆ ಇದ್ರು ಕೂಡ ಒಂದಕ್ಕೊಂದು ಅಟ್ಯಾಚ್ಡ್ ಅಲ್ಲ ಅಂತಲ್ಲ, ಎಲ್ಲೋ ಒಂದಕ್ಕೊಂದು ಕನೆಕ್ಟೆಡ್. ಅವಿಭಕ್ತಂ ವಿಭಕ್ತೇಶು, ಅವನು ವಿಭಕ್ತ ಅಲ್ಲ. ನನ್ನೊಳಗಿನ ಅಂತರ್ಯಾಮಿ, ನಿಮ್ಮೊಳಗಿನ ಅಂತರ್ಯಾಮಿ, ನಿಮ್ಗೆ ನಮ್ಗೆ ಬೇರೆ ಬೇರೆ ರೀತಿಯ ಪ್ರಚೋದನೆಯನ್ನು ಮಾಡುವುದು ಹೌದಾದ್ರು ಅವನು ಒಬ್ನೇ. ನಮಗೆ ನಾವು ಮಾತ್ರ ಅಹಂ, ಆದ್ರೆ ಅವನು ಎಲ್ಲರಿಗೂ ಅಹಂ. ಅಹಂ ಅಂದ್ರೆ ಏನು? ಬಿಡಲಾಗದ್ದು ಅಂತ. ನಮಗೆ ವ್ಯಾಕರಣದ ಪ್ರಕಾರ ಅಹಂ ಅಂದ್ರೆ ನಾನು, ಆಯ್ತು ಅದೇ ಇಟ್ಕೊಳ್ಳಿ. ನನಗೆ ನಾನು ಮಾತ್ರ ನಾನು, ಆದ್ರೆ ಎಲ್ಲರೊಳಗೆ ದೇವರಿದ್ದಾನೆ, ನನಗೆ ಎಲ್ಲರಲ್ಲಿ ಒಂದು ನಾನು. ನಮಗೆ ನೀನಾಗ್ತಿ ಹೊರತು ನಾನಾಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ರೆ ಭಗವಂತ ಹಾಗಲ್ಲ, ಎಲ್ಲರೊಳಗೂ ಇರುವವನಾದ್ರಿಂದಾಗಿ ಅವನು
ವಿಭಕ್ತನಾಗಿದ್ರೂ ಕೂಡ ಅವಿಭಕ್ತ. ಬೇರೆ ಬೇರೆ ವಿಭಾಗ ಮಾಡಿದ್ ಯಾಕೆ ಅಂದ್ರೆ ಆಯಾ ಜೀವರ ಅಂತರಂಗದ ಸಾಧನೆಯನ್ನ ವೃದ್ಧಿಗೊಳಿಸ್ಲಿಕ್ಕೋಸ್ಕರ. ವಿಭಕ್ತನಂತೆ ಕಾಣಿಸಿಕೊಳ್ತಾನೆ. ವಿಭಕ್ತ ವಿವಚ ಸ್ಥಿತಂ, ನಿಜವಾಗಿ ವಿಭಕ್ತ ಅಲ್ಲ ಅವನು. ಅವನಿಗೆ ಏಕರೂಪವಾಗಿಯೇ ಇದ್ದು ಬೇರೆ ಬೇರೆ ಸ್ಥಳಗಳಲ್ಲಿ ನೆಲೆಸಿ ತನ್ನ ಕಾರ್ಯವನ್ನು ನಡೆಸ್ತಾ ಹೋಗ್ತಾನೆ. ಕರೆಂಟ್ ಹೇಗೆ ಲೈಟ್ ಹತ್ರ ಬಂದ್ರೆ ಬೆಳಕಾಗುತ್ತೆ, ಫ್ಯಾನ್ ಹತ್ರ ಬಂದ್ರೆ ಗಾಳಿ ಆಗುತ್ತೆ, ಫ್ರಿಡ್ಜ್ ಹತ್ರ ಹೋದ್ರೆ ಚಳಿ ಆಗುತ್ತೆ, ಅದೇ ಬೆಳಕು, ಅದೇ ವಿದ್ಯುತ್. ವಿದ್ಯುತ್ ಒಂದೇ, ಕಾರ್ಯಭಾರದ ಕ್ಷೇತ್ರಗಳು ಬೇರೆ ಬೇರೆ ಆದಾಗ ಅದರ ಫಲಗಳು ಬೇರೆ ಬೇರೆಯಾಗಿ ಕಾಣುತ್ತೆ. ಅದರ ಒಳಗಿರುವ ಶಕ್ತಿ ಒಂದೇ ಅನ್ನುವ ಹಾಗೆ ಭಗವಂತನು ಕೂಡ ಅನಂತ ಜೀವರಾಶಿಗಳಲ್ಲಿ ಇದ್ರೂ ಕೂಡ ಅವನು ಒಬ್ಬನೇ ಆಗಿದ್ದಾನೆ. ಅವನು ಭೂತ ಭರ್ತೃ, ಎಲ್ಲ ಭೂತಗಳನ್ನು ಹೊತ್ತು ನಿಂತಿದ್ದಾನೆ. ಅವನನ್ನು ತಿಳ್ಕೊಳ್ಬೇಕಾಗಿದೆ. ಅವನು ಎಲ್ಲವನ್ನು ಗ್ರಹಿಸ್ತಾನೆ. ಗ್ರಸಿಷ್ಣು ಅಂದ್ರೆ ನುಂಗುವವನು, ಪ್ರಭವಿಷ್ಣು ಅಂದ್ರೆ ಮತ್ತೆ ಹೊರಗೆ ತಂದು ಹಾಕುವವನು. ನಮ್ಗೆ ನುಂಗ್ಲಿಕ್ಕೆ ಮಾತ್ರ ಗೊತ್ತು, ಮತ್ತೆ ತರ್ಲಿಕ್ಕೆ ಆಗಲ್ಲ. ತಂದ್ರೆ ಯಾರು ನೋಡುದು ಇಲ್ಲ. ಆಮೇಲೆ ವಾಪ್ಪ ಅಂತೇಳಿ ಎಲ್ಲ ಓಡೋಗ್ಬಿಡ್ತಾರೆ. ಆದ್ರೆ ದೇವರು ಹಾಗಲ್ಲ, ಇಡೀ ಜಗತ್ತನ್ನು ನುಂಗ್ತಾನೆ. ಸೃಷ್ಟಿಯ ಸಮಯ ಬಂದಾಗ ಮತ್ತೆ ಯಥಾ ಪ್ರಕಾರ ಹೇಗದು ಎಲೆಯಲ್ಲಿ ಆ ಕಡೆಯಿಂದ ಕೋಸಂಬರಿ, ಚಟ್ನಿ, ಪಲ್ಯ, ಪಾಯಸ ಅಂತ ಬಿಡಿಸಿಟ್ಟಾಗೆ ವಾಪಸ್ ಹಾಗೆ ತೆಗೆದಿಡ್ತಾನೆ. ಈ ಮ್ಯಾಜಿಕ್ ಮಾಡೋರು ಕೆಲವೊಂದ್ ಸರ್ತಿ ಅದೇನು ನೀರು ಹಾಕೋತಾರೆ, ಬಣ್ಣ ಬಣ್ಣದ ನೀರು ಎಲ್ಲ ಒಟ್ಟಿಗೆ ಕುಡಿದು ಬಿಡ್ತಾರೆ. ಕುಡಿದು ಆಮೇಲೆ ಅದೇ ತರ 3 ಬೇರೆ ಬೇರೆ ಬಿಳಿ ಗ್ಲಾಸ್ ಇಟ್ಟು ಅದರಲ್ಲಿ ಅದೇ ತರ ನೀರು ಬಿಡ್ತಾರೆ. ಮಧ್ಯದಲ್ಲಿ ಕುಡ್ದದನ್ನು ಮೊದಲು ಬಿಡ್ತಾರೆ, ಕೊನೆಯಲ್ಲಿ ಕುಡ್ದದನ್ನು ಎರಡನೇದು ಬಿಡ್ತಾರೆ, ಕೊನೆಯಲ್ಲಿ ಕುಡ್ದಿದ್ದನ್ನು ಫಸ್ಟ್, ಅಂದ್ರೆ ಕೊನೆಯಲ್ಲಿ ಕುಡ್ದದನ್ನ ಕೊನೆಯಲ್ಲಿ ಬಿಡ್ತಾರೆ. ಅಂದ್ರೆ ಈ ತರ ಒಬ್ಬ ಸಾಮಾನ್ಯ ಮ್ಯಾಜಿಕ್ ಮಾಡೋನಿಗಾಗತ್ತೆ ಅಂದ್ರೆ ಜಗತ್ತನ್ನ ನೇಮಿಸುವ ಭಗವಂತನಿಗೆ ಸಾಧ್ಯ ಇಲ್ವಾ? ಅವನದನ್ನು ವಾದರಾಜರ ಒಂದು ಜೀವನ ಚರಿತ್ರೆಯಲ್ಲಿ ಹಾಗೊಂದು ಬರುತ್ತೆ. ಅವರು ದ್ವಾದಶಿ ಬೆಳಿಗ್ಗೆ ಇನ್ನೂ ಪೂರ್ತಿ ಪೂಜಾದಿ ಕರ್ಮಗಳು ನಡೆಯದೇ ಇದ್ದಾಗ ಯಾರೊಬ್ಬ ಭಕ್ತ ಒಂದು ಭಿಕ್ಷೆ ಅಂತ ಬೇಗ ಹಾಕ್ಬೇಕು ಅಂತ ಹಾಕ್ಬಿಟ್ಟ. ಅವ್ರು ಸ್ವೀಕಾರ ಮಾಡಿದ್ರು. ಆಮೇಲೆ ಅವರು ಏಕಾಂತಕ್ಕೆ ಹೋಗಿ ಎಲ್ಲವನ್ನು ವಾಪಸ್ ಯಥಾ ಪ್ರಕಾರ ತೆಗೆದಿಟ್ಟು ಮತ್ತೆ ಅವರ ನಿತ್ಯಾನುಷ್ಠಾನ ಮುಗಿಸ್ಕೊಂಡು ಮತ್ತೆ ತಿನ್ನುವಾಗ ಯಾರೋ ಒಬ್ಬ ಬಂದು ಇಣುಕಿದ ಅಂತ ಒಂದು ಕತೆ ಬರುತ್ತೆ. ಆಗ ಆ ತೆಗೆದಿಟ್ಟದ್ದು ಹೇಗಾಯ್ತು ಅಂತಂದ್ರೆ ಅದು ಅವರಿಗೆ ಗೊತ್ತಿದೆ, ಹೇಗೆ ಅದನ್ನ ಒಳಗಿಟ್ಕೊಳ್ಬೇಕು, ಹೇಗೆ ಅದನ್ನು ಹೊರಗಿಡ್ಬೇಕು ಅಂತ. ಅದೆಲ್ಲ ಯೋಗದ ಅನೇಕ ವಿಭಾಗಗಳು. ನಮಗೂ ಕೆಲವೊಂದು ಸರ್ತಿ ತುಂಬಾ ಹೊಟ್ಟೆ ಕೆಟ್ಟು ವಾಂತಿ ಆದಾಗ ನಾವು ಆಗ ತಿಂದದ್ದು ವಾಂತಿ ಆಗಲ್ಲ. ಯಾವುದೋ ಬೆಳಿಗ್ಗೆ ತಿಂದದ್ದು ಮಾತ್ರ ಅದರಲ್ಲಿ ಯಾವುದು ನಮ್ಮ ದೇಹಕ್ಕೆ ಆಗದ್ದೋ ಅದು ಮಾತ್ರ ಹೊರಗೆ ಹೋಗುತ್ತೆ. ನಾನು ಕೆಲವೊಮ್ಮೆ ಹೇಳುದುಂಟು ಹೊಟ್ಟೆಲಿ ಕಂಪಾರ್ಟ್ಮೆಂಟ್ ಉಂಟಾ ಅಂತ. ಆದ್ರೆ ಕೆಲವೊಂದು ಸರ್ತಿ ಅನ್ಸುತ್ತೆ ಕಂಪಾರ್ಟ್ಮೆಂಟ್ ಇದೆ ಅಂತ. ಅದು ನಮ್ಗೆ ಯಾವ್ದು ಬೇಕಿರುತ್ತೋ ದೇಹಕ್ಕೆ ಅದನ್ನು ಹೊರಗೆ ಹಾಕಲ್ಲ. ಅದು ಯಾವ್ದು ಬೇಡವಾಗಿರುತ್ತೋ ಅದನ್ನ ಮಾತ್ರ ಹೊರಗೆ ಹಾಕುತ್ತೆ. ಒಂದು ಅನ್ನ ಬರುವುದಿಲ್ಲ, ಇಷ್ಟಿಷ್ಟು ತಿಂದಿರ್ತಾನೆ. ಅದು ದೇಹಕ್ಕೆ ಬೇಡವಾದ ಯಾವುದೋ ಒಂದು ಕೆಟ್ಟ ಪದಾರ್ಥ ಕೊಳ್ತು ಹೋದದ್ದು, ಇನ್ನೇನೋ ಅದು ದೇಹಕ್ಕೆ ಅನಗತ್ಯವಾದದ್ದು, ಅದು ಮಾತ್ರ ವಾಂತಿಯ ಮೂಲಕ ಹೊರಗೆ ಹೋಗುತ್ತೆ. ಅದು ನಾವು ಅಪೇಕ್ಷೆ ಪಟ್ಟ ಆಗಿದ್ದಲ್ಲ, ದೇಹವೇ ತನ್ನನ್ನ ರಕ್ಷಣೆ ಮಾಡಿಕೊಂಡ ವ್ಯವಸ್ಥೆ. ಅದ್ರಲ್ಲಿ ನಾನು ಅನ್ನವನ್ನು ತರ್ತೇನೆ ಅಂತ ಹೇಳಿ ತಂದದ್ದಲ್ಲ, ಹುಳಿಯನ್ನು ತರ್ತೇನೆ ಅಂತ ಕೋಳನ್ನು ಹೊರಗೆ ಹಾಕಿದ್ದಲ್ಲ. ಅದು ಬೇಡವಾದ ತಾನಾಗಿ ಹೊರಗೋಯ್ತು, ತಾನಾಗಿ ಒಳಗೆ ಉಳಿಯಿತು ಬೇಕಾದ್ದು. ಅವನು ಬೆಳಕುಗಳಿಗೆ ಬೆಳಕಾಗಿದ್ದಾನೆ, ಕತ್ತಲೆಗಿಂತ ಆಚೆಗಿದ್ದಾನೆ, ತಿಳಿಯಬೇಕಾದವನು ಮತ್ತು ತಿಳಿವಿನದ್ದೇ ರೂಪವಾಗಿದ್ದಾನೆ ಮತ್ತು ತಿಳಿಯಾದ ತಿಳಿವಿನಿಂದಲೇ ದಕ್ಕುವವನಾಗಿದ್ದಾನೆ. ತುಂಬಾ ಚಂದದ ಶಬ್ದ ದೇವರಿಗೆ ಜ್ಞಾನಗಮ್ಯ ಅಂತ. ಜ್ಞಾನ, ಜ್ಞೇಯ, ಜ್ಞಾನಗಮ್ಯ. ಜ್ಞಾನ ಅಂದ್ರೆ ಅವನೇ ಜ್ಞಾನ ಸ್ವರೂಪ. ಜ್ಞೇಯ ಅಂದ್ರೆ ನಾವೆಲ್ಲರೂ ಅವನನ್ನು ತಿಳಿಲೇಬೇಕಾದ್ದು ಅಂತ. ಜ್ಞಾನಗಮ್ಯ ಅಂದ್ರೆ ಅವ್ನು ತಿಳಿಬೇಕು. ಹೇಗೆ ಅಂದ್ರೆ ಜ್ಞಾನದ ಮೂಲಕವೇ ತಿಳಿಬೇಕು, ಬೇರೆ ದಾರಿನೇ ಇಲ್ಲ ಅವನನ್ನು ತಿಳ್ಕೊಳ್ಳಿಕ್ಕೆ. ನಾನು ದುಡ್ಡು ಕೊಟ್ಟು ತಗೋತೇನೆ ದೇವರನ್ನ, ಅಥವಾ ನಾನು ದೊಡ್ಡ ಪ್ರತಿಷ್ಠೆ, ನಾನು ತಲೆ ಪ್ರತಿಷ್ಠೆ ಇರುತ್ತೆ ಕೆಲವ್ರದೆಲ್ಲ, ನಾನು ತುಂಬಾ ದೊಡ್ಡವನು, ದೇವ್ರ ನಿಮ್ ಕಡೆ ಕಣ್ಣು ಹಾಯಿಸಲ್ಲ. ನಮ್ಮ ದೊಡ್ಡ ಸ್ಥಿತಿಗಳು ಏನಿದ್ರು ಕೂಡ ಅದು ಅಡಿಗೆ ಬಿದ್ದಿರುತ್ತೆ ಹೊರತು ದೇವರ ಅದರ ಹತ್ರಕ್ಕೂ ಬರಲ್ಲ. ಅದರಿಂದಾಗಿ ಅವನನ್ನು ಕಾಣಬೇಕು ಅಂದ್ರೆ ಜ್ಞಾನ ಒಂದೇ ದಾರಿ. ಅದು ಜ್ಞಾನ ಬರೀ ಜ್ಞಾನವಾಗಿ ಅಹಂಕಾರ ಆದ್ರೆ ಉಪಯೋಗ ಇಲ್ಲ. ಜ್ಞಾನ ಅನ್ನೋದು ಭಕ್ತಿ ಆದಾಗ, ಜ್ಞಾನ ಅನ್ನೋದು ಸರೆಂಡರ್ನೆಸ್ಸಿಗೆ ಕಾರಣವಾದಾಗ ಅವನನ್ನು ತಂದು ಕೊಡುತ್ತೆ. ಈ ರೀತಿ ಕ್ಷೇತ್ರದ ಪರಿಚಯವನ್ನ ಕೊಟ್ಟು ನಾನೊಂದಿಷ್ಟು ಸಂಗತಿಯನ್ನು ನಿನಗೆ ಹೇಳಿದ್ದೇನೆ. ಇದರಿಂದ ನನ್ನ ಕಡೆಗೆ ಬರಲಿಕ್ಕೆ ಸುಲಭವಾಗುತ್ತೆ. ಪ್ರಕೃತಿ ಮತ್ತು ಪುರುಷ ಇದೆರಡು ಅನಾದಿ ವಸ್ತುಗಳು ಜಗತ್ತಿನಲ್ಲಿ. ಪ್ರಕೃತಿ ಅಂತಂದ್ರೆ ಈ ಅವ್ಯಕ್ತವಾದ ಸೂಕ್ಷ್ಮ ಸ್ಥಿತಿಗೆ ಹೋಗುವಂತಹ ಜಗತ್ತು. ಪುರುಷ ಅಂದ್ರೆ ಇದನ್ನು ಯಾರು ಪ್ರಚೋದಿಸಿ ಸೂಕ್ಷ್ಮಕ್ಕೆ ಅಥವಾ ಸ್ಥೂಲಕ್ಕೆ ತರ್ತಾನೋ ಅವನು.
ಅವರಿಬ್ಬರೇ ಅನಾದಿ. ಮುಕ್ತವಾದ ವ್ಯಕ್ತಿತ್ವ ಇರೋರು ಇಬ್ಬರೇ. ಉಳಿದವರಿಗೆಲ್ಲ ಮುಕ್ತಿ ಬರುತ್ತೆ ಆಮೇಲೆ, ಮೊದಲೇ ಬಂದಿದ್ದಲ್ಲ. ಕೆಲವರಿಗೆ ನಿಯಮೇನ ಬರುತ್ತೆ, ಇನ್ನು ಕೆಲವರಿಗೆ ಪ್ರಯತ್ನದಿಂದ ಬರುತ್ತೆ, ಇನ್ನು ಕೆಲವರಿಗೆ ತಿರುಗ್ತಾ ಇರ್ತಾರೆ, ಇನ್ನು ಕೆಲವರಿಗೆ ಬರಲ್ಲ. ಒಟ್ಟು ಎಲ್ಲಾ ತರದವರು ಇದ್ದಾರೆ ಈ ಜಗತ್ತಲ್ಲಿ. ಹಾಗಾಗಿ ಸ್ಥೂಲ ರೂಪದಲ್ಲಿರುವ ಈ ಜಗತ್ತು, ಗುಣತ್ರಯಗಳು ಪ್ರಕೃತಿಯ ಕಾರ್ಯ ಅಂತ ಸರಿಯಾಗಿ ಅರ್ಥ ಮಾಡಿಕೋ. ಇನ್ನು ಒಂದಿಷ್ಟು ಸಂಗತಿಗಳನ್ನ ಹೇಳ್ತಾ ಹೋಗ್ತಾನೆ. ಏನು ಅಂದ್ರೆ ಪ್ರಕೃತಿ ಅನ್ನೋದು ಎಲ್ಲದಕ್ಕೂ ಕಾರಣ. ಪ್ರಕೃತಿ ಇಲ್ಲದೆ ಇದ್ರೆ ನಮ್ಗೆ ಈ ಶರೀರವೂ ಇರ್ತಿರ್ಲಿಲ್ಲ, ಈ ಪ್ರಪಂಚದ ಇಷ್ಟು ವೈವಿಧ್ಯಗಳು ಇರ್ತಿರ್ಲಿಲ್ಲ. ಇಷ್ಟು ವೈವಿಧ್ಯ ಇದೆ ಅಂದ್ರೆ ಅದಕ್ಕೆ ಕಾರಣ ತಾಯಿ ಪ್ರಕೃತಿ. ಚಿತ್ ಪ್ರಕೃತಿ ಆದವಳು ಚೇತನ ಜಡ ಪ್ರಕೃತಿಯನ್ನ ಅವಳ ನಿಯಂತ್ರಣದಲ್ಲಿ ಇರುವುದರಿಂದ ಅವಳನ್ನ ಚಿತ್ ಪ್ರಕೃತಿ ಅಂತ ಕರೀತಾರೆ. ಅವಳ ನಿಯಂತ್ರಣದಲ್ಲಿ ಇರುವಂತಹದ್ದನ್ನು ಅಚಿತ್ ಪ್ರಕೃತಿ ಅಂತ ಕರೀತಾರೆ, ಜಡ ಪ್ರಕೃತಿ. ಈ ಜಡ ಪ್ರಕೃತಿಯನ್ನ ನಿಯಂತ್ರಣ ಮಾಡುವಂಥದ್ದು ಭಗವಂತನೇ. ಭೋಕ್ತೃತ್ವೇ ಪುರುಷಃ ಕಾರಣ. ಸುಖ ದುಃಖಗಳನ್ನ ಕೊಡುವಂತಹ ಈ ಪ್ರಕೃತಿಯನ್ನ ಪ್ರಚೋದಿಸುವ ಶಕ್ತಿ ಅವಳು. ಇಷ್ಟು ವಿವಿಧ ರೂಪಗಳನ್ನ ಪಡಿಲಿಕ್ಕೆ ಕಾರಣವಾಗುವಂತೆ ಮಾಡಿದವಳು ಅವಳು. ಇನ್ನು ಪುರುಷನೇ ಪ್ರಕೃತಿಯಲ್ಲಿ ನಿಂತು ಪ್ರಕೃತಿಯಲ್ಲಿ ಕಾಣುವಂತಹ ಸುಖ ದುಃಖಾದಿ ಗುಣಗಳನ್ನು ಜೀವಿಗಳಲ್ಲಿ ನಿಂತು ಅನುಭವಿಸುವಂತೆ ಮಾಡ್ತಾನೆ. ಅವನು ಅನುಭವಿಸ್ಬೇಕಾಗಿಲ್ಲ, ಆದ್ರೆ ನಮ್ಗೆ ಅನುಭವಿಸ್ಲಿಕ್ಕೆ ಶಕ್ತಿ ಬೇಕಲ್ಲ. ನಾವೇ ಅನುಭವಿಸ್ತೇವೆ ಅಂದ್ರೆ ಆಗುದೇ ಇಲ್ಲ. ಕೆಲವೊಂದ್ ಸರ್ತಿ ಬಹಳ ನಾನೇ ತಿಂತೇನೆ ಅಂತ ಅನ್ಕೊಂಡಿರ್ತಾನೆ, ಆದ್ರೆ ತಿನ್ನುವಾಗ ಕರೆಕ್ಟ್ ಅವನಿಗೆ ಒಂದು ಹಲ್ಲು ಮಧ್ಯದಲ್ಲಿ ಒಂದು ಕಲ್ಲು ಸಿಕ್ಬಿಡುತ್ತೆ, ಪಟುಮ್ ಅಂದ್ಬಿಡುತ್ತೆ. ಹಲ್ಲ ಜೊತೆಗೆ ಇನ್ನೊಂದು ಹಲ್ಲು ಬರುತ್ತೆ, ತಲೆಗೆಟ್ಟೋಗ್ಬಿಡುತ್ತೆ. ಏನ್ ರುಚಿ ಅನ್ಕೊಂಡು ತಿನ್ಲಿಕ್ಕೆ ಹೊರಟಿದ್ದ, ಆದ್ರೆ ದಂತ ಭಗ್ನ ಆಯ್ತು. ಇನ್ನು ಉಪದ್ರಷ್ಟ, ಎಲ್ಲದಕ್ಕಿಂತ ಮೇಲೆ ಇದ್ದು ನೋಡೋನು. ಉಪ ಅಂದ್ರೆ ಎತ್ತರ, ಉಪದ್ರಷ್ಟ ಮೇಲಿನಿಂದ ನಿಂತು ನೋಡುವವನು. ಅಂದ್ರೆ ಎಲ್ಲವನ್ನು ಗಮನಿಸ್ತಾ ಇದ್ದಾನೆ. ಈಗ ಸೂಪರ್ವೈಸರ್ ಅಂತ ಹೇಳ್ತೀವಲ್ಲ ನಾವು, ಎಲ್ಲದರ ಕಡೆ ಗಮನ ಇದ್ದೇ ಇರುತ್ತೆ. ಅವ್ನಿಗೆ ಯಾವ ಕೆಲಸ ಅವನ ಕಣ್ಣು ಮಿಸ್ ಆಗಿ ಅಯ್ಯೋ ಹೀಗೆ ಹೇಳಿದ್ದೆ ಅಲ್ಲ ನಾನು, ಯಾಕೆ ಹಾಗೆ ಮಾಡಿದಿ ಅಂತ ಅವನಿಗೆ ಆಮೇಲೆ ಅವ್ಯವಸ್ಥೆ ಆದ್ಮೇಲೆ ಕೇಳುವ ದುಸ್ಥಿತಿ ಬರೋಲ್ಲ. ಎಲ್ಲವೂ ಅವನ ಕೈ ಕೆಳಗೆ ಇರುತ್ತೆ ಅಂತ ಅರ್ಥ. ಉಪದ್ರಷ್ಟ. ಹನುಮಂತ, ಹನುಮಂತ ಅಂದ್ರೆ ತಾನು ಹೇಗೆ ಅದನ್ನ ನಡಿಬೇಕು ಅಂತ ಅದರ ಕರ್ಮಕ್ಕೆ ಅನುಸಾರವಾಗಿ ಜೋಡಿಸಿದ್ನೋ ಅದರಂತೆ ನಡೆಯುವ ವ್ಯವಸ್ಥೆ ಮಾಡ್ತಾನೆ. ಅಯ್ಯೋ ನಾನು ಪ್ರಚೋದನೆ ಮಾಡಿದೆ, ಅವ್ನು ನೋಡಿದ್ರೆ ಈ ಕಡೆ ತಿರುಗಿಬಿಡಿದಾನೆ ಅಂತ ಆ ತರ ದುರ್ವ್ಯವಸ್ಥೆ ಆಗುದಿಲ್ಲ. ನಾವು ಕೆಲವೊಂದ್ ಸರ್ತಿ ರೈಟ್ ರೈಟ್ ಅಂತ ಹೇಳ್ತಾ ಇರ್ತೀವಿ, ಅವನಿಗೆ ಅದು ಲೆಫ್ಟಿಗೆ ಕಾಣಿಸ್ತಾ ಇರ್ತೀವಿ. ಲೆಫ್ಟ್ ಹೇಳ್ತಿದ್ರೆ ಲೆಫ್ಟ್ ಹೇಳ್ತಿದಾರೋ ಗೊತ್ತಾಗಲ್ಲ. ಅದು ಎದುರುಗಡೆ ಅವನಿಗೆ ರೈಟ್ ಇರುತ್ತೆ, ನೋಡು ಅವನಿಗೆ ಲೆಫ್ಟ್ ಕಡೆ ಕಾಣಿಸ್ತಿರುತ್ತೆ. ತಲೆಗೆಟ್ಟು ಹೋಗುತ್ತೆ, ಹೀಗೆ ಹೋಗ್ಬೇಕು ಆಗೋಗ್ಬೇಕು, ಯಾವ್ದು ಹೇಳಿ ಯಾವ್ದೋ ಒಂದ್ ಕಡೆ ಹೋಗ್ರಪ್ಪ ಅಂತ ಮೆಟ್ ಕಳಿಸ್ಬೇಕಂತ. ಹಾಗಾಗಿ ಭಗವಂತನಿಗೆ ಈ ರೀತಿ ಕನ್ಫ್ಯೂಷನ್ ಇಲ್ಲ. ಮಾಡ್ಬೇಕಾದ ಕೆಲಸ ಹಾಗೆ ಮಾಡಲು ಹೀಗೆ ಮಾಡಲು ಅಂತ ಯಾವತ್ತು ಬದಲಾಗುವುದಿಲ್ಲ. ಹೀಗೆ ಹನುಮಂತ ಅವನು ಅನ್ಕೊಂಡಂತೆ ನಡೆಯುತ್ತೆ. ಭರ್ತ ಒಡೆಯ, ಭೋಕ್ತ ಸ್ವೀಕರಿಸುವವ, ಮಹೇಶ್ವರ ಎಲ್ಲದರ ಮೇಲೆ ಒಡೆತನ ಇರುವವ, ಅವನನ್ನ ಪರಮಾತ್ಮ ಎಲ್ಲರ ಅಂತರ್ಯಾಮಿ ಅಂತ ಶಾಸ್ತ್ರಗಳು ಹೇಳ್ತಾರೆ. ಅಸ್ಮಿನ್ ದೇಹೆ, ಈ ಪ್ರತಿಯೊಬ್ಬರ ಶರೀರದಲ್ಲೂ ಅವನು ಪುರುಷ, ಪುರು ಸಹ ಪೂರ್ಣವಾಗಿದ್ದಾನೆ. ಆದ್ರೆ ಈ ಶರೀರಕ್ಕಿಂತ ಪರಹ, ಎತ್ತರದಲ್ಲಿದ್ದಾನೆ. ಅಂದ್ರೆ ನಾವು ಸಾಮಾನ್ಯ ಅಲ್ಲಿ ಆದ್ರೂ ಇದ್ರೆ ಆ ಜಾಗದ ಪರಿಣಾಮ ನಮ್ಗೆ ಆಗುತ್ತೆ. ಹಾಗೆ ನಮ್ಮ ವ್ಯವಸ್ಥೆಗಳು ದೇವರಿಗೆ ಎಲ್ಲಿ ಆದ್ರೂ ಒಂಚೂರು ಸ್ವಭಾವ ನಮಗೆ ಏನಂತಾರೆ ಈ ಸಹವಾಸ ದೋಷ ಅಂತ ಏನಾದ್ರು ದೇವರಿಗೆ ಏನಾದ್ರು ಅಂಟ್ಕೊಳ್ಳುತ್ತ, ಉದಾಸೀನ ಅಥವಾ ಯಾವ್ದಾದ್ರು ನಮ್ಮ ಹಾಗೆ ಮರ್ತೋಗುದು, ಇದೆಲ್ಲವನ್ನು ಮೀರಿ ಪರಹ ಶ್ರೇಷ್ಠನಾಗಿಯೇ ನಿಂತಿದ್ದಾನೆ. ಯಾರು ಈ ರೀತಿ ಪರಮಾತ್ಮನನ್ನು ಪ್ರಕೃತಿ ಪುರುಷರನ್ನ ಹೇಗೆ ತಿಳ್ಕೊಳ್ಬೇಕೋ ಹಾಗೆ ಸರಿಯಾಗಿ ತಿಳ್ಕೊಳ್ತಾನೋ ಅವನು ಇದ್ದನ್ ಹೇಗೆ ಬದುಕಿದ್ರು ಕೂಡ ಅವ್ನು ಮತ್ತೆ ಹುಟ್ಟಲ್ಲ. ಹೇಗೆ ಬದುಕಿದ್ರು ಅಂದ್ರೆ ಈ ಎಚ್ಚರ ಇರುವುದರಿಂದ ಉಳಿದವ್ರಿಗೆ ಹೇಗೆ ಹೇಗೋ ಕಾಣುತ್ತೆ, ಅವ್ನು ಸರಿಯಾಗಿ ಇರ್ತಾನೆ. ಬೇರೆಯವ್ರಿಗೆ ಮಾತ್ರ ಏನ್ ಉಲ್ಟಾ ಪಲ್ಟಾ ಜೀವನ ಮಾಡ್ತಾನೆ ಅಂತ ಅನ್ಸುತ್ತೆ. ಆದ್ರೆ ಅವನು ಪ್ರಕೃತಿ ಪುರುಷರಿಗೆ ಸರಿಯಾಗಿ ಬದುಕ್ತಾ ಇರ್ತಾನೆ. ಹಾಗಿದ್ದರಿಂದ ಅವನು ಮತ್ತೆ ಹುಟ್ಟಿ ಬರುವಂತಹ ಚಕ್ರದಲ್ಲಿ ಪುನರ್ಜನ್ಮನ ವಿದ್ಯತೆ ನಸಭೂಯೋಬಿ ಜಾಯತೆ. ಅವನು ಮತ್ತೆ ಹುಟ್ಟಿ ಬರುವುದಿಲ್ಲ. ಅಂದ್ರೆ ಏನರ್ಥ ಆಯ್ತು? ಪುನರ್ಜನ್ಮ ಇದೆ ಅಂತ ಆಯ್ತು. ಪುನರ್ಜನ್ಮ ಇಲ್ಲದೆ ಇದ್ರೆ ಈ ಮಾತಿಗೆ ಏನರ್ಥ? ಹಾಗಾಗಿ ಮತ್ತೆ ಬಹುನಾಂ ಜನ್ಮನಾಮಂತೆ ಜ್ಞಾನವಾನ್ ಪ್ರಪದ್ಯತೆ ಅಂತ ಹೇಳಿದ್ದಾನೆ. ಹಲವು ಜನ್ಮಗಳಲ್ಲಿ ನಿರಂತರ ಪ್ರಯತ್ನ ಪಟ್ಟು 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 ಒಬ್ಬ ಸಾಧನೆಗೆ ಬರ್ತಾನೆ. ಹಲವು ಜನ್ಮ ಅಂದ್ರೆ ನೀವು ಸಂಖ್ಯೆನೂ ಕೇಳಲಿಕ್ಕೆ ಆಗಲ್ಲ ಎಷ್ಟು ಅಂತ. 100, ಒಂದು 300 ಇರ್ಬೋದಾ, ಒಂದು 372 ಇರ್ಬೋದಾ ಅಂತ ನೀವು ಆ ಸಂಖ್ಯೆ ಕೇಳಲಿಕ್ಕೂ ಆಗಲ್ಲ. 84 ಲಕ್ಷ ತರದ ಜೀವರಾಶಿಗಳಿವೆ. ಅದ್ರಲ್ಲಿ ಎಲ್ಲದರಲ್ಲೂ ಕ್ರಮವಾಗಿ ಹೋಗ್ಬೇಕು ಅಂತ ಯಾರು ಲಿಸ್ಟು ಬರೆದಿಟ್ಟಿಲ್ಲ. ಕೆಲವರೆಲ್ಲ ಕೇಳುದು ಅಷ್ಟು ದಾಟಿ ಬರ್ಬೇಕಾ? ಅದೇ ಯಾವ್ದು ಪದ್ಯದಲ್ಲಿ 84 ಲಕ್ಷ ಶರೀರಗಳ ದಾಟಿ ಬಂದ ಈ ಶರೀರ ಅಂತ.
ಇವು 90 ನಮ್ದು ಇನ್ನು 2-3 ಆಗಿದ್ರೆ ಇನ್ನಷ್ಟು ಹೇಗಪ್ಪ ಸಾಧಿಸುದು, ಅದ್ಯಾವುದೋ ಕೊರೋನಾ ಬೇರೆ ಆಗ್ಬೇಕಾ ಮಧ್ಯದಲ್ಲಿ 1 ವರ್ಷ ಅಂತ ಮತ್ತೆ ಅದಕ್ಕೂ ಒಂದು ವ್ಯತೆ. ಹಾಗೇನ್ ನಿಯಮ ಇಲ್ಲ. ಅವನ ಕರ್ಮಾನುಸಾರ ಯಾವುದೋ ಶರೀರಕ್ಕೆ ಹೋಗ್ತಾನೆ, ಯಾವುದೋ ಶರೀರದಿಂದ ಮತ್ತೆ ಹೊರಗೆ ಬರ್ತಾನೆ. ಆದ್ರೆ 1-2 ಜನ್ಮ ಅಂತೂ ಅಲ್ಲ. ಅವನ ಕರ್ಮಕ್ಕನುಸಾರವಾಗಿ ಅನಂತ ಜನ್ಮಗಳನ್ನು ಎತ್ತಲಿಕ್ಕಿರ್ತಾನೆ. ಅನೇಕ ಜನ್ಮ ಸಂಸಿದ್ಧ, ಅನೇಕ ಜನ್ಮಗಳ ಸಿದ್ಧಿಯ ಪರಿಣಾಮವಾಗಿ ಭಗವಂತನನ್ನ ಆತ ಹೊಂದುತ್ತಾನೆ. ಅಷ್ಟೇ ಇರುವುದಿಲ್ಲ. ಒಂದೇ ಜನ್ಮಕ್ಕಾಗುವಷ್ಟು ಕರ್ಮ, ಒಂದ್ ಜನ್ಮಕ್ಕೆ ಅವ್ರು ಬಂದ ತಕ್ಷಣ 10 ಜನ್ಮಕ್ಕೆ ಆಗೋಗಿರುತ್ತಲ್ಲ. ಕರ್ಮ ಬಂದ ಮೇಲೆ ಜಾಸ್ತಿ ಆಗ್ತಾ ಹೋಗುತ್ತೆ ಹೊರತು ಒಂದ್ಮೇಲೆ ಕಮ್ಮಿ ಆಗುದಿಲ್ಲ. ಅದು ಅರಿವಿದ್ರೆ ಮಾತ್ರ ಕಮ್ಮಿ ಆಗುದು. ಸುಮ್ನೆ ಬದುಕಿದ್ದ ಅಂದ್ರೆ ಅದು ಕರ್ಮ ಬೆಳೀತಾನೇ ಹೋಗುತ್ತೆ. ದೇವತೆಗಳಿಗೆ ಏನಂದ್ರೆ ಮೊದ್ಲೇ ಅಪರೋಕ್ಷ ಜ್ಞಾನದ ಜೊತೆಗೆ ಹುಟ್ಟಿ ಬರ್ತಾರೆ ಅವರು. ಹಾಗಾಗಿ ಅವ್ರು ಮಾಡುವ ಪ್ರತಿಯೊಂದು ಕೆಲಸವು ಇರುವಂತದ್ದೇನಿದೆ ಅದನ್ನು ಅನುಭವಿಸ್ತಾರೆ, ಬಿಟ್ರೆ ಹೊಸ ಕರ್ಮ ಹುಟ್ಟಲ್ಲ ಅವರಿಗೆ. ಕೆಲವೊಮ್ಮೆ ಈ ಅಸುರಾವೇಶ ಇಂಥದ್ದೆಲ್ಲ ಆಗ ಮೈ ಮರಿತಾರೆ ಅನ್ನೋ ಕಾರಣಕ್ಕೆ ಸ್ವಲ್ಪ ಕರ್ಮಗಳು ಹುಟ್ಟಿಕೊಳ್ತವೆ. ಆದ್ರೆ ಅದು ಹೋಗುತ್ತೆ ಆಮೇಲೆ ಅವರ ಪ್ರಾಯಶ್ಚಿತ್ತ ಫಲದಿಂದ. ಅಲ್ಲ, ಒಂದೇ ಜನ್ಮದಲ್ಲಿ ಅಲ್ಲ ಅದು. ಅವರಿಗೂ ಬೇಕಾದಷ್ಟು ಜನ್ಮ ಇದೆ. ಆದ್ರೆ ನಮ್ಮ ಲೆಕ್ಕಾಚಾರ ಮಾಡಿದ್ರೆ ತುಂಬಾ ಕಮ್ಮಿ ಅನ್ನೋ ಅರ್ಥದಲ್ಲಿ ಹೇಳಿದ್ದು. ನಮ್ಗೆ ತೂಕಕ್ಕೆ ಹಾಕಿದ್ರೆ ಅದು ಲೆಕ್ಕಕ್ಕೆ ಇಲ್ಲ. ಅದು ಜನ್ಮಗಳು ಹೇಳಿದ್ದು, ಅವ್ರು ತಪಸ್ ಕೇಳಿದ್ದು. ತಪಸ್ಸು ಕೋಟ್ಯಂತರ ವರ್ಷಗಳಿರ್ತವೆ, ಅದು ಒಂದೇ ಶರೀರದಲ್ಲಿ ಮಾಡ್ಬೋದು. ಅದಕ್ಕೆ ಹರತಿ ಸರ್ತಿ ಜನ್ಮ ಎತ್ತಿ ಬಂದೇ ಆಗ್ಬೇಕು ಅಂತ ಏನಿಲ್ಲ. ಕಾಲ ಇದೆ, ಶರೀರ ವ್ಯತ್ಯಾಸಗಳನ್ನ ಹೇಳಿದ್ದೆ ಆಗ್ಲೇಬೇಕು ಅಂತ ಏನಿಲ್ಲ. ಅಂತ ಸಾಧನೆ ಮಾಡ್ಲಿಕ್ಕೆ ಅವ್ರು ಎಲ್ಲೋ ಒಂದ್ ಕಡೆ ಕೂತ್ರೆ 40 ಕಲ್ಪಗಳ ಕಾಲ ನಿರಂತರ ತಪಸ್ಸು ಮಾಡ್ತಾ ಇರ್ತಾರೆ. ಅದು ಮುಗ್ದ್ಮೇಲೆ ಅಲ್ಲಿಗೆ ಬರ್ತಾರೆ ಆ ಶರೀರಕ್ಕೆ. ಹಾಗಾಗಿ ಧ್ಯಾನದ ಕಣ್ಣಿನಿಂದ ಯಾರು ಪರಮಾತ್ಮನನ್ನ ನೋಡ್ತಾನೋ ಅವನು ಶಾಸ್ತ್ರದ ಅರಿವನ್ನ ದೃಢ ಮಾಡ್ಕೊಳ್ತಾನೆ. ಓ, ನಾನು ಕಂಡದ್ದು ಕೇಳಿದ್ದು ಸತ್ಯ ಅಂತ ಅವನು ಧೈರ್ಯ ಮಾಡ್ಕೊಳ್ತಾನೆ. ಹಾಗಾಗಿ ಕೆಲವರು ಅರಿವಿನ ಮೂಲಕ, ಕೆಲವರು ಸತ್ಕರ್ಮಗಳ ನಿರಂತರ ಆಚರಣೆಯಿಂದ ಭಗವಂತನ ಪ್ರಜ್ಞೆಯನ್ನ ಜಾಸ್ತಿ ಮಾಡ್ಕೊಳ್ತಾರೆ. ಯಾರು ನನ್ನ ಈ ಮಾತನ್ನ ಕೇಳಿ ಚೆನ್ನಾಗಿ ತಿಳ್ಕೊಂಡು ಮಾಡ್ತಾರೋ ಅವರು ದೊಡ್ಡವರು ಹೇಳಿದ್ದಾರೆ ಅನ್ನೋದನ್ನು ಭರವಸೆಯಿಂದ ಮಾಡಿದ್ರು ಅವರಿಗೊಂದು ಪುಣ್ಯ ಇದೆ. ಅವ್ರು ಅದರಿಂದ ಮತ್ತೆ ಮೇಲಕ್ಕೆ ಬರ್ತಾರೆ. ಅಲ್ಲೇ ಹೇಳಿದ್ದು ಅನ್ಯೇತೇವಂ ಅಜಾನಂತಹ, ತಿಳಿಲಿಲ್ಲ ಅವರಿಗೆ. ಆದ್ರೆ ಶುತ್ವ, ಅನ್ಯೇಭ್ಯ ಶುತ್ವ, ಬೇರೊಂದು ಕೇಳಿ. ನಮಗೆ ವಸ್ತುತಃ ನಂಬಬೇಕು ಅಂತ ಹೇಳುದು ಯಾವಾಗ ಅಂದ್ರೆ ನಾವೇ ಕಣ್ಣಾರೆ ಪುಸ್ತಕದಿಂದ ತೆಗೆದು ಓದಿದ್ರೆ ಅಂತ. ಆದ್ರೆ ಎಲ್ಲರಿಗೂ ಹಾಗೆ ಹೇಗಾಗತ್ತೆ, ಕಷ್ಟ ಇದೆ ಅಲ್ವಾ. ಅದಕ್ಕೆ ಹೇಳಿದ್ರು ಅನ್ಯೇಭ್ಯ ಶುತ್ವ, ಬೇರೆಯವರಿಂದ ಅವ್ರು ಸರಿಯಾದ ಮಾರ್ಗದರ್ಶನ ಕೊಡ್ತಾರೆ ಅನ್ನೋದು ಅವರಿಗೆ ಗೊತ್ತಾಗಿ ಶರಣಾದಾಗ ಅವ್ರು ಹೇಳಿದ ಮಾತಿನಿಂದಲೇ ತೇಪಿ ಚ ಅತಿತರಂತಿ, ಅವರು ಕೂಡ ಈ ಸಂಸಾರದ ಬಂಧನವನ್ನ ಮೃತ್ಯುಂ ಕಳ್ಕೊಳ್ತಾರೆ. ಶ್ರುತಿ ಪರಾಯಣ, ಬರೀ ಒಂದ್ಸರ್ತಿ ಮಾತ್ರ ಕೇಳುದಲ್ಲ, ನಿರಂತರ ಒಳ್ಳೆಯದನ್ನ ಕೇಳಿಸ್ಕೊಳ್ತಾನೆ ಇರ್ತಾರೆ. ಎಷ್ಟು ಸಾಧ್ಯವೋ ಅಷ್ಟು ಭಗವತ್ ಚಿಂತನೆಯಲ್ಲಿ ಎಲ್ಲೆಲ್ಲಿ ಒಳ್ಳೆ ಕಥೆಗಳು ನಡೀತಾವೆ, ಎಲ್ಲೆಲ್ಲಿ ಭಗವತ್ ಸಂಘಗಳು ಸತ್ಸಂಗಗಳು ನಡೀತಾವೆ, ಅಲ್ಲಿ ಎಲ್ಲಾ ಕಡೆಯಲ್ಲೂ ಕೂಡ ಕಿವಿ ಕೊಟ್ಟು ಆ ಹೊಸ ಸಂಗತಿಗಳಿಗೆ ತಾವು ಕಿವಿಯಾದಾಗ ಸಾವನ್ನ ಗೆಲ್ಲುವ ಶಕ್ತಿ ಅವರು ಪಡೀತಾರೆ. ಎಲ್ಲಿಯವರೆಗೆ ಯಾವತ್ ಸಂಜಾಯಿತೆ ಕಿಂಚಿತ್ ಸತ್ವಂ ಸ್ಥಾವರ ಜಂಗಮಂ ಕ್ಷೇತ್ರಜ್ಞ ಸಂಯೋಗಾತ್ ತದ್ವಿದ್ಧಿ ಭರತರ್ಷಭ. ಸ್ಥಿರ ಮತ್ತು ಚರ ಅಂತ 2 ಪ್ರಪಂಚ ಇದೆ. ಈ 2 ಪ್ರಪಂಚದಲ್ಲಿ ಸ್ಥಿರವಾದ ಮರಗಳಾಗಿ ಹುಟ್ಟಿದ್ರು, ಚರಗಳಾದ ಜೀವರಾಶಿಗಳಾಗಿ ಹುಟ್ಟಿದ್ರು. ಭಗವಂತನ ಮತ್ತು ಶ್ರೀತತ್ವದ ಸಂಯೋಗದಿಂದಲೇ ಈ ಜಗತ್ತು ನಡೀತಾ ಇದೆ ಅಂತ ತಿಳ್ಕೊಂಡ್ರೆ ಮಾತ್ರ ಅವನಿಗೆ ಬಿಡುಗಡೆಯ ದಾರಿ ತೆರ್ಕೊಳ್ಳುತ್ತೆ. ಅದರಿಂದಾಗಿ ಎಲ್ಲಿ ಹೋದ್ರು ವಿನಶ್ಯತ್ಸು ಅವಿನಶ್ಯಂತಂ, ಜಗತ್ತೆಷ್ಟು ಇದೆ, ಸ್ಥಿರ ಇದೆ ಚರ ಇದೆ, ಆ ಪ್ರಪಂಚ ನಾಶವಾದ್ರೂ ಕೂಡ ಅವನು ಮಾತ್ರ ಸ್ಥಿರವಾಗಿರ್ತಾನೆ. ಭಗವಂತ ನಾಶ ಆಗುವುದಿಲ್ಲ, ಅವನ ಮಡದಿಯಾದ ಪ್ರಕೃತಿ ತತ್ವ ನಾಶ ಆಗುವುದಿಲ್ಲ, ಮೂಲ ತತ್ವ ನಾಶ ಆಗುವುದಿಲ್ಲ. ಸರ್ವತ್ರ ಎಲ್ಲೆಡೆಯೂ ಭಗವಂತ ಒಂದೇ ಸಮನಾಗಿದ್ದಾನೆ ಅಂತ ಯಾರು ತಿಳಿತಾನೋ ಅವನು ಆತ್ಮಾನಂ ನಹಿನಸ್ತಿ, ತನಗೆ ತಾನು ಅನ್ಯಾಯ ಮಾಡಿಕೊಳ್ಳುವುದಿಲ್ಲ, ಅವನು ಉತ್ತಮವಾದ ಗತಿಯನ್ನೇ ಪಡೆಯುತ್ತಾನೆ. ಪ್ರಕೃತಿಯಿಂದಲೇ ಎಲ್ಲ ಕಾರ್ಯವನ್ನ ದೇವರು ನಡೆಸ್ತಾ ಇರ್ತಾನೆ. ಪ್ರಕೃತಿಯ ಅಂತಂದ್ರೆ ಜೀವನ ಸ್ವಭಾವಕ್ಕೆ ತಕ್ಕಂತೆ
ಪ್ರಕೃತಿಯ ನಡೆಗೆ ತಕ್ಕಂತೆ ಈ ಜಗತ್ತಿನ ಎಲ್ಲಾ ಕ್ರಿಯೆಗಳನ್ನ ಮಾಡ್ತಾ ಇರ್ತಾನೆ. ಹೀಗೆ ತಿಳಿದವನು ತಾನೇನ್ ಮಾಡ್ಲಿಕ್ಕೂ ಸ್ವತಂತ್ರ ಸಮರ್ಥ ಅಲ್ಲ ಅನ್ನುವ ಪ್ರಜ್ಞೆ ಅವನಿಗಿರುತ್ತೆ. ಅದರಿಂದಾಗಿ ಅವನು ಏನ್ ತಿಳಿಬೇಕೋ ಅದನ್ನೇ ತಿಳಿದಿದ್ದಾನೆ ಅಂತ ಗೊತ್ತಾಗುತ್ತೆ. ಹೀಗೆ ಅನೇಕ ಬಗೆಯ ಜೀವರಾಶಿಗಳಲ್ಲಿ ಭಗವಂತ ನೆಲೆಸಿದ್ದಾನೆ ಅಂತ ತಿಳಿದು ಅವನೇ ಈ ಅನೇಕ ರೀತಿಯ ಜೀವರಾಶಿಗಳನ್ನು ಸೃಷ್ಟಿ ಮಾಡಿದ್ದಾನೆ ಅಂತ ಯಾರು ತಿಳಿದು ಅವನ ಬಗ್ಗೆ ಇನ್ನಷ್ಟು ಹೆಚ್ಚು ಆಸಕ್ತಿಯನ್ನು ತಾಳ್ತಾನೋ ಅವನು ಭಗವಂತನನ್ನು ಸೇರ್ತಾನೆ. ಒಟ್ಟು ದೇವರು ಅವನನ್ನ ಪರಮಾತ್ಮ ಅಂತ ಯಾಕೆ ಕರೀತಾರೆ, ದೇವರನ್ನ ಪರಮಾತ್ಮ ಅಂತ ಯಾಕೆ ಕರೀತಾರೆ ಅಂದ್ರೆ ಅವನಿಗೆ ಅನಾದಿ, ತುದಿ ಇಲ್ಲ, ನಿರ್ಗುಣ, ಈ ಸತ್ವರಜಸ್ಸು ತಮಸ್ಸು ಗುಣಗಳ ಲೋಪ ಇಲ್ಲ. ಆಮೇಲೆ ಪರಂ ಆತ್ಮ, ಎಲ್ಲರ ಅಂತರ್ಯಾಮಿಯೂ ಹೌದು. ಮುಖ್ಯವಾಗಿ ಅವ್ಯಯ, ವಿಕಾರಕ್ಕೊಳಗಾಗದವಳು. ನನ್ನದು ಏನು ಅಂದ್ರೆ ಕೆಲವೊಮ್ಮೆ ಒಳ್ಳೆ ಗುಣ ಇದ್ರು ಕೆಲವೊಂದು ಸರ್ತಿ ಕೆಟ್ಟ ಗುಣಗಳು ನಮ್ಗೆ ಗೊತ್ತಿಲ್ಲದಂತೆ ನಮ್ಮನ್ನ ಅಡರಿಕೊಳ್ಳುತ್ತೆ, ನಮ್ಮನ್ನು ಸೇರಿಕೊಳ್ಳುತ್ತೆ. ಇದಾಗದಂತೆ ಯಾರು ಸಾಧನೆ ಮಾಡಿ ಭಗವಂತನನ್ನು ಇದೇ ರೀತಿಯಲ್ಲಿ ತಿಳ್ಕೊಳ್ತಾನೋ ನಕರೋತಿ ನಲಿಪ್ಯತೆ. ಅವನು ಇಂತಹ ದೋಷಗಳಿಂದ ಶರೀರ ಸ್ಥೋಪಿ, ಶರೀರದಲ್ಲಿ ಬಂದ್ರೂ ಕೂಡ ದೇವರ ಬಗ್ಗೆ ಸರಿಯಾಗಿ ತಿಳಿದಿದ್ದಾನೆ ಅಂತಂದಾಗ ಅವನಿಗೆ ಈ ದೇಹದಿಂದ ಏನೇ ಒಂದು ಕೆಲಸದಲ್ಲಿ ಎಡವಟ್ಟಾದ್ರೂ ಕೂಡ ಅವನಿಗೆ ಆ ದೇಹದ ಎಡವಟ್ಟಿನಿಂದ ಕರ್ಮದ ಹೆಚ್ಚುಗಾರಿಕೆ ಉಂಟಾಗುವುದಿಲ್ಲ, ಹೆಚ್ಚಳ ಉಂಟಾಗುವುದಿಲ್ಲ. ಇನ್ನೇನು ಹೇಳ್ತಿದ್ದಾರೆ ಅಂದ್ರೆ ಪರಮಾತ್ಮನನ್ನು ಮತ್ತೆ ಅರ್ಥ ಮಾಡಿಕೊಳ್ಳುವ ಬಗೆಯನ್ನು ಹೇಳ್ತಾರೆ. ಯಥಾ ಸರ್ವಗತಂ ಸೌಕ್ಷ್ಮ್ಯಾತ್ ಆಕಾಶಂ ನೋಪಲಪ್ಯತೆ. ಆಕಾಶ ಯಾವ್ದಕ್ಕಾದ್ರೂ ಅಂಟಿದ್ ನೋಡಿದೀವಾ? ಎಲ್ಲಾ ಕಡೆ ಇದೆ, ಎಷ್ಟು ಅವಕಾಶ ಇದೆ ಅಂಟ್ಲಿಕ್ಕೆ, ಅದು ಎಲ್ಲೂ ಅಂಟಿಕೊಳ್ಳುವುದಿಲ್ಲ. ಒಂದು ಜಡವಾದ ಆಕಾಶವೇ ಅಂಟಿಕೊಳ್ಳದೆ ಇಷ್ಟು ಸುಸ್ಥಿರವಾಗಿರ್ಬೇಕಾದ್ರೆ ಆ ಆಕಾಶವನ್ನು ನಿರ್ಮಾಣ ಮಾಡುವ ಭಗವಂತ ಅದಕ್ಕಂತ ಒಂದು ಸಾಮರ್ಥ್ಯವನ್ನು ಉಳಿಸಿದ್ದಾನೆ ಅಂದ್ರೆ ಅವನು ಕೂಡ ಆಕಾಶದ ಹಾಗೆ ಅಲ್ವಾ? ಅದರಿಂದಾಗಿ ದೇವರನ್ನ ಏನ್ ತಿಳ್ಕೊಳ್ಬೇಕು? ಆಕಾಶದಂತೆ ಖಾಲಿ ಖಾಲಿ ಅಂತ ತಿಳ್ಕೊಂಡ್ರೆ ಸರಿ. ಹಾಗಲ್ಲ, ಆಕಾಶದಂತೆ ಯಾವ ವಿಕಾರವನ್ನು ಹೊಂದಲ್ಲ ಅಂತ ಅರ್ಥ. ಕೂಟಸ್ಥ ಅಂತ ಕರೀತಾರೆ. ಆಕಾಶದ ಮಿತಿ ಏನು ಅಂದ್ರೆ ಅದಕ್ಕೆ ತಾನಿದ್ದೇನೆ ಅನ್ನೋದೇ ಗೊತ್ತಿಲ್ಲ. ಆದ್ರೆ ದೇವರಿಗಾಗಲ್ಲ, ತಾನಿದ್ದೇನೆಂದು ಗೊತ್ತಿದ್ದು ಆ ಆಕಾಶವನ್ನ ಹಿಡಿತದಲ್ಲಿ ಇಟ್ಟುಕೊಂಡಿದ್ದಾನೆ. ಅದರಿಂದಾಗಿ ಅವನ ಗುಣ ಅನ್ನೋದು ಅದಕ್ಕಿಂತ ಹೆಚ್ಚಿನದ್ದು. ಸರ್ವತ್ರ ಅವಸ್ಥಿತೋ ದೇಹೆ ತಥಾ ಆತ್ಮ ನೋಪಲಿಪ್ಯತೆ. ಹೀಗೆ ಎಲ್ಲೆಡೆ ಭಗವಂತ ಇದ್ದಾನೆ, ಎಲ್ಲೆಡೆ ಪರಮಾತ್ಮ ತುಂಬಿದ್ದಾನೆ ಅಂತ ತಿಳಿದಾಗ ಅವನು ಯಾವುದನ್ನು ಅಂಟಿಸಿಕೊಳ್ಳುವುದಿಲ್ಲ. ಒಬ್ಬ ಸೂರ್ಯ ಇಡೀ ಜಗತ್ತನ್ನು ಹೇಗೆ ಬೆಳಗುತ್ತಾನೋ ಹಾಗೆ ಕ್ಷೇತ್ರಜ್ಞನಾದ ಸರ್ವ ಕ್ಷೇತ್ರಗಳನ್ನು ನೆಲೆಸಿದ ಭಗವಂತ ಎಲ್ಲ ಕಡೆಯೂ ಕೂಡ ಬೆಳಗಿ ಆ ಕ್ಷೇತ್ರಕ್ಕೆ ಉತ್ತಮವಾದ ಬೆಳಗನ್ನು ತಂದುಕೊಡ್ತಾನೆ. ಕ್ಷೇತ್ರ ಮತ್ತು ಕ್ಷೇತ್ರಜ್ಞರ ನಡುವಿನ ಅಂತರ, ಪಂಚಭೂತಗಳ ಸಂಬಂಧ ಎಷ್ಟು, ಪ್ರಕೃತಿಯಿಂದ ಅದಕ್ಕೆ ಬಿಡುಗಡೆ ಇದೆಯೋ ಇಲ್ವೋ, ಜೀವನಿಗೆ ಬಿಡುಗಡೆ ಇದೆ, ಪರಮಾತ್ಮನಿಗೆ ಬಿಡುಗಡೆ ಬೇಕಿಲ್ಲ. ಈ ಎಲ್ಲ ರೀತಿಯ ಚರ್ಚೆಯನ್ನು, ಚಿಂತನೆಯನ್ನು ಇಲ್ಲಿ ತನಕ ಏನೇನು ನಡೆಸಿಕೊಂಡು ಬಂದಿದ್ದೇವೆ, ಅದೇ ಆ ನಡೆಸಿಕೊಂಡು ಬಂದ ದಾರಿಯನ್ನ ಯಾರು ಶ್ರದ್ಧೆಯಿಂದ ಅನುಷ್ಠಾನ ಮಾಡುತ್ತಾನೋ ಅವನು ಪರಮಾತ್ಮನನ್ನ ಪಡೆದೇ ಪಡೀತಾನೆ. ತೇ ವಿದುರ್ ಯಾಂತಿ ತೇ ಪರಂ. ಅವರು ನಿಶ್ಚಯವಾಗಿಯೂ ಭಗವಂತನ ಜ್ಞಾನವನ್ನ ಪಡೆದ ಕಾರಣದಿಂದ ಅವರು ಪರಮಾತ್ಮನನ್ನೇ ಸೇರ್ತಾರೆ, ಹೊರತು ದಾರಿ ತಪ್ಪುವುದಿಲ್ಲ. ದೇವರ ಉದ್ದೇಶದಿಂದ ಇಟ್ಟ ಹೆಜ್ಜೆ ಎಂದೂ ಕೂಡ ವ್ಯರ್ಥ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋದು ಒಟ್ಟು ಆ ಶ್ಲೋಕದ ಅಭಿಪ್ರಾಯ. ಮತ್ತೆ ನಾಳೆಯ ಚಿಂತನೆಯಲ್ಲಿ 14ನೆಯ ಶ್ಲೋಕದ ಅನುಸಂಧಾನವನ್ನು ಮಾಡೋಣ ಅಂತ ಹೇಳ್ತಾ, ಕಾಯೇನ ವಾಚಾ ಮನಸಾ ಇಂದ್ರಿಯರ್ವಾ ಬುದ್ಧ್ಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಿತಮಸ್ತು.